ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಿಸ್ ಗೇಮ್ ಇಸ್ ಗೇಮ್ ಆಫ್ ಮಾರ್ಜಿನಲ್ಸ್. 1 ಮಾರ್ಕ್ 2 ಮಾರ್ಕ್ಸ್ ಇದರಲ್ಲಿ ಒಂದೊಂದು ಸತಿ ಇಯರ್ಸೇ ಹೊರಟೋಗುತ್ತೆ. ನೀವು ಪ್ರಿಪೇರ್ ಆಗೋವಾಗೇ ಯು ಶುಡ್ ಹ್ಯಾವ್ ಇನ್ ಯುವರ್ ಮೈಂಡ್ ದಟ್ ಯು ಆರ್ ಎನ್ ಆಫೀಸರ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ರೈಟ್ ದಿ ಎಕ್ಸಾಮ್ ಅಂದರೆ ಯು ಆರ್ ಗೋಯಿಂಗ್ ಟು ಸಾಲ್ವ್ ಎ ಪ್ರಾಬ್ಲಮ್ ಅಂತ. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಮೂರರಲ್ಲೂ ಕೂಡ ನಿಮಗೆ ಯಾವ ಕ್ವೆಶನ್ಸ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಬಾರ್ದು. ದಟ್ ಈಸ್ ದ ಏಮ್ ಆಫ್ UPSC. ನೀವು ಯಾವಾಗ ಸಿವಿಲ್ ಸರ್ವೆಂಟ್ಸ್ ಆಗ್ತೀರಾ ಅಂದರೆ ಈ ಅನ್ಪ್ರೆಡಿಕ್ಟಬಿಲಿಟಿ ಇರೋದನ್ನ ನೀವು ಎಷ್ಟು ಪ್ರೆಡಿಕ್ಟ್ ಮಾಡೋಕ್ಕೆ ಕೆಪಾಸಿಟಿ ಇದೆ ನಿಮಗೆ ರಿಪೀಟೆಡಾಗಿ ನೀವೇನೇ ಮಾಡಿದ್ರೂ ಫೇಲ್ಯೂರ್ ಆಗ್ತಾನೆ ಇರುತ್ತೆ. ಅದನ್ನು ಹೇಗೆ ನೀವು ಅನಲೈಸ್ ಮಾಡಿ ಅದನ್ನು ಹೇಗೆ ನೀವು ನಿಮ್ಮ ಪ್ರೋಗ್ರಾಮ್ನ ರೀಓರಿಯೆಂಟ್ ಮಾಡ್ತೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಈ ಜರ್ನಿಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್, ಆ್ಯಸ್ ಐ ಟೋಲ್ಡ್, ಬಿ ರೆಡಿ ಟು ಫೇಲ್ ಅಷ್ಟೇ. ನಿಮಗೆಲ್ಲ ಪಾಯಿಂಟ್ ಆಫ್ ಟೈಮಲ್ಲೂ ಸಕ್ಸಸ್ ಸಿಗುತ್ತೆ ಅಂತೇನಿಲ್ಲ. ನೀವು ಹೇಗೆ ಅನ್ಕಂಫರ್ಟಬಲ್ನೆಸ್ನ ನೀವು ಕಂಟ್ರೋಲ್ ಮಾಡಿಕೊಂಡು ಯು ವಿಲ್ ಫೈಂಡ್ ಎ ಮಿಡಲ್ ಗ್ರೌಂಡ್ ಅಂತಿರಲ್ಲ, ದಟ್ ಈಸ್ ವೇರ್ ಯು ವಿಲ್ ಬಿಕಮ್ ಎ ಸಿವಿಲ್ ಸರ್ವೆಂಟ್. ಸೊ ನಾನು ಎಕಾನಮಿ ಮಾತ್ರ ಓದ್ತೀನಿ, ನಾನು ಸ್ಪೋರ್ಟ್ಸ್ ಓದಲ್ಲ ಅನ್ನೋಕ್ಕಾಗಲ್ಲ. ದಟ್ ಮೀನ್ಸ್ ಯು ಶುಡ್ ಹ್ಯಾವ್ ಎನ್ ಐಡಿಯಾ ಅಬೌಟ್ ಆಲ್ ದಿ ಜನರಲ್ ಇವೆಂಟ್ಸ್ ದಟ್ ಈಸ್ ಹ್ಯಾಪ್ನಿಂಗ್ ಅರೌಂಡ್ ಯು. ಆ್ಯಸ್ ಎ ಸಿವಿಲ್ ಸರ್ವೆಂಟ್, ಎಸ್ಪೆಷಲಿ ಸಿವಿಲ್ ಸರ್ವೆಂಟ್ಸ್, ಇದ್ರ ಡಿಮ್ಯಾಂಡ್ ಏನು ಅಂತ ನಿಮ್ಗೆ ಅರ್ಥ ಆಗೋವರೆಗೂ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಕ್ರ್ಯಾಕ್. ಸ್ಟೇ ಡಿಸಿಪ್ಲಿನ್ಡ್, ಗಿವ್ ಯು 100%. ಮೇಕ್ ಶೂರ್ ನಿಮ್ಗೇನು ಬೇಕೋ ಅದನ್ನು ಓದ್ತಾ ಇದ್ದೀರಾ. ಸೊ ರೀಅಸೆಸ್ ಯುವರ್ ಸೆಲ್ಫ್ ಇನ್ ದಿ ಜರ್ನಿ. ರೀಅಸೆಸ್ ಮಾಡಲಿಲ್ಲ ಅಂದರೆ ನೀವು ಓದ್ತಾನೆ ಇರ್ತೀರ, ಅದು ಎಂಡೇ ಆಗಲ್ಲ. ಎಲ್ಲ ನೋಡಿದ್ದೆಲ್ಲ ಓದಬೇಕು ಅನಿಸುತ್ತೆ. ಓಕೆ, ನೀವು ಎಷ್ಟು ಇದನ್ನು ಪ್ರೆಡಿಕ್ಟೇಬಲ್ ಆಗಿ ಮಾಡ್ತೀರಾ ಅಷ್ಟು ಯು ವಿಲ್ ಬಿ ನಿಯರ್ ಟು ದಿ ಕಟ್ ಆಫ್, ಅಷ್ಟು ಯು ವಿಲ್ ಬಿ ನಿಯರ್ ಟು ಬಿಕಮಿಂಗ್ ಎನ್ ಆಫೀಸರ್. Very good evening to all of you. Elrigu kuda Subha Sanjay. Warm welcome to the family of India for IAS. We are happy that we have amongst us our guest for today, Mr. Rakshit K. Gowda. A very warm welcome to Mr. Rakshit, along with Mr. Sandeep, who is also a Director of Administration. Srinivas sir, who is also our CEO, will be joining us very soon. ಎಲ್ರಿಗೂ ಕೂಡ ನಮಸ್ಕಾರ. ಎಲ್ರಿಗೂ ಕೂಡ ಈ ಒಂದು ಹೊಸ ಬ್ಯಾಚಿನ ಓರಿಯೆಂಟೇಷನ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂಡಿಯಾ ಫಾರ್ ಐಎಸ್ನ ಒಂದು ಪರಂಪರೆಯಾಗಿ ನಾವು ಯಾವುದೇ ಒಂದು ಹೊಸ ಕೈಂಕರ್ಯವನ್ನು ಕೈಗೊಂಡಾಗ ವಿ ಡೋಂಟ್ ಜಸ್ಟ್ ಲೈಕ್ ದಟ್ ಜಂಪ್ ಇನ್ ಟು ಕ್ಲಾಸಸ್. ನೀವು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯನ ಶುರು ಮಾಡ್ತಾ ಇದ್ದೀರಾ ಅಲ್ವಾ? ಹೊಸ ಅಧ್ಯಾಯ ಅನ್ನೋದು ಈಗ ಒಂದು ಬಸ್ ವರ್ಡ್. ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ 10ನೇ ಕ್ಲಾಸ್ ತನಕ ಓದಬೇಕು, ನಂತರ PU ಮಾಡಬೇಕು, ಅಥವಾ ನಿಮ್ಮ +1 +2 ಮಾಡಬೇಕು, ನಂತರ ಡಿಗ್ರಿ ಓದಬೇಕು. ದಿಸ್ ಇಸ್ ಆಲ್ ಫಿಕ್ಸ್ಡ್. ಡಿಗ್ರಿ ನಂತರ ಏನು ಅನ್ನೋ ಒಂದು ಪ್ರಶ್ನೆಗೆ ನಾವು ನಮ್ಮದೇ ಆದ ರೀತಿಯಲ್ಲಿ ಸಾಕಷ್ಟು ಅಂಡರ್ಸ್ಟ್ಯಾಂಡಿಂಗ್ಸ್ ಬೇಸಿಸ್ ಮೇಲೆ ವಿ ಫೈಂಡ್ ಅವರ್ ಆನ್ಸರ್ಸ್. ದಿ ಐಡಿಯಾ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಸ್ ಅ ಡಿಸಿಷನ್ ದಟ್ ವಿ ಮೇಕ್ ವಿತ್ ಅ ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, sometimes with a lot of push. So today is a day where you get to listen from an achiever, from an institute, where ನೀವು ತಗೊಂಡಿರುವಂತಹ ಡಿಸಿಷನ್ ನ ಐಡಿಯಾ ಏನು, ಮುಂದೆ ನಿಮ್ಮ 1 ವರ್ಷ ಹೇಗಿರುತ್ತೆ, ಈ ಒಂದು ಡಿಸಿಷನ್ ನ ಇಂಪ್ಯಾಕ್ಟ್ ನಿಮ್ಮ ಕರಿಯರ್ ಮೇಲೆ ಹೇಗಿರುತ್ತೆ, ಈ ಎಲ್ಲ ವಿಷಯಗಳನ್ನ ಚರ್ಚಿಸಿ ಲಿಸ್ನಿಂಗ್ ಫ್ರಮ್ ಸಂಬಡಿ ಹೂ ಹ್ಯಾಸ್ ಅಚೀವ್ಡ್ ಹಿಮ್ಸೆಲ್ಫ್ ವಿಲ್ ಬಿ ದಿ ಬೆಸ್ಟ್ ಥಿಂಗ್ ದಟ್ ಆಲ್ ಆಫ್ ಯು ವಿಲ್ ಬಿ. So we also welcome our CEO Srinivas sir, who will be joining us. So as you start today with a lot of dreams in your eyes, with a lot of vision that you carry forward, ನಿಮ್ಮ ಭವಿಷ್ಯಕ್ಕೆ ನೀವೇ ಕನಸುಕೊಂಡಿರುವಂತಹ ಕನಸುಗಳನ್ನ ನನಸು ಮಾಡುವಂತಹ ಒಂದು ಸಂದರ್ಭಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತಿಸ್ತಾ, ನೀವೆಲ್ಲರೂ ಕಂಡಿರೋ ಕನಸುಗಳು ಆದಷ್ಟು ಶೀಘ್ರವಾಗಿ ನಾವೆಲ್ಲರೂ ಕೂಡ ಜೊತೆಯಾಗಿ ವರ್ಕ್ ಮಾಡ್ತಾ ಈ ಅರ್ಪಣೆ ಅನ್ನೋ ಮನೋಭಾವಕ್ಕೆ ನಾವೆಲ್ಲರೂ ಕೂಡ ಸಂಭವಿಸ್ತಾ ಲೆಟ್ಸ್ ಮೇಕ್ ದಿಸ್ ರಿಯಾಲಿಟಿ. ಇಂಡಿಯಾ ಫಾರ್ ಐಎಸ್ ಬಿಲೀವ್ಸ್ ಇನ್ ದಿ ಕೋರ್ ವ್ಯಾಲ್ಯೂಸ್ ಆಫ್ ಆಸ್ಪಿರೇಷನ್, ಡೆಡಿಕೇಶನ್ ಅಂಡ್ ಅಚೀವ್ಮೆಂಟ್. ದಟ್ಸ್ ವೈ ಆರ್ ಲೋಗೋ ಕ್ಯಾರೀಸ್ ದ 3 words. ನಿಮ್ಮಲ್ಲಿ ಒಂದು ದೃಢವಾದ ಆಕಾಂಕ್ಷೆ ಇದ್ದು ಆ ಆಕಾಂಕ್ಷೆಗೆ ನೀವು ನಿಮ್ಮನ್ನ ಅರ್ಪಿಸ್ಕೊಂಡಿದ್ದೀರಾ ಅಂತಂದ್ರೆ ಸಾಧನೆ ನಿಮ್ಗೆಲ್ಲರದು ಕೂಡ ಆಗತ್ತೆ ಅಂತ. ಈ ಒಂದು ಹಾದಿಯಲ್ಲಿ ನಾವು ನಿಮ್ಮ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ತೀವಿ. ಯು ಆಲ್ ಗ್ರೋನ್ ಅಪ್, ಸೊ ನಿಮಗೆ ಸ್ಪೂನ್ ಫೀಡಿಂಗ್ ನ ಅವಶ್ಯಕತೆ ಇರೋದಿಲ್ಲ. ವಾಟ್ ಯು ನೀಡ್ ಇಸ್ ಸಪೋರ್ಟ್, ವಾಟ್ ಯು ನೀಡ್ ಇಸ್ ಗೈಡೆನ್ಸ್, ವಾಟ್ ಯು ನೀಡ್ ಇಸ್ ಓರಿಯೆಂಟೇಷನ್. ಸೊ ಡೇ 1 ಆಫ್ ಯುವರ್ ಜರ್ನಿ ಅಟ್ ಇಂಡಿಯಾ ಫಾರ್ ಐಎಸ್ ಸ್ಟಾರ್ಟ್ಸ್ ವಿತ್ ಅ ವೆರಿ ಕ್ಲಿಯರ್ ಇನ್ಫಾರ್ಮೇಟಿವ್ ಓರಿಯೆಂಟೇಷನ್ ದಟ್ ನಿಮ್ಮ ಮುಂದಿನ 1 ವರ್ಷದ ಹಾದಿ ಹೇಗಿರುತ್ತೆ, ನೀವು ಈ ಪಯಣವನ್ನ ಹೇಗೆ ಸಾಧಿಸಬೇಕು. ಮಾರ್ಕೆಟ್ ಅಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ, ಕೆಲವು ಕರೆಕ್ಟ್ ಇನ್ಫಾರ್ಮೇಶನ್ ಇದೆ, ಕೆಲವು ಮಿಸ್ ಇನ್ಫಾರ್ಮೇಶನ್
ಇನ್ಫಾರ್ಮೇಶನ್ ಇದೆ, ಎರಡನ್ನು ಬೇರ್ಪಡಿಸೋದು ಹೇಗೆ, ಸಬ್ಜೆಕ್ಟ್ಸ್ನ ಅರ್ಥ ಮಾಡ್ಕೊಳೋದನ್ನ ನಾವು ಮುಂದಿನ ಹಾದಿಯಲ್ಲಿ ತಗೊಳೋದಲ್ಲದೆ ನಿಮ್ಮ ಹಾದಿ ಹೇಗಿರುತ್ತೆ ಎಲ್ಲವನ್ನೂ ಚರ್ಚೆ ಮಾಡೋದಕ್ಕೆ ಇವತ್ತಿನ ಓರಿಯೆಂಟೇಷನ್ಗೆ ನಿಮ್ಮೆಲ್ಲರೂ ಕೂಡ ಮತ್ತೆ ಸ್ವಾಗತ ಬಯಸ್ತಾ ಇದ್ದೀನಿ. ವಿ ಹ್ಯಾವ್ ಅಮಾಂಗ್ಸ್ಟ್ ಅಸ್ ಮಿಸ್ಟರ್ ರಕ್ಷಿತ್ ಕೆ ಗೌಡ, ಹೂ ಇಸ್ an achiever, a very young achiever, 2024 batch IRS officer. Thank you so much that you accepted our invitation, sir. Thank you so much once again. We also have amongst us our guiding pillar, a founder and CEO, Srinivas sir. Thank you so much, sir, that you have joined us along. I would now request our CEO, ಪ್ರಾಸ್ತಾವಿಕ ನುಡಿಗಳಾಗಿ ನಿಮ್ಮೆಲ್ಲರನ್ನೂ ಅಕಾಡೆಮಿಯ ಒಂದು always call all of us as a very big family of India for IAS, ನಿಮ್ಮೆಲ್ಲರನ್ನೂ ಬರಿ ಮಾಡ್ಕೊಳ್ತಾ ಪ್ರಾಸ್ತಾವಿಕ ನುಡಿಗಳಿಗಾಗಿ ಶ್ರೀನಿವಾಸ್ ಸರ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶುಭ ಸಂಜೆ. ಇವತ್ತು ನೀವು ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ಎಲ್ಲರೂ ಕೂಡ ತಮ್ಮ ಪದವಿಯನ್ನು ಮುಗಿಸಿ ನಾಗರಿಕ ಸೇವೆಗಳ ಒಂದು ಪ್ರಿಪ್ರೇಷನನ್ನು ಮಾಡಬೇಕು ಅಂತೇಳಿ ಇವತ್ತು ಇಂಡಿಯಾ ಫಾರ್ ಐಎಸ್ಗೆ ನೀವೆಲ್ಲ ಬಂದಿದ್ದೀರಿ. ಸಿವಿಲ್ ಸರ್ವಿಸ್, ಬೇರೆ ಜಾಬ್ಗಳಿಗೆಲ್ಲ ನಾವು ಸರ್ವಿಸ್ ಅಂತ ಹೇಳೋದಿಲ್ಲ, ಇವಕ್ಕೆ ಮಾತ್ರ IPS, IAS, IFS, ಲಾಸ್ಟಲ್ಲಿ ಸರ್ವಿಸ್ ಅಂತಿದೆಯಲ್ಲ. ಸೊ ಸರ್ವಿಸ್ ಅಂತ ಇರ್ತಕ್ಕಂತಹ ಹುದ್ದೆಗಳಿಗೆ ಹೋಗ್ಬೇಕು ನಾನು ಅನ್ನುವಂತಹ ಒಂದು ದೃಢ ನಿರ್ಧಾರ, ಒಂದು ದೃಢ ಸಂಕಲ್ಪವನ್ನು ಇಟ್ಕೊಂಡು ನೀವು ಇವತ್ತು ಇಂಡಿಯಾ ಫಾರ್ ಐಎಸ್ ಬಂದಿದ್ದೀರಿ. ನಿಮ್ಮೆಲ್ರಿಗೂ ಮೊದಲನೇದಾಗಿ ಅದಕ್ಕಾಗಿ ನಾನು ನಿಮಗೆ ಶುಭಕಾಮನೆಗಳನ್ನು ಕೋರ್ತೀನಿ, ಮತ್ತು ಸ್ವಾಗತವನ್ನು ಕೂಡ ಕೋರ್ತೀನಿ. ಅತಿ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ನಾನು ಎಲ್ಲ ಓರಿಯೆಂಟೇಷನ್ ಸೆಷನ್ನಲ್ಲೂ ಹೇಳ್ತಿರ್ತೀನಿ, ನಾನು ಒಂದು 25 ವರ್ಷ ದೆಹಲಿಯಲ್ಲಿ ಇದ್ದವ, ರಾಷ್ಟ್ರಪತಿ ಭವನದಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಕರ್ನಾಟಕದ ಸಂದರ್ಭದಲ್ಲಿ ಒಂದು ಏನು ಕಾಂಪಿಟೇಟಿವ್ ಕಲ್ಚರ್ ಅಂತ ಹೇಳ್ತೀವಿ, ಸ್ಪರ್ಧಾತ್ಮಕ ಸಂಸ್ಕೃತಿ ನಮ್ಮಲ್ಲಿ ಇರಲಿಲ್ಲ. ಈಗ ಅದು ನಮ್ಮ ಯುವಜನತೆಯಲ್ಲಿ ಒಂದು ಸ್ವಲ್ಪ ಪ್ರಾರಂಭ ಆಗಿದೆ. ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಬಹಳ ಗೌಣ್ಯ, ಬಹಳ ಕಡಿಮೆ ಅನ್ನುವಂಥದ್ದು. ನಾವೆಲ್ಲ ಹಳ್ಳಿಗಳಲ್ಲಿದ್ದಾಗ ಆ ಮನೆಯಿಂದ ಒಬ್ಬರು ಡಾಕ್ಟರ್ ಆಗಿದ್ದಾರಂತೆ, ಈ ಮನೆಯಿಂದ ಒಬ್ಬ ಇಂಜಿನಿಯರ್ ಇದ್ದಾನಂತೆ, ಇದೇ ಥರದ ಸುದ್ದಿಯನ್ನು ನಾವು ಕೇಳ್ತಾ ಇದ್ವಿ. ಡಾಕ್ಟರ್ ಇಂಜಿನಿಯರ್ ಓದ್ಬಿಟ್ರೆ ಸಮಾಜದಲ್ಲಿ ಅದರ ಮುಂದೆ ಶಿಕ್ಷಣ ಇಲ್ಲ, ಎಜುಕೇಷನ್ ಇಲ್ಲ, ಅಚೀವ್ಮೆಂಟ್ ಇಲ್ಲ ಎಂದು ತಿಳಿದುಕೊಂಡು ಭಾವಿಸ್ತಾ ಇರ್ತಕ್ಕಂತಹ ಒಂದು ಸಮಾಜದಲ್ಲಿ ಹುಟ್ಟು ಬೆಳೆದವ್ರು ನಾವೆಲ್ಲ. ಇವತ್ತು ಪ್ರಪಂಚ ಬದಲಾಗಿದೆ, ಶಿಕ್ಷಣದ ಒಂದು ಏನು ಪರಿಭಾಷೆ ಚೇಂಜ್ ಆಗ್ತಾ ಇದೆ, ಪ್ರತಿನಿತ್ಯ ಚೇಂಜ್ ಆಗ್ತಾ ಇದೆ. ಸೊ ಆ ಕಾರಣದಿಂದ ನಮ್ಮ ಕರ್ನಾಟಕದ ಮಕ್ಕಳು ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು, ಕಮಾಂಡಿಂಗ್ ಜಾಬ್ಗಳಿಗೆ ನಮ್ಮ ಮಕ್ಕಳು ಸೇರ್ಕೋಬೇಕು. ತನ್ಮೂಲಕ ಕರ್ನಾಟಕದ ಸೇವೆಯನ್ನು ಮಾಡುವುದರ ಜೊತೆಯಲ್ಲಿ ಭಾರತ ಮಾತೆಯ ಸೇವೆಯನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಟ್ಟು ಒಂದು ಸದುದ್ದೇಶ. ಆ ಕಾರಣದಿಂದ ಇತ್ತೀಚಿನ ದಿನಗಳಲ್ಲಿ ಇಂಜಿನಿಯರ್ಸ್, ಡಾಕ್ಟರ್ಸ್ ಮತ್ತು ಬೇರೆ ಬೇರೆ ಏನು ಎಜುಕೇಷನ್ ಸ್ಟ್ರೀಮಿಂದ ನಮ್ಮ ಮಕ್ಕಳು ಸಿವಿಲ್ ಸರ್ವಿಸ್ ಕಡೆಗೆ ಒಲವು ತೋರ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಸಂಕೇತ ಅನ್ನುವಂಥದ್ದು. ಸೊ ನಾನು ಯಾಕೆ ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಬಹಳ ಅತಿ ಮುಖ್ಯ ಕಾಲಘಟ್ಟ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, ನಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಮಂಗಳೂರಿಂದ IAS ಆಗಿದ್ದಾರಂತೆ, ಇನ್ನೆಲ್ಲೋ ಬೆಳಗಾವಿಯಿಂದ ಒಬ್ಬರು IPS ಆಗಿದ್ದಾರಂತೆ, ಅಷ್ಟೇ ಗೊತ್ತಾಗ್ತಿತ್ತು. ಎಲ್ಲೋ ಪೇಪರಲ್ಲಿ ನ್ಯೂಸ್ ಬರ್ತಿತ್ತು, ನಾವು ಅವರೆಲ್ಲರೂ ಹುಡ್ಕೊಂಡು ಹೋಗುವಷ್ಟರಲ್ಲಿ ಅವ್ರು ಆಲ್ರೆಡಿ ಅವ್ರ ಅಕಾಡೆಮಿಗೆ ಹೋಗ್ಬಿಡ್ತಾಯಿದ್ರು. ಯಾರು ಕೂಡ ಈ ರೀತಿ ನಮ್ಮ ರಕ್ಷಿತ್ ಗೌಡ ಅವ್ರ ಥರ ಸಕ್ಸಸ್ಫುಲ್ ಕ್ಯಾಂಡಿಡೇಟನ್ನು ಎದುರುಗಡೆ ನೋಡೋ ಭಾಗ್ಯನೇ ನಮಗಿರಲಿಲ್ಲ. ಅಲ್ಲಿ ಇಲ್ಲೆಲ್ಲೋ ಫಿಲ್ಮ್ಗಳಲ್ಲಿ ಪಾತ್ರಗಳ ಮುಖಾಂತರ IAS IPS ನೋಡ್ತಾ ಇದ್ವಿ ನಾವು. ಸೊ ಇವತ್ತು ನಮ್ಮ ಚಂದ್ರ ಲೇಔಟ್ ಎಲ್ಲ ರೀತಿಯಾಗಿರ್ತಕ್ಕಂತಹ ಸಿವಿಲ್ ಸರ್ವಿಸ್ಗೆ ಪ್ರಿಪ್ರೇಷನ್ ಮಾಡುವ ಎಲ್ಲ ಸವಲತ್ತುಗಳನ್ನು, ಫೆಸಿಲಿಟೀಸ್ಗಳನ್ನು ಇವತ್ತು ನಿಮಗೆ ತಂದು ಕೊಟ್ಟಿದೆ. ಇಲ್ಲೆಲ್ಲ ಲೈಬ್ರರೀಸ್ ಇದೆ, ಸ್ಟಡಿ ಸೆಂಟ್ರೀಸ್ ಇದೆ, ನಿಮಗೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿವೆ, PGಗಳಿದೆ, ಬುಕ್ ಸ್ಟಾಲ್ಸ್ ಇದೆ. ಒಟ್ಟು ಒಂದು ಇಕೋಸಿಸ್ಟಮ್ ಇಲ್ಲಿ ಒಂದು ಎಸ್ಟಾಬ್ಲಿಷ್ ಆಗಿದೆ. ಸೊ ನಮಗೆ ಇಂಡಿಯಾ ಫಾರ್ IAS ಅಕಾಡೆಮಿಗೆ ಸಾಕಷ್ಟು ಆಫೀಸರ್ಸನ್ನು ನಾವು ಕರೆಸ್ತಾ ಇರ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ. ಅವರು ಕೂಡ
ನಿಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ, ಒಟ್ಟು ಕರ್ನಾಟಕದ ಮೇಲಿನ ಪ್ರೀತಿಯಿಂದ ಅವರು ಒಂದು ಸೇವಾ ಮನೋಭಾವನೆ ಇಟ್ಕೊಂಡು ಬರ್ತಾರೆ. ಸೊ ನಾನು ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ನಾನು ಕ್ರ್ಯಾಕ್ ಮಾಡಿದ್ದೀನಿ, ಸಕ್ಸಸ್ ಆಗಿದ್ದೀನಿ. ನನ್ನ ಒಂದು ಶ್ರೀಮಂತ ಅನುಭವವನ್ನು ನಮ್ಮ ಮಕ್ಕಳಿಗೆ, ನಮ್ಮ ಸ್ನೇಹಿತರ ಜೊತೆ, ನಮ್ಮ ಜೂನಿಯರ್ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅನ್ನುವಂತಹ ಒಂದೇ ಒಂದು ಸದುದ್ದೇಶ, ಒಳ್ಳೆಯ ಮನೋಭಾವದಿಂದ ಅವರು ಬಂದು, ಯಾರ್ಯಾರು ಫ್ರೆಷರ್ಸ್ ಇದ್ದೀರಿ, ಸಿವಿಲ್ ಸರ್ವಿಸ್ ಪ್ರಿಪ್ರೇಷನನ್ನು ನೀವು ಮಾಡ್ತೀರಿ, ನಿಮ್ಮ ಜೊತೆ ಅವರು ತಮ್ಮ ಅನುಭವನ ಶೇರ್ ಮಾಡ್ಕೊಳ್ತಾರೆ. ಅವರು ಯಾವ ರೀತಿ ಈ ಜರ್ನಿಯನ್ನು ಪ್ರಾರಂಭ ಮಾಡಿದರು, ಯಾವ ರೀತಿ ಅವರು ಈ ಜರ್ನಿನಲ್ಲಿ ಮಿಸ್ಟೇಕ್ಸ್ಗಳನ್ನು ಮಾಡಿದ್ರು, ತಪ್ಪುಗಳನ್ನು ಮಾಡಿದ್ರು, ಅಥವಾ ಸಕ್ಸಸ್ಸನ್ನು ಪಡೀಲಿಕ್ಕೆ ಏನೆಲ್ಲ ಅವರು ಸ್ಟ್ರಾಟಜಿ ಮಾಡಿದ್ರು, ಪ್ಲ್ಯಾನ್ ಮಾಡಿದ್ರು, ಯಾವ ರೀತಿ ಓದಿದ್ರು ಅನ್ನುವಂಥದ್ದು ಅವರ ಬಾಯಿಂದ ಕೇಳಿದರೆ ಚೆಂದ. ಸೊ ಆ ಥರ ಇವತ್ತಿನ ಸಂದರ್ಭದಲ್ಲಿ ನಿಮಗೆ ಎಲ್ಲ ರೀತಿಯ ಅವಕಾಶಗಳು ಸಿಗ್ತಾ ಇದೆ. ಇನ್ನೊಂದು ಹೇಳಬೇಕು ಅಂದರೆ, ನೀವೀಗ ನಮ್ಮಲ್ಲಿ ಪ್ರಶಾಂತ್ ಇದ್ದಾರೆ, ತುಂಬ ಜನ ಇಂಡಿಯಾ ಫಾರ್ IAS ಅಲ್ಲಿ ಒಂದು ದೊಡ್ಡ ಟೀಮ್ ಇದೆ. ಅವರೆಲ್ಲ ಸಿವಿಲ್ ಸರ್ವಿಸಲ್ಲಿ, ಎಸ್ಪೆಷಲಿ UPSC ಮತ್ತು KPSC ಎರಡರಲ್ಲೂ ಕೂಡ 2-3 ಇಂಟರ್ವ್ಯೂ ಕೊಟ್ಟಿರ್ತಕ್ಕಂಥವ್ರು. ಸೊ ನಿಮ್ಗೆ ಗೊತ್ತಿದೆ, ಸಿವಿಲ್ ಸರ್ವಿಸಲ್ಲಿ ಪ್ರಿಲಿಮ್ಸ್ ಪಾಸ್ ಆಗದೇ ಈ ಫೀಲ್ಡನ್ನು ಬಿಡ್ತಕ್ಕಂಥವ್ರು 99% ಇದ್ದಾರೆ ಅಲ್ವಾ? ಸೊ ಜಾಸ್ತಿ, ಅದಕ್ಕೂ ಹೆಚ್ಚಿದ್ದಾರೆ. ಸೊ ಪ್ರಿಲಿಮ್ಸ್ ಪಾಸ್ ಮಾಡಿ, ಮತ್ತೆ ಮೇನ್ಸ್ ಪಾಸ್ ಮಾಡಿ, ಇಂಟರ್ವ್ಯೂಗೆ ಹೋಗಿ, ಇಂಟರ್ವ್ಯೂನಲ್ಲಿ ಸಕ್ಸಸ್ ಸಿಗದೇ ಮತ್ತೆ ಪ್ರಿಲಿಮ್ಸ್ ಪಾಸ್ ಮಾಡಿ, ಮತ್ತೆ ಮೇನ್ಸ್ ಪಾಸ್ ಮಾಡಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ಅನುಭವ ದೊಡ್ಡದು. ನಿಮಗೆ ಎಲ್ಲೋ ಅವ್ರಿಗೂ IAS ಆದವ್ರಿಗೂ ಒಂದು 8-10 ಮಾರ್ಕ್ಸ್ ವ್ಯತ್ಯಾಸ ಇರ್ತದೆ ಅಷ್ಟೇ. ಸೊ ಆ ಥರದ ಪ್ರತಿಭಾವಂತ ಒಂದು ತಂಡ ಇದೆ, ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ಆದರೂ ಕೂಡ ನಾನು ನಿಮಗೊಂದು ಕಿವಿ ಮಾತು ಏನು ಹೇಳ್ತೀನಿ ಅಂದರೆ, ಸಿವಿಲ್ ಸರ್ವಿಸಲ್ಲಿ ನೀವೆಲ್ಲ ಸಿಲೆಬಸ್ಸನ್ನು ನೋಡಿ, ಬಹುಶಃ ನೀವೆಲ್ಲ ಆಲ್ಮೋಸ್ಟ್ ಒಂದು ಸಿಲೆಬಸ್ಸನ್ನು ನೋಡಿರ್ತೀರಿ. ಆ ಸಿಲೆಬಸ್ಸನ್ನು ನೋಡಿದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಹೀಗೆ ನಿಮಗೆ ಕ್ವಶನ್ಸ್ ಕೇಳಬೇಕು, ಇದರ ಸಿಲೆಬಸ್ನ ವ್ಯಾಪ್ತಿ ಒಳಗಡೆ ಕ್ವಶನ್ಸ್ ಕೇಳಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಇವರೆಲ್ಲ ಹೇಳ್ತಿರ್ತಾರೆ, ಸೂರ್ಯನ ಕೆಳಗಡೆ ಏನಾದರೂ ಆಗ್ಬೋದು, ಎನಿಥಿಂಗ್ ಅಂಡರ್ ದ ಸನ್ ಇಸ್ ದ ಸಬ್ಜೆಕ್ಟ್ ಫಾರ್ ಯು. ಆ ಕಾರಣದಿಂದ ನೀವು ಹೆಚ್ಚಿನ ವಿಚಾರಗಳನ್ನು ನೀವು ಎಕ್ಸ್ಟ್ರಾ ಓದ್ಕೊಳ್ಬೇಕಾಗ್ತದೆ. ಯಾಕೆಂದರೆ ನಮ್ಮ ಹತ್ರ ನೀವು ಇಂಡಿಯಾ ಫಾರ್ IAS ಜೊತೆಗೆ 1 ವರ್ಷ ನೀವು ಕೋಚಿಂಗ್ ತಗೊಳ್ತೀರಿ. 1 ವರ್ಷದಲ್ಲಿ ನೀವು ಆ ಸಿಲೆಬಸ್ಸನ್ನು ನೋಡಿದ್ರೆ, ಕೆಲವರೆಲ್ಲ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಕೆಲವರು ಕಾಮರ್ಸ್ ಬ್ಯಾಕ್ಗ್ರೌಂಡ್, ಕೆಲವರು BSc ಮಾಡಿರ್ತೀರಿ. ಸಾಕಷ್ಟು ವಿಚಾರಗಳನ್ನು ನೀವು 10th ಪಾಸ್ ಮಾಡಿರ್ತೀರಿ, ತದನಂತರ 4-5 ವರ್ಷದಲ್ಲಿ ಮರ್ತಿರ್ತೀರಿ. ಅದೇ ಜಿಯೋಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಪ್ರತಿನಿತ್ಯ ನೀವು ನ್ಯೂಸ್ ಪೇಪರಲ್ಲಿ ಏನೆಲ್ಲ ಓದ್ತೀರಿ, ಅದನ್ನೇ ಮತ್ತೆ ಓದ್ಲಿಕ್ಕೆ ಶುರು ಮಾಡ್ತೀರಿ. ಅಥವಾ ಇಲ್ಲಪ್ಪ ನಾನು ಬೇರೆ ರಾಕೆಟ್ ಸೈನ್ಸ್ ಓದ್ತಾ ಇದ್ದೀನಿ, ಅಥವಾ ಇನ್ನೇನೋ ಒಂದು ಬ್ರಹ್ಮವಿದ್ಯೆ ಹೇಳ್ಕೊಡ್ತಾ ಇದ್ದಾರೆ, ಅದೇನೂ ಇಲ್ಲ. ನೀವು ಪ್ರತಿನಿತ್ಯ ನ್ಯೂಸ್ ಪೇಪರಲ್ಲಿ ಓದ್ತಕ್ಕಂಥದ್ದು, ಈ ಪ್ರಪಂಚದಲ್ಲಿ ನಿಮ್ಮ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಘಟನೆಗಳು, ನೀವು 10th ಏನು ಸಿಲೆಬಸ್ ಇದೆಯಲ್ವಾ, ಅದೇ ಸಿಲೆಬಸ್ಸನ್ನು ಮತ್ತೆ ಇನ್ನೊಮ್ಮೆ ಓದ್ತೀರಿ. ಯಾಕೆಂದರೆ ಈ 4-5 ವರ್ಷಗಳಲ್ಲಿ ನೀವು ಮರ್ತ್ಕೊಂಡಿದ್ದೀರಿ ಅಂತೇಳಿ ಮತ್ತೆ ಓದಿಸ್ತೀವಿ ಅದನ್ನು. ಸೊ ನೀವು ಯಾವುದೇ ಒಂದು ವಿಷಯವನ್ನು ಬರಿಬೇಕಾದ್ರೆ ಸಿವಿಲ್ ಸರ್ವಿಸ್ಗಳಲ್ಲಿ ನೀವು ಸಮಗ್ರವಾಗಿ ವಿಚಾರಗಳನ್ನು ತಿಳ್ಕೊಂಡಿದ್ರೆ ಆ ಸಬ್ಜೆಕ್ಟ್ ಮೇಲೆ ನೀವು ಆನ್ಸರನ್ನು ಬರಲಿಕ್ಕೆ ಸಾಧ್ಯ. ಇಲ್ಲಪ್ಪ ನನಗೆ ಎಕನಾಮಿಕ್ಸ್ ಗೊತ್ತಿಲ್ಲ, ಬರೀ ನಾನು ಜಿಯೋಗ್ರಫಿನಲ್ಲಿ ಮಾಸ್ಟರ್ ಇದ್ದೀನಿ, ಇಲ್ಲಪ್ಪ ನಾನು ಬರೀ ಪೊಲಿಟಿಕಲ್ ಸೈನ್ಸಲ್ಲಿ ಮಾಸ್ಟರ್ ಇದ್ದೀನಿ, ನನಗೆ ಹಿಸ್ಟ್ರಿ ಗೊತ್ತಿಲ್ಲ, ಇಲ್ಲ ನಾನು ಹಿಸ್ಟ್ರಿನಲ್ಲಿ ಮಾಸ್ಟರ್ ಇದ್ದೀನಿ, ನನಗೆ ಪೊಲಿಟಿಕಲ್ ಸೈನ್ಸ್ ಗೊತ್ತಿಲ್ಲ, ಆ ಥರ ಇಲ್ಲ. ನೀವು ಎಲ್ಲ ವಿಚಾರಗಳನ್ನು ಪ್ರತಿನಿತ್ಯ ತಿಳ್ಕೊಳ್ತಾ ಇರಬೇಕು. ನಿಮಗೆ ಅದು ಒಂದು ಜ್ಞಾನದಾಹ ಇರಬೇಕು. ಪ್ರತಿನಿತ್ಯ ನ್ಯೂಸ್ ಪೇಪರಲ್ಲಿ ನೋಡ್ತಾನೆ ಇರಬೇಕು, ಸ್ಪೋರ್ಟ್ಸಲ್ಲಿ ಏನಾಯಿತು, ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಏನಾಗಿದೆ, ಆಯಿತಾ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ, ಇಂಟರ್ನ್ಯಾಷನಲ್ ಅಫೈರ್ಸು, ಅದೇ ರೀತಿ ನ್ಯಾಷನಲ್ ಅಫೈರ್ಸ್ ಏನಿದೆ, ಸ್ಟೇಟ್ ಅಫೈರ್ಸ್ ಏನಿದೆ, ನಮ್ಮ ಮಹಿಳೆಯರ ಸಮಸ್ಯೆ ಏನು, ರೈತರ ಸಮಸ್ಯೆ ಏನು, ಅದೇ ರೀತಿ ನಮ್ಮ ಲೇಬರ್ಸ್ ಸಮಸ್ಯೆ ಏನು, ಒಂದು ಅರ್ಬನ್, ಪ್ರತಿಯೊಂದನ್ನು ನೀವು ಸಮಗ್ರವಾಗಿ ತಿಳ್ಕೊಬೇಕು. ಆಗ ಮಾತ್ರ ನಿಮ್ಮ ಆನ್ಸರು UPSCನಲ್ಲಿ ಒಂದು ಪರಿಪೂರ್ಣತೆ ಕಡೆ ಹೋಗುತ್ತೆ, ಒಂದು ಪರ್ಫೆಕ್ಷನ್ ಬರುತ್ತೆ ಅದರಲ್ಲಿ. ಸೊ ಆ ಕಾರಣದಿಂದ ಇಂಡಿಯಾ ಫಾರ್ IAS ಅಲ್ಲಿ ಎಷ್ಟು ದಿನ ನೀವು ನಮ್ಮ ಜೊತೆಲಿ ಇರ್ತೀರಿ, ತದನಂತರೂ ಕೂಡ ಈಗ ಆಲ್ರೆಡಿ ಇಷ್ಟು ಬ್ಯಾಚ್ಗಳಾಗೋಗಿದೆ, ಆದರೂ ಪ್ರಶಾಂತ್ ಅವರನ್ನು ಬಿಡ್ತಾ ಇಲ್ಲ. ಅವರಿಗೆ ಫೋನ್ ಮಾಡ್ತಕ್ಕಂಥದ್ದು, ಮೆಸೇಜ್ ಮಾಡ್ತಕ್ಕಂಥದ್ದು, ಟೆಸ್ಟ್ ಸೀರೀಸ್ ಬರೀಬೇಕು, ಅವರು ಮೆಂಟರ್ಶಿಪ್ ತಗೋಬೇಕು, ಬನ್ನಿ ನಮ್ಮಲ್ಲಿ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳಿ, ಕೌನ್ಸಿಲಿಂಗ್ ತಗೊಳ್ಳಿ, ಏನೇ ತೊಂದರೆ ಇದ್ದರೂ ನಮ್ಗೆ ಹೇಳಿ ಅಂತ. ಈಗಾಗಲೇ 4-5 ವರ್ಷ ಬಿಟ್ಟೋಗಿದ್ರು ಕೂಡ ಅವರನ್ನು ಕರೆದು ಅವರಿಗೆಲ್ಲ ನಾವು ಇನ್ನೂ ಗೈಡೆನ್ಸ್ ಕೊಡ್ತಾಯಿದ್ದೀವಿ. ಸೊ ಅದೇ ಒಂದು ದೃಷ್ಟಿಕೋನ ಇಟ್ಕೊಂಡು ಅವರು ಇಂಡಿಯಾ ಫಾರ್ IAS ಒಂದು ಫ್ಯಾಮಿಲಿ ಅಂತ ಹೇಳುವಂಥ ವಿಚಾರ. ನೀವು ಒಮ್ಮೆ ಇಂಡಿಯಾ ಫಾರ್ IASಗೆ ಕಾಲಿಕ್ಕಿದ್ದೀರಿ ಅಂದರೆ ನಮ್ಮ ಉದ್ದೇಶ ಇರ್ತದೆ, ನಮ್ಮ ಮಕ್ಕಳು ಒಂದು ದೊಡ್ಡ ಒಂದು ಯೋಜನೆಯನ್ನು, ಒಂದು ದೊಡ್ಡ ಕನಸನ್ನು ಹೊತ್ತು ಇಲ್ಲಿಗೆ ಬಂದಿದ್ದಾರೆ, ಅವರು
ಒಂದು ಒಳ್ಳೆಯ ಜೀವನವನ್ನು ಕಟ್ಕೋಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಬೇಕು, ತಮ್ಮ ತಂದೆ ತಾಯಿಗಳಿಗೂ ಕೂಡ ಒಂದು ಒಳ್ಳೆಯ ಹೆಸರು ತಂದು ಕೊಡಬೇಕು, ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ನಮ್ಮ ಮಕ್ಕಳು ಬಂದಿದ್ದಾರೆ. ನಮ್ಮಲ್ಲಿ ಎಷ್ಟು ಸಾಧ್ಯನೋ ಇಂಡಿಯಾ ಫಾರ್ IAS ಇಂದ ಅಷ್ಟು ನಾವು ಶಕ್ತಿ ಮೀರಿ ನಿಮಗೆ ಒಳ್ಳೆಯ ಒಂದು ಗುಣಮಟ್ಟದ ಮಾರ್ಗದರ್ಶನ ಕೊಡಬೇಕು ಅಂತೇಳಿ ನಾವೆಲ್ಲ ಕಟಿಬದ್ಧ ಆಗಿದ್ದೀವಿ. ಸೊ ಆ ಕಾರಣದಿಂದ ನೀವೆಲ್ಲ ಇವತ್ತು ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇದ್ದೀರಿ. ನಾನು ಯಾವಾಗಲೂ ಇದನ್ನು ಹೇಳ್ತಿರ್ತೀನಿ, ಸಿವಿಲ್ ಸರ್ವಿಸ್ ಅಂದರೆ ಸಿವಿಲ್ ಸರ್ವಿಸ್ ಕೋಚಿಂಗ್ ಅನ್ನೋದಕ್ಕಿಂತ ಇದೊಂದು ಗೈಡೆನ್ಸ್, ಇದು ಮಾರ್ಗದರ್ಶನ. ಈ CET ನೀಟಲ್ಲೆಲ್ಲ ಕೋಚಿಂಗ್ ಕೊಡ್ತಾರೆ, ಎಲ್ಲ 100, 99 ತೆಗಿಬೇಕಲ್ಲಿ ನೀವು, ಅಲ್ವೇನಪ್ಪ? ಸೊ 99, 99.13 ಈ ಥರ ಏನೇನೋ ಇರುತ್ತೆ. ಆ ಥರ ಅಲ್ಲ ಇದು. ಇದು ಇನ್ನೊಂದು ಕಾಲೇಜ್ ಅಲ್ಲ. ಇಲ್ಲಿ ನಿಮ್ಮ ಪ್ರತಿಯೊಬ್ಬರ ಸ್ಟ್ರೆಂತೇ ಬೇರೆ ಇದೆ, ನಿಮ್ಮ ಪ್ರತಿಯೊಬ್ಬರ ವೀಕ್ನೆಸ್ ಬೇರೆ ಇದೆ. ಯಾರೋ ಒಂದು ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇರ್ತಾರೆ, ಇನ್ಯಾರೋ ಒಂದು ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇರ್ತಾರೆ, ಇನ್ಯಾರೋ ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಇನ್ಯಾರೋ ಸಿಟಿಯಿಂದ ಬಂದಿರ್ತಾರೆ, ಇನ್ಯಾರೋ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರ್ತದೆ, ಅವರ ಸೋಷಿಯೋ ಇಕಾನಮಿಕ್ ಬ್ಯಾಕ್ಗ್ರೌಂಡ್ ಬೇರೆ ಇರ್ತದೆ. ಸೊ ನಿಮ್ಮ ಬ್ಯಾಕ್ಗ್ರೌಂಡನ್ನು, ನಿಮ್ಮ ಸ್ಟ್ರೆಂತ್ ವೀಕ್ನೆಸ್ಸನ್ನು ನೋಡಿಕೊಂಡು ನಿಮಗೆ ಇಲ್ಲಿ ನಾವು ಗೈಡೆನ್ಸ್ ಮಾಡ್ತೀವಿ. ಎಲ್ಲಿ ಬ್ಯಾಚ್ ಕಡಿಮೆ ಇರ್ತದೆ ಅಲ್ಲಿ ನಿಮಗೆ ನ್ಯಾಯ ಜಾಸ್ತಿ ಸಿಗ್ತದೆ ಅನ್ನುವಂಥದ್ದು. ಅದು ಬಿಟ್ಟು ತುಂಬ ನಾವು ಸಾವಿರಾರು ಅಡ್ಮಿಷನ್ಸ್ ತಗೊಂಡು ಏನೋ ಒಂದು ಕುರಿದೊಡ್ಡಿ ಮಾಡಿಕೊಂಡು ಇಲ್ಲಿ ನಾವು ಗೈಡೆನ್ಸ್ ಮಾಡಲಿಕ್ಕಾಗಲ್ಲ. ಸಪೋಸ್ ನಾಳೆ ಇಂಡಿಯಾ ಫಾರ್ IAS ನ್ಯೂಸ್ ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ನಮಗೆ 1000 ಜನ ತುಂಬ ಬಿಡ್ತಾರೆ. ಇದರಲ್ಲಿ ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ನಮಗೆ ಅದರಲ್ಲಿ ವಿಶ್ವಾಸ ಇಲ್ಲ. ನೀವು ಎಷ್ಟು ಜನ ಬಂದಿದ್ದೀರಿ ಇವತ್ತು, ನೀವೆಲ್ಲ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದೀರಿ, ನಿಮ್ಮಲ್ಲಿ ಆ ಗಾಂಭೀರ್ಯ ಇದೆ. ನಾನು ಒಂದು ಸಿವಿಲ್ ಸರ್ವಿಸಸ್ಗೆ ಹೋಗ್ತಿದ್ದೀನಿ, ಸಿವಿಲ್ ಸರ್ವಿಸಸ್ಗೆ ನಾನು ಪ್ರಿಪ್ರೇಷನ್ ಮಾಡ್ತೀನಿ ಅನ್ನೋದು, ಆ ಥರ ಗಾಂಭೀರ್ಯ ಇರ್ತಕ್ಕಂಥ ಸೀರಿಯಸ್ ಕ್ಯಾಂಡಿಡೇಟ್ಸ್ ನಮಗೆ ಬೇಕು. ಆ ಕಾರಣದಿಂದ ಎಲ್ಲಿ ಬ್ಯಾಚ್ ಕಡಿಮೆ ಇರ್ತದೆ, ಎನಿ ಇನ್ಸ್ಟಿಟ್ಯೂಟ್ ಇನ್ ದಿ ಕಂಟ್ರಿ ಚಿಕ್ಕ ಬ್ಯಾಚ್ ಇರಬೇಕು. ಆಗ ಮಾತ್ರ ನಿಮಗೆ ನಮ್ಮ ಏನು ನಿಮಗೇನು ಗೈಡ್ ಮಾಡ್ತಾರೆ, ಮಾರ್ಗದರ್ಶಕರು ಯಾರಿದ್ದಾರೆ, ಟೈಮ್ ಕೊಡಲಿಕ್ಕೆ ಸಾಧ್ಯ. ನೀವು ಕೂಡ ಏನೇ ಡೌಟ್ಸ್ ಇದ್ದರೂ ಯಾವಾಗಲೂ ನಮ್ಮಲ್ಲಿ ಬೆಳಗ್ಗೆ 9 ಗಂಟೆಗೆ ಬಂದರೆ ಸಾಯಂಕಾಲ 8 ಗಂಟೆವರೆಗೆ ಎಲ್ಲ ಟೀಮ್ ಇರುತ್ತೆ. ಯಾವಾಗ ಬೇಕಾದರೂ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು. ಯಾವಾಗ ಬೇಕಾದರೂ ನಿಮಗೆ ಏನು ಸಮಸ್ಯೆಗಳಿದ್ದರೆ, ಏನೋ ಸಬ್ಜೆಕ್ಟ್ ಅರ್ಥ ಆಗ್ತಾಯಿಲ್ಲ, ಸಮ್ಟೈಮ್ಸ್ ಈ ಜರ್ನಿನೇ ಹಾಗೆ, ಸಮ್ಟೈಮ್ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಸಾಮಾಜಿಕ ಒತ್ತಡಗಳು, ಕೌಟುಂಬಿಕ ಒತ್ತಡಗಳು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒತ್ತಡಗಳನ್ನು ನೀವು ಫೇಸ್ ಮಾಡ್ತೀರಿ. ಈ ಸಿವಿಲ್ ಸರ್ವಿಸ್ ಜರ್ನಿ ಒಳಗಡೆ, ಈ ಜರ್ನಿಯನ್ನು ಮುಗಿಸುವಷ್ಟರೊಳಗಡೆ ನೀವು ಆಫೀಸರ್ ಆಗೇ ಬಿಟ್ಟಿರ್ತೀರಿ. UPSC ಏನು ನಿಮಗೆ ರ್ಯಾಂಕ್ ಕೊಡೋದು ಬೇಕಿಲ್ಲ, ಈ ಜರ್ನಿನೇ ನಿಮ್ಮನ್ನು ಆಫೀಸರಾಗಿ ಮಾಡಿರ್ತದೆ. ಬೌದ್ಧಿಕವಾಗಿ ಭಾಳ ಎತ್ತರಕ್ಕೆ ನೀವು ಬೆಳಿತೀರಿ ಅನ್ನುವಂಥದ್ದು. ಅದೇ ರೀತಿ ಇವತ್ತೇನು ನೀವು ನನ್ನ ಕಣ್ಣೆದುರುಗಡೆ ಕಾಣ್ತಾ ಇರ್ತಿದ್ದೀರಿ, ಆ ವ್ಯಕ್ತಿತ್ವ ನಿಮ್ಮದಿರಲ್ಲ. ಇನ್ನೊಂದು ವರ್ಷದ ನಂತರ ನಿಮ್ಮ ವ್ಯಕ್ತಿತ್ವದಲ್ಲೂ ಕೂಡ ಅಮೂಲಾಗ್ರವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ನಾವು ಕಾಣ್ತೀವಿ. ಆ ಒಂದು ಅಂತಃಶಕ್ತಿ ನಿಮ್ಮಲ್ಲಿ ಈ ಸಿವಿಲ್ ಸರ್ವಿಸ್ ಓದಿದಾಗ ಅದನ್ನು ನೀವು ರೂಢಿಸ್ಕೋತೀರಿ ಅನ್ನುವಂಥದ್ದು. ಪ್ರಪಂಚದ ಯಾವುದೇ ಮೂಲೆ ಬಿಟ್ಟರು ನಾನು ಸಕ್ಸಸ್ ಆಗಿ ಬರ್ತೀನಿ, ಜಯಿಸಿ ಬರ್ತೀನಿ ಎನ್ನುವಂತಹ ಒಂದು ಶಕ್ತಿ ನಿಮಗೆ ಈ ಸಿವಿಲ್ ಸರ್ವಿಸ್ ಕೊಡ್ತದೆ. ನಾವು ಇಷ್ಟು ಜನ ಇದ್ದೀವಿ, ಎಲ್ರಿಗೂ ಸರ್ವಿಸ್ ಸಿಗ್ತದೆ, ಸರ್ವಿಸ್ ಸಿಗಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಸಕ್ಸಸ್ ರೇಟ್ ಬಗ್ಗೆ ನೀವೆಲ್ಲ ನೋಡ್ತಿರ್ತೀರಿ. ಇಂಡಿಯಾ ಫಾರ್ IAS ಅಕಾಡೆಮಿ ವೆಬ್ಸೈಟ್ಗೆ ಹೋಗಿ, ಸಾಧ್ಯ ಆದರೆ ಒಂದು 2-3 ಗಂಟೆ ಅಥವಾ ಒಂದು ನೈಟ್ ಫುಲ್ ಹಾಕಿ ಒಂದು 10 ಗಂಟೆ ಕೂತ್ಕೊಂಡು ಕ್ಲೀನಾಗಿ ನಮ್ಮ ವೆಬ್ಸೈಟನ್ನು ನೀವು ನೋಡಿದ್ರೆ ಅಲ್ಲೆಲ್ಲ ಪ್ರಾಪರಾಗಿ ಇವರೆಲ್ಲ ಪ್ರತಿಭಾವಂತರು ಬರೆದಿದ್ದಾರೆ ವೆಬ್ಸೈಟಲ್ಲಿ. ಸಿವಿಲ್ ಸರ್ವಿಸ್ ಇಂಪಾರ್ಟೆನ್ಸ್ ಏನು, ಅದ್ರ ಪ್ರಿವಿಲೇಜಸ್ ಏನು, ಸಿಲೆಬಸ್ ಏನಿದೆ, ಕ್ವಶನ್ಸ್ ಯಾವ ರೀತಿ ಬರ್ತದೆ, ಆಪ್ಷನಲ್ ಸ್ಟ್ರಾಟಜಿ ಏನು, ಎಸ್ಸೆ ಸ್ಟ್ರಾಟಜಿ ಏನಿದೆ, ಪ್ರಿಲಿಮ್ಸ್ ಅಪ್ರೋಚ್ ಏನು, ಮೈನ್ಸ್ ಅಪ್ರೋಚ್ ಏನು, ಇಂಟರ್ವ್ಯೂಗೆ ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡಬೇಕು. ಅದೇ ರೀತಿ ಈ ರೀತಿಯ ಪ್ರತಿಭಾವಂತರು, ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್, ಸಾಧಕರು ಅಕಾಡೆಮಿಗೆ 100 ಜನ ಸಾಧಕರು ವಿಸಿಟ್ ಮಾಡಿದ್ದಾರೆ, ಅವರ ಅನುಭವವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ನಮ್ಮ ಯೂಟ್ಯೂಬಲ್ಲಿದೆ. ಇದೆಲ್ಲವನ್ನು ನೀವು ನೋಡಿದ್ರೆ ನಿಮಗೆ ಸಾಕಷ್ಟು ವಿಚಾರ ಅದರಲ್ಲಿ ತಿಳಿಯುತ್ತೆ ಅನ್ನುವಂಥದ್ದು. ಸಿವಿಲ್ ಸರ್ವಿಸ್ ಬಗ್ಗೆ ಒಂದು ಪಕ್ಷಿ ನೋಟ ಅಂತೀವಲ್ಲ, ಅಷ್ಟು ನಿಮಗೆ ಸಿಗುತ್ತೆ. ಅದಕ್ಕೆ ಇಂಡಿಯಾ ಫಾರ್ IAS www.indiaforis.com ಹೋಗಿ ಇವತ್ತು ನೈಟ್, ನಾಳೆ ಸಾಧ್ಯ ಆದರೆ ಕುತ್ಕೊಂಡು ಥರೋಲಿ ಓದಿ. ಸಿವಿಲ್ ಸರ್ವಿಸ್ ಬಗ್ಗೆ ಒಂದು ಸಮಗ್ರವಾಗಿರ್ತಕ್ಕಂತಹ ಒಂದು ತಿಳುವಳಿಕೆ ನಿಮಗೆ ಅದರಲ್ಲಿ ಸಿಗ್ತದೆ ಅನ್ನುವಂಥದ್ದು. ಸೊ ಆ ಕಾರಣದಿಂದ ಎಲ್ಲವನ್ನೂ ಒಂದು ಇನ್ಸ್ಟಿಟ್ಯೂಟ್ ಕೊಡಲಿಕ್ಕಾಗಲ್ಲ. ಈಗ ನನ್ನ ಹತ್ರ ನೀವು 3 ವರ್ಷ 4 ವರ್ಷ ಇದ್ದರೆ ನಾನು ಹೆಚ್ಚಿಗೆ ನಿಮಗೆ ವಿಚಾರಗಳನ್ನು ತಿಳಿಸ್ಕೊಡ್ಬೋದು. 9, 10, 11 ತಿಂಗಳಲ್ಲಿ ಇಡೀ ಪ್ರಪಂಚವೆಲ್ಲನೂ ಬೋಧನೆ ಮಾಡ್ತೀನಿ ಅಂತ ಆಗಲ್ಲ, ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮ ಸಿಲೆಬಸ್ನ ಅಗಾಧತೆ ಅಷ್ಟು ದೊಡ್ಡದಿದೆ. ಇನ್ನೊಂದು ನೀವೇನಪ್ಪ ಫಾರ್ಚುನೇಟ್ ಅಂದರೆ, ನಾವು ಪ್ರಿಪ್ರೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಭಾಳ ಕಷ್ಟ. ನಮಗೆ ಏನು ನೋಟ್ಸ್ಗಳನ್ನ
ಅಥವಾ ಮೆಟೀರಿಯಲ್ಗಳನ್ನೇ ಹುಡ್ಕೊಂಡು ನಾವು 6 ತಿಂಗಳು ಕಳೆದು ಬಿಡ್ತಾ ಇದ್ವಿ. ಏನು ಓದಬೇಕು, ಏನು ಓದಬಾರ್ದು, ಸಿಲೆಬಸ್ ಏನಿದೆ, ಈ ಥರ ಎಲ್ಲ ವೆಬ್ಸೈಟ್ ಕಾಲ ಅಲ್ಲ ಅದು. ಆನ್ಲೈನಲ್ಲಿ ಏನು ಬೇಕಾದರೂ ನೀವು ಸರ್ಚ್ ಮಾಡಿ ತಿಳ್ಕೊಬೋದು. ಇವತ್ತು 6 ತಿಂಗಳು ಬರೀ ಮೆಟೀರಿಯಲ್ ಹುಡುಕೊಂಡೇ ಕಳೀತಾ ಇದ್ವಿ ನಾವು. 6 ತಿಂಗಳು ಬರೀ ಪ್ರಿಪ್ರೇಷನ್ಗೆ ರೆಡಿ ಆಗಲಿಕ್ಕೆ 6 ತಿಂಗಳು. ಇವತ್ತೇನಾದರೂ ನೀವು ಬಂದಿದ್ದೀರಿ, ಸಿವಿಲ್ ಸರ್ವಿಸ್ ಒಂದು ಓರಿಯೆಂಟೇಷನ್ ವರ್ಕ್ಶಾಪ್ಗಳನ್ನು ನಾವು ಮಾಡ್ತೀವಿ. ಸಾಕಷ್ಟು ಕಡಿಮೆ ಅವಧಿಯಲ್ಲಿ ಈ ಎಕ್ಸಾಮ್ಸ್ಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಭಾಳ ಕಡಿಮೆ ಅವಧಿಯಲ್ಲಿ ನೀವು ತಿಳ್ಕೊತೀರಿ. ಅದೇ ರೀತಿ ವೆಬ್ಸೈಟ್, ನಾನು ಈಗಾಗಲೇ ಹೇಳಿದಾಗೆ ವೆಬ್ಸೈಟ್ನಲ್ಲಿ, ಯೂಟ್ಯೂಬ್ನಲ್ಲಿ ಸಾಕಷ್ಟು ಸಾಧಕರು, ಪ್ರತಿಭಾವಂತರೆಲ್ಲ ಅವರ ಒಂದು ಏನು ಯಶೋಗಾಥೆಯನ್ನು ಹೇಳ್ಕೊಂಡಿದ್ದಾರೆ. ಸೊ ಒಂದು ಏನಪ್ಪ ನಿಮ್ಮಲ್ಲಿ ಅಂದರೆ ಆ ಇಚ್ಛಾಶಕ್ತಿ ಇರಬೇಕು. ಈ ಒಂದು ವರ್ಷ 2 ವರ್ಷ ಏನು ಸಿವಿಲ್ ಸರ್ವಿಸಲ್ಲಿ ನೀವು ಸ್ಪೆಂಡ್ ಮಾಡ್ತೀರಿ, ನಿಮ್ಮ ಜೀವನದ ಇದು ಅತಿ ಮುಖ್ಯವಾಗಿರ್ತಕ್ಕಂತಹ ಕಾಲಘಟ್ಟ. ಯಾಕೆ ಅಂದರೆ ಒಂದು ರೀತಿ ತಪಸ್ಸೇ ಇದು. ಸಿವಿಲ್ ಸರ್ವಿಸ್ ಅಂದರೆ ನನ್ನ ದೃಷ್ಟಿನಲ್ಲಿ ಒಂದು ರೀತಿ ತಪಸ್ಸಿದು. ಹಾಗಂತೇಳಿ ನೀವು 18 ಗಂಟೆ ಓದಬೇಕು, 20 ಗಂಟೆ ಓದಬೇಕು, ಬೇರೆ ಚಟುವಟಿಕೆಗಳನ್ನು ಮಾಡಬೇಕು ಅಂತಲ್ಲ. ತಪಸ್ಸಂದರೆ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂತಹ ಜೀವನ ಶೈಲಿ. ಪ್ರತಿಯೊಂದು ಬೆಳಗ್ಗೆ ನಾನು ಎದ್ದಾಗ ರಾತ್ರಿ ಮಲಗುವವರೆಗೂ ನನ್ನ ಜೀವನ ಶೈಲಿ ಹೇಗಿರಬೇಕು, ಯಾವ್ಯಾವಾಗ ಏನು ಕೆಲಸಗಳನ್ನು ಮಾಡಬೇಕು, ಯಾವ ರೀತಿ ನಾನು ಫೋಕಸ್ಡ್ ಆಗಿರಬೇಕು, ಯಾವ ರೀತಿ ನಾನು ಎಫರ್ಟನ್ನು ಹಾಕಬೇಕು, ಮತ್ತು ಎಲ್ಲ ಬೇರೆ ಬೇರೆ ಕ್ರಿಯೆಗಳೇನಿದೆ ಎಲ್ಲದರ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಸಂಗಮವೇ ಸಿವಿಲ್ ಸರ್ವಿಸ್. ಅದು ಬಿಟ್ಟು ಇಲ್ಲ ಒಂದಿನ ಫುಲ್ಲು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 10-12 ಗಂಟೆ ಓದ್ಬಿಡೋದು, ಇನ್ನೊಂದು 2 ದಿನ ಟ್ರಿಪ್ಗೆ ಹೋಗ್ಬಿಡೋದು, ಏನು ಓದ್ದೆ ಮಲ್ಕೊಬಿಡೋದು, ಈ ಥರ ಎಲ್ಲ ಮಾಡಬಾರ್ದು. ಯಾಕೆಂದರೆ ನೀವೊಂದು ಮ್ಯಾರಥಾನ್ ಜರ್ನಿಗೆ ರೆಡಿ ಆಗಬೇಕು. ಕಳೆದ ಬಾರಿ ಕರ್ನಾಟಕದಿಂದ 35 ಜನ ಸಿವಿಲ್ ಸರ್ವಿಸ್ ಅಲ್ಲಿ ಕ್ರ್ಯಾಕ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಮಿಸ್ಟರ್ ರಕ್ಷಿತ್ ಗೌಡ. 35 ಜನಕ್ಕೆ ನೀವು ತೆಗೆದುಕೊಳ್ಳಿ, ಎಲ್ಲರೂ ನನಗೆ ಪರಿಚಯ ಇದ್ದಾರೆ, ಆಲ್ಮೋಸ್ಟ್ ಎಲ್ಲ ಪರಿಚಯ ಇದ್ದಾರೆ. ಅವರೆಲ್ಲರಿಗೂ ಕೂಡ 3ರಿಂದ 4 ಅಟೆಂಪ್ಟ್ಸ್ ತಗೊಂಡಿದೆ. ಎಷ್ಟು ಅಟೆಂಪ್ಟ್ ತಗೊಂಡಿದೆ? ಯಾರೋ ಮೊದಲನೇ ಅಟೆಂಪ್ಟಲ್ಲಿ ಟೀನಾ ಡಬಿ ಥರ ಫಸ್ಟ್ ಅಟೆಂಪ್ಟ್ ಬಂದರು 21ನೇ ಏಜ್ಗೆ IAS ಮಾಡಿ ಹೋಗಿದ್ದಾರೆ ಅಂತಿಲ್ಲ. ಇಡೀ ಒಟ್ಟು ಏನು UPSC ರಿಸಲ್ಟ್ ತಗೊಂಡ್ರೆ ಪ್ರತಿಯೊಬ್ಬರಿಗೂ 2, 3, 4 ಅಟೆಂಪ್ಟ್, ಕೆಲವ್ರಿಗೆ 5 ಅಟೆಂಪ್ಟ್, ಕೆಲವರು 6 ಅಟೆಂಪ್ಟ್ ತಗೊಂಡಿದೆ. ಸೊ ಇವತ್ತು ಬಂದು ನೀವು ನೆಕ್ಸ್ಟ್ ಇಯರ್ ಎಕ್ಸಾಮ್ ಮುಗಿಸಿ, ಅದರ ನೆಕ್ಸ್ಟ್ ಇಯರ್ ನೀವು IAS ಆಗಿ, ಅದರ ನೆಕ್ಸ್ಟ್ ಇಯರ್ ಮೈಸೂರು DC ಆಯ್ತೀವಿ ಅಂತ ಏನಿಲ್ಲ ಇಲ್ಲಿ. ಸೊ ವಸ್ತುಸ್ಥಿತಿಯನ್ನು, ವಾಸ್ತವತೆಯನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಇಲ್ಲಿ ನಮ್ಮ ಎದುರುಗಡೆ ಕೂತಿರ್ತಕ್ಕಂಥ ರಕ್ಷಿತ್ ಗೌಡ ಓವರ್ನೈಟ್ ರಕ್ಷಿತ್ ಗೌಡ ಆಗಿಲ್ಲ. ರಕ್ಷಿತ್ ಗೌಡ ಕಳೆದ 3-4 ವರ್ಷಗಳಲ್ಲಿ ಸಾಕಷ್ಟು ನಿದ್ದೆ ಇಲ್ಲದ ರಾತ್ರಿಗಳಿವೆ, ಸಾಕಷ್ಟು ಸೋಲುಗಳಿವೆ ಏನ್ರಪ್ಪ. ಸೊ ಹಾಗಾಗಿ ಆ ಒಂದು ನಗ್ನತೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ನಮಗೆ ಎಲ್ಲಿವರೆಗೂ ಅದು ಗೊತ್ತಿಲ್ಲ. ಇಲ್ಲಾಂದರೆ ಬಂದ್ರಿ, ಎಷ್ಟೋ ಜನ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ಗೆ ಕುದುರೆ ಮೇಲೆ ಬರ್ತಾರೆ. ಎಲ್ಲೋ ಅಲ್ಲಿ ಇಲ್ಲಿ TV ನೋಡ್ಬಿಟ್ಟು, ಎಲ್ಲೋ ರೆಡ್ ಲೈಟ್ ನೋಡ್ಬಿಟ್ಟು, ಇನ್ನೆಲ್ಲೋ ಒಂದು ಯೂಟ್ಯೂಬ್ ನೋಡ್ಬಿಟ್ಟು ಕುದುರೆ ಮೇಲೆ ಹತ್ತು ಬರ್ತಾರೆ. ಕುದುರೆನ ಕೆಳಗಡೆನೇ ಹಿಡಿಯಲ್ಲ, ಅದೇ ಕುದುರೆಲಿ ವಾಪಸ್ ಹೋಗ್ಬಿಡ್ತಾರೆ. ಸೊ ಆ ಕಾರಣದಿಂದ ಇದು ಏನು 100 ಮೀಟರ್ ಸ್ಪ್ರಿಂಟ್ ಅಲ್ಲ, ಇದು ಮ್ಯಾರಥಾನ್ ಇದೆ. ಸಾಕಷ್ಟು ವಿಚಾರಗಳನ್ನು ತಿಳ್ಕೋಬೇಕು, ಬೌದ್ಧಿಕವಾಗಿ ಎತ್ತರಕ್ಕೆ ಬೆಳಿಬೇಕು, ನೀವು ಒಳ್ಳೆ ವಿದ್ಯಾವಂತರಾಗಬೇಕು. ಆಗ ಮಾತ್ರ ಸಿವಿಲ್ ಸರ್ವಿಸಲ್ಲಿ ಒಂದೊಂದು ಕ್ವಶನ್ಸನ್ನು ಬರೆಯುವಾಗಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಕ್ವಶನ್ಸನ್ನು ನೋಡಿದ್ರೆ ನನ್ನ ನಾಲೆಡ್ಜನ್ನು ಯಾವ ಲೆವೆಲ್ಗೆ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ. ಸೊ ಆ ಕಾರಣದಿಂದ ನಿಮ್ಮನ್ನು ನೀವು ಮಾನಸಿಕವಾಗಿ ಇಲ್ಲಿ ನೆಲೆಗೊಳಿಸ್ಕೋಬೇಕು ಫಸ್ಟು. ಎಲ್ಲಿವರೆಗೆ ನೀವು ಮಾನಸಿಕವಾಗಿ ಎಸ್ಟಾಬ್ಲಿಷ್ ಆಗಲ್ಲ, ಹೌದಪ್ಪ 1 ವರ್ಷ ಹಿಡಿಬೋದು, 1 ವರ್ಷದಲ್ಲಿ ಆದರೆ ವೆಲ್ ಆ್ಯಂಡ್ ಗುಡ್, ಸಂತೋಷ, ನಾನು ನೆಕ್ಸ್ಟ್ ಇಯರೇ ಫಸ್ಟ್ ರ್ಯಾಂಕ್ ತಗೋಬೇಕು ಅನ್ನುವಂಥ ಛಲ ಇಟ್ಟು ಓದಬೇಕು. ಆದರೆ ಪ್ರಾಕ್ಟಿಕಲಿ ಇದು ಸಾಧ್ಯನಾ, ಅದನ್ನು ಕೂಡ ಯೋಚನೆ ಮಾಡಬೇಕು. ಸೊ ಆ ಕಾರಣದಿಂದ ನಿಮಗೆ ಹೋಗ್ತಾ ಗೊತ್ತಾಗ್ತದೆ. ಇನ್ನೊಂದು 5-6 ತಿಂಗಳಾದಮೇಲೆ ನೀವೇ ನಮ್ಗೆ ಹೇಳ್ಕೊಡ್ಲಿಕ್ಕೆ ಶುರು ಮಾಡ್ತೀರಿ. ಇನ್ನು 5-6 ತಿಂಗಳಾದಮೇಲೆ ಸಿವಿಲ್ ಸರ್ವಿಸ್ನ ಆಳ ಅಗಲಗಳು ಅರ್ಥ ಆಗ್ತಾ ಹೋಗ್ತದೆ. ನಾನು ನಿನ್ನೆ ರಕ್ಷಿತ್ ಅವ್ರ ಜೊತೆ ಮಾತಾಡುವಾಗ ಅವ್ರು ಒಂದೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ತುಂಬ ಜನ ನಮ್ಮ ಮಕ್ಕಳು ಅದು ಇದು ಎಲ್ಲ ಮೆಟೀರಿಯಲ್ಲು ಇನ್ಸ್ಟಿಟ್ಯೂಟು ಆನ್ಲೈನಲ್ಲಿ ಎಲ್ಲ ತೊಗೊಂಡು ಓದ್ತಿರ್ತಾರೆ. ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ತಲೆಯಲ್ಲಿ ತುಂಬ್ತಾ ಇರ್ತೀವಿ ನಾವು ಬೆಳಗ್ಗೆ ಎದ್ದು. ಆದರೆ ಅದನ್ನು ಯಾವ ರೀತಿ ಪೇಪರ್ ಮೇಲೆ ತರಬೇಕು, ಈ ಎಕ್ಸಾಮ್ ಡಿಮ್ಯಾಂಡ್ಸ್ ಏನು, UPSC ನಿಮ್ಮಿಂದ ಏನನ್ನು ಬಯಸುತ್ತೆ, UPSCಗೆ ಯಾವ ತರಹದ ವ್ಯಕ್ತಿಗಳು ಬೇಕು ಅನ್ನುವಂಥದ್ದನ್ನು ನೀವು ಅರಿತುಕೊಂಡ್ರೆ ನಿಮ್ಮ ಪ್ರಿಪ್ರೇಷನ್ ಭಾಳ ಸುಗಮವಾಗಿ ಸಾಗುತ್ತೆ. ಅದು ಬಿಟ್ಟು ಅಲ್ಲಾರೋ ಟೆಸ್ಟಲ್ಲಿ ಜಾಸ್ತಿ ತೊಗೊಬಿಟ್ರು, ನಂದು ಕಡಿಮೆ ಇದೆ, ಇನ್ನೊಬ್ಬ ಯಾರೋ ನೆನ್ನೆ ಬಂದ
2 ವರ್ಷದಿಂದ ಅವನು ಆಲ್ರೆಡಿ IAS ಆಗಿಬಿಟ್ಟಿದ್ದಾನೆ. ಈ ಥರದ ಒಂದು ಗೊಂದಲಗಳಿಗೊಳಗಾಗಿ ಅಥವಾ ಏನು ಒಂದು ಇಂಡಿಸಿಪ್ಲಿನ್ಡ್ ಅಂತ ಏನು ಅಶಿಸ್ತಿನ ಒಂದು ಇದನ್ನು ರೂಢಿಸ್ಕೊಂಡ್ರೆ ನಿಮಗೆ ಕಷ್ಟ. ಆ ಕಾರಣದಿಂದ ನೀವು ಅರ್ಥಕೋಬೇಕು ಈ ಎಕ್ಸಾಮ್ಸ್ ಡಿಮ್ಯಾಂಡ್ಸ್ ಏನಿದೆ ಅನ್ನುವಂಥದ್ದನ್ನ ಇವರೆಲ್ಲ ಪ್ರತಿನಿತ್ಯ ನಿಮ್ಗೆ ಹೇಳ್ಕೊಡ್ತಾರೆ. ಮೆಂಟರ್ಶಿಪ್ ಇರ್ತದೆ, ದಯವಿಟ್ಟು ಮೆಂಟರ್ಶಿಪ್ಪನ್ನು ಅಟೆಂಡ್ ಮಾಡಿ. ಮೆಂಟರ್ಶಿಪ್ಪಲ್ಲೇ ನಿಮಗೆ ಸಾಕಷ್ಟು ವಿಚಾರಗಳನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಈಗೆಲ್ಲ ನನಗನ್ಸಿದ ಪ್ರಕಾರ ಮೊದಲೆಲ್ಲ 1.5 ವರ್ಷ 2 ವರ್ಷ ಎಲ್ಲ ಕೋಚಿಂಗ್ ಕೊಡ್ತಾಯಿದ್ರು. ಈಗೆಲ್ಲ ನೀವು 6-7 ತಿಂಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಏನು ಓದಬೇಕು, ನಾನು ಸಿವಿಲ್ ಸರ್ವಿಸ್ಗೆ ಏನು ಓದಬಾರ್ದು, ಆಯಿತಾ, ನಮ್ಮ ರೈಟಿಂಗ್ ಯಾವ ರೀತಿ ಇರಬೇಕು, ಎಲ್ಲವನ್ನು ಭಾಳ ಬೇಗ ತಿಳ್ಕೊಳ್ತೀರಿ. ಸೊ ತದನಂತರ ಇನ್ನೊಂದು ಸ್ಟೆಪ್ ಬರುತ್ತೆ, ನೀವೆಲ್ಲ ಟೆಸ್ಟ್ಗಳು ಬರೀತೀರಿ. ಸೊ ಆ ರೀತಿ ಒಂದು ನಿಮ್ಮ ಪ್ರಿಪ್ರೇಷನಲ್ಲಿ ಬೇರೆ ಬೇರೆ ಸ್ಟೆಪ್ಸ್ ಇದೆ. ಆಯಾ ಸ್ಟೆಪ್ಸಲ್ಲಿ ನೀವು ನಿಮ್ಮ ಬೇಸಿಕ್ಸನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀರಿ. ಸೊ ಆ ಕಾರಣದಿಂದ ಇವತ್ತು ಇಂಡಿಯಾ ಫಾರ್ IAS ಅಕಾಡೆಮಿಗೆ ಬಂದಿದ್ದೀರಿ. ಇದು ನಿಮ್ಮದು ಅಕಾಡೆಮಿ. ಏನೇ ಇದ್ದರೂ ನಾವೇನು ಪರ್ಫೆಕ್ಷನ್ ಅಂತ ಹೇಳ್ಕೊಳ್ತಾ ಇಲ್ಲ. ಒಂದು ಅಕಾಡೆಮಿಯಾಗಿ ನಾವು ಕೂಡ ತಪ್ಪುಗಳನ್ನು ಮಾಡ್ಬೋದು. ನಿಮ್ಮ ಫೀಡ್ಬ್ಯಾಕ್ ಏನಿದೆ, ನಿಮ್ಮ ಸಜೆಷನ್ಸ್, ಅಡ್ವೈಸ್ ಏನಿದೆ, ಅದರ ಒಂದು ಆಧಾರದ ಮೇಲೆ ನಾವು ನಿಮಗೆ ಏನು ಬೆಸ್ಟನ್ನು ಕೊಡಬೇಕು ಅದನ್ನು ನಾವು ಮಾಡೇ ಮಾಡ್ತೀವಿ. ಅದಕ್ಕೆಲ್ಲ ನಾವು ಕಟಿಬದ್ಧರಾಗಿದ್ದೀವಿ. ಈ ಅಕಾಡೆಮಿಯ ಚೇರ್ಮನ್ ಡಾಕ್ಟರ್ CS ಕೇದಾರ್, ನೀವೆಲ್ಲ ಕೇಳಿರ್ಬೋದು. 1979 ಬ್ಯಾಚ್ ಕರ್ನಾಟಕ ಕೆಡರ್ ಅಧಿಕಾರಿ ಅವರು ಈ ಅಕಾಡೆಮಿಯ ಚೇರ್ಮನ್ ಆಗಿದ್ದಾರೆ. ವೈಸ್ ಚೇರ್ಮನ್ ಆಗಿ ಡಾಕ್ಟರ್ ಶ್ರೀಕಂಠಯ್ಯ ಅವರಿದ್ದಾರೆ. ಅವರು ಕೂಡ 86 ಬ್ಯಾಚ್ IFS ಆಫೀಸರ್. ಈ ರೀತಿ ಒಂದು ಒಳ್ಳೆಯ ತಂಡ ಸದುದ್ದೇಶವನ್ನು ಇಟ್ಕೊಂಡು ನಮ್ಮ ಮಕ್ಕಳಿಗೆ ಒಂದು ಕಡಿಮೆ ಫೀಸಲ್ಲಿ ಒಂದು ಸಿವಿಲ್ ಸರ್ವಿಸ್ ಮಾರ್ಗದರ್ಶನ, ಗುಣಮಟ್ಟದ ಮಾರ್ಗದರ್ಶನ ಸಿಗಬೇಕು ಅಂತ ಒಂದು ಸದುದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನೀವು ಚೆನ್ನಾಗಿ ಕಲ್ತ್ಕೊಂಡು ಒಂದು ಸಕ್ಸಸ್ಸು ನಿಮಗೆ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಸೊ brief insight into how your journey will be and what are the postures and how you have to face all that comes your way is something that sir has impressed upon. He has a vast experience of more than 25 years spending in Delhi, and he has a unique acknowledgement that ಸಿವಿಲ್ ಸರ್ವಿಸ್ನ ಕನಸನ್ನು ಹೊತ್ತು ಯಾರೆಲ್ಲ ಆಗ ಬೆಂಗಳೂರಲ್ಲಿ ಏನೂ ಇಲ್ಲದಂಥ ಒಂದು ಸಂದರ್ಭದಲ್ಲಿ ಡೆಲ್ಲಿ ಕಡೆ ಮುಖ ಮಾಡಿದವ್ರಿಗೆಲ್ರಿಗೂ ಕೂಡ ಊರ್ಗೋಲಾಗಿ ನಿಂತವರು, ದಾರಿದೀಪವಾಗಿ ನಿಂತವರು ಶ್ರೀನಿವಾಸ್ ಸರ್. ಸೊ ಇನ್ ದಟ್ ಸೆನ್ಸ್ ವಿ ಹ್ಯಾವ್ ಅ ಲಾರ್ಜ್ ಡ್ರೀಮ್ ದಟ್ ವಿ ಆರ್ ವರ್ಕಿಂಗ್ ಆನ್. ಕೇದಾರ್ ಸರ್ ಪ್ರತಿ ಬಾರಿ ನಮಗೆ ಹೇಳ್ತಾ ಇರ್ತಾರೆ, ಒಂದೇ ವರ್ಷದಲ್ಲಿ ಕರ್ನಾಟಕದಿಂದ 100 ಜನ ಅಧಿಕಾರಿಗಳನ್ನ ನಾವು ಕಳಿಸ್ಕೊಡ್ಬೇಕು, ಅದು ನಮ್ಮ ಒಂದು ಕನಸು ಅಂತ ಹೇಳ್ಬಿಟ್ಟು. ಆ ಕನಸಿನ ದೃಷ್ಟಿಕೋನದಲ್ಲಿ ನೀವೆಲ್ಲರೂ ಕೂಡ ನಮ್ಮ ಜೊತೆ ಭಾಗಿಯಾಗ್ತೀರಾ ಅಂತ ನಂಬಿರ್ತೀನಿ. I now, without much delay, invite our guest for the day, Mr. Rakshit Gowda. He's an engineer by graduation, somebody who started with an idea of having his own startup and built a lot of innovative models in his engineering. There's a very good interview, or one personal interview ಮಾಡಿದೀವಿ ನಮ್ಮ YouTube ಚಾನಲ್ ಇದೆ ನೋಡಿ. ಈ ರೀತಿ ಶುರುವಾದಂಥವ್ರಿಗೆ ಸಿವಿಲ್ ಸರ್ವಿಸಸ್ ಕನಸು ಶುರುವಾಗುತ್ತೆ. ಆ ಕನಸಿನ ಜೊತೆಗೆ ಅವರು ಕೂಡ ಜೀವಿಸ್ತಾರೆ, ತಮ್ಮದೇ ಆದ ರೀತಿಯಲ್ಲಿ ಏಳು ಬೀಳುಗಳನ್ನು ಕಾಣ್ತಾರೆ, ಕೊನೆಗೆ ಒಂದು ಸಾಧನೆ ಮಾಡ್ತಾರೆ. ಆ ಸಾಧನೆ ಸಾಕಷ್ಟು ಜನರಿಗೆ, ಮುಂದಿನ ಪೀಳಿಗೆಯೂ ಕೂಡ ಸಾಕಷ್ಟು ಇನ್ಸ್ಪಿರೇಷನ್ ಆಗಿರುತ್ತೆ. ಟುಡೇ ವಿ ಆರ್ ವೆರಿ ಹ್ಯಾಪಿ ದಟ್ ವಿ ಹ್ಯಾವ್ ಅಮಾಂಗ್ಸ್ಟ್ ಅಸ್ ಒನ್ ಆಫ್ ಅವರ್ ಓನ್ ಮ್ಯಾನ್ ದಟ್ ವಿ ಕ್ಯಾನ್ ಸೇ. Rakshit has been helping us with mentorship to all our students also, and he is dreaming ahead that he wants to achieve his ultimate goal of becoming an IAS officer. Thank you so much, Rakshit, that you made time for us on an evening, and the stage is yours to inspire, to tell your journey, and also handle some questions at the end. Yeah, first of all, thank you, Prashant sir. Thank you, Srinivas sir, for this opportunity to interact with aspirants and probably future officers. ಸೊ ತುಂಬ ಇನಿಷಿಯಲಿ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ತುಂಬ ವರ್ಷ ಆ ಕಡೆ ಕಳೆದು ಸಡನ್ನಾಗಿ ಈ ಕಡೆ ಬಂದು ಮಾತಾಡಬೇಕಂದ್ರೆ ಸೊ ಈ ಜರ್ನಿ ತುಂಬ ನೆನಪಾಗುತ್ತೆ. ಸೊ ಶ್ರೀನಿವಾಸ್ ಸರ್ ಒಂದು ಮಾತು ಹೇಳ್ತಾ ಇದ್ರು, ಯಾವುದೇ ಸಕ್ಸಸ್ ಕೂಡ ಓವರ್ನೈಟ್ ಆಗಲ್ಲ ಅಂತ. ಸೊ ನನ್ನ ಸಕ್ಸಸ್ ಕೂಡ ಅಗೈನ್ ಇಟ್ ವಾಸ್ ನಾಟ್ ಓವರ್ನೈಟ್ ಸಕ್ಸಸ್, ಇಟ್ ವಾಸ್ ಎ ಮ್ಯಾರಥಾನ್. ಸೊ ಜಸ್ಟ್ ಒಂದು ಬ್ರೀಫ್ ಐಡಿಯಾ ಹೇಳ್ಬೇಕಂದ್ರೆ, ನಾನು 2020 ಪ್ರಿಲಿಮ್ಸ್ ಕೊಟ್ಟಾಗ ಪ್ರಿಲಿಮ್ಸ್ ನಂದು ಒಂದು 2.5 ಮಾರ್ಕ್ಸಿಂದ ಏನೋ ಆಗಲಿಲ್ಲ. 2021 ಪ್ರಿಲಿಮ್ಸ್ ಪಾಸ್ ಆದೆ, 2021 ಮೇನ್ಸ್ 5 ಮಾರ್ಕ್ಸಿಂದ ಆಗಲಿಲ್ಲ. ಕಟ್ ಆಫ್ ವಾಸ್ ಅರೌಂಡ್ 707, ನಂದು 702 ಏನೋ ಬಂದಿತ್ತು. ತಿರ್ಗಾ 2022 ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಆಯಿತು. 2020
ಟು ಇಂಟರ್ವ್ಯೂಲಿ ಟೋಟಲ್ ಮಾರ್ಕ್ಸ್ ಕಟ್ ಆಫ್ ವಾಸ್ 923, ನಂದು 908, ಅಗೇನ್ 15 ಮಾರ್ಕ್ಸಿಂದ ಆಗಲಿಲ್ಲ. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಿಸ್ ಗೇಮ್ ಇಸ್ ಗೇಮ್ ಆಫ್ ಮಾರ್ಜಿನಲ್ಸ್. 1 ಮಾರ್ಕ್ 2 ಮಾರ್ಕ್ಸ್ ಇದರಲ್ಲಿ ಒಂದೊಂದು ಸತಿ ಇಯರ್ಸೇ ಹೊರಟೋಗುತ್ತೆ. ಸೊ 1 ಮಾರ್ಕ್ 2 ಮಾರ್ಕ್ಸಲ್ಲಿ ಪ್ರಾಬಬ್ಲಿ ನಿಮಗೆ ಪ್ರಿಲಿಮ್ಸಲ್ಲಿ 1 ಮಾರ್ಕ್ 2 ಮಾರ್ಕ್ಸ್ ಅಂದರೆ ಪ್ರಾಬಬ್ಲಿ ನಿಮ್ಗೆ 10,000 to 20,000 ಆಸ್ಪಿರೆಂಟ್ಸ್ ಅಲ್ಲೇ ಸಿಗ್ತಾರೆ. ಈಗ ಕಟ್ ಆಫ್ 90 ಅಂದರೆ, ಜಸ್ಟ್ ಇನಿಷಿಯಲಿ ಹೇಳ್ತಾ ಇದ್ದೀನಿ, ಕಟ್ ಆಫ್ 90 ಅಂದರೆ 88 to 90 ತುಂಬ ಜನ ಸಿಗ್ತಾರೆ. 90 to 92 ಪಾಸ್ ಆಗಿರೋರೆಲ್ಲ ಅಲ್ಲೇ ಸಿಗ್ತಾರೆ. ಸೊ ದಟ್ ಮೀನ್ಸ್ ದ ಗೇಮ್ ಈಸ್ ಓನ್ಲಿ ಅಬೌಟ್ 4 to 5 ಮಾರ್ಕ್ಸ್ ಇನ್ ಆ್ಯಂಡ್ ಅರೌಂಡ್. ಈಗ ಪ್ರಶಾಂತ್ ಸರ್ ಬಗ್ಗೆ ಹೇಳ್ತಾ ಇದ್ರು, ಜಸ್ಟ್ 7 to 8 ಮಾರ್ಕ್ಸಿಂದ ಪ್ರಾಬ್ಲಿ ಲಿಸ್ಟಿಂದ ಇಂಟರ್ವ್ಯೂಗೆ ಹೋಗಿ ಆಗಿಲ್ಲದೆ ಇರೋರು. ಸೊ ಆ ಥರ ಸ್ಟೋರೀಸ್ ಎಲ್ಲ ತುಂಬ ಇದೆ. ಸೊ ಇನ್ ಜನರಲ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು, ನೀವು ಸಿವಿಲ್ ಸರ್ವೆಂಟ್ಸ್ ಆಗಬೇಕು ಅಂತ. ಯಾಕೆ ಅಂದರೆ ಈಗಿನ ಟೈಮಲ್ಲಿ ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್. ಸೊ ನಿಮ್ಮದ್ರಲ್ಲಿ ಎಷ್ಟು ಜನ ಇಂಜಿನಿಯರ್ಸ್ ಇದ್ದೀರಾ? ಸೊ ಒಂದು 40% ಜನ ಇಂಜಿನಿಯರ್ಸ್ ಇದ್ದೀರಾ. ಮಿಕ್ಕಿದವರು ಅಗ್ರಿಕಲ್ಚರ್, BSc, ಡಾಕ್ಟರ್ಸ್, ಓಕೆ. ಸೊ ಬೇಸಿಕ್ ಸೈನ್ಸ್ ಓದಿರೋರು ತುಂಬ ಜನ ಇದ್ದೀರಾ. ಸೊ ಫಸ್ಟ್ ನೀವು ಏನು ಯೋಚನೆ ಮಾಡಬೇಕಂದ್ರೆ, ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ, ಯಾವುದೇ ಜಾಬ್ಗೆ ಹೋಗಿ, ಆ ಜಾಬ್ ಡಿಮ್ಯಾಂಡ್ ಏನು, ಜಾಬ್ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೆಲ್ಲ ಡಿಸ್ಟ್ರಿಕ್ಟ್ ಕಮಿಷನರ್ಸ್, DC. ಈಗ ಸಡನ್ಲಿ ನಿಮ್ಮದು ಒಂದು ಪ್ರಾಬ್ಲಿ ಅಷ್ಟೊಂದು ಮಳೆ ಬರದೇ ಇರೋ ಯಾವುದೋ ಜಾಗದಲ್ಲಿ DC ಅಥವಾ AC ಆಗಿರ್ತೀರ ಅಂದ್ಕೊಳ್ಳೋಣ. ಸೊ ಸಡನ್ನಾಗಿ ಮಳೆ ಬರುತ್ತೆ, ನಿಮಗೆ ಫ್ಲ್ಯಾಶ್ ಫ್ಲಡ್ಸ್ ಆಗೋಗುತ್ತೆ. ಸೊ ನಿಮಗೆ ಪ್ರಾಬ್ಲಿ ಇನ್ನೊಂದು ಅನದರ್ ಹಾಫ್ ಆನ್ ಅವರ್, 1 hour, 1.5 hours ನೀವೇನೋ ಡಿಸಿಷನ್ ತೊಗೋಬೇಕು. ನಿಮ್ಗೆ ತುಂಬ ಆಪ್ಷನ್ ಇರುತ್ತೆ, ಯಾರನ್ನ ಸೇವ್ ಮಾಡೋದು, ಯಾರನ್ನ ಬಿಡೋದು, ಎಲ್ಲಿ ರಿಸೋರ್ಸಸ್ ಹಾಕಬೇಕು, ಎಲ್ಲಿ ಮೆನ್ ಹಾಕಬೇಕು. ಸೊ ಜಾಸ್ತಿ ಟೈಮ್ ಇರುತ್ತಾ ನಿಮಗೆ? 2 days, 3 days, 5 days ಆ ಥರ ಏನಾರು ಇರುತ್ತಾ? ಸೊ ಇನ್ಸ್ಟೆಂಟ್ ಡಿಸಿಷನ್ಸ್ ತೊಗೊಬೇಕು. ಆ ಇನ್ಸ್ಟೆಂಟ್ ಡಿಸಿಷನ್ ನೀವು ತೊಗೊಳಕ್ಕಾಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದೇ ಪ್ರಿಲಿಮ್ಸ್. ಅಂದರೆ ಸರ್ ಹೇಳ್ತಾ ಇದ್ರು, ನೀವು ಜರ್ನಿ ಕೂಡ ನಿಮ್ಮನ್ನ ಆಫೀಸರ್ ಆಗೇ ಮಾಡುತ್ತೆ. ಸೊ ಪ್ರಿಲಿಮ್ಸಲ್ಲಿ ನಿಮಗೆ ಟೈಮ್ ಕಮ್ಮಿ ಇರುತ್ತೆ. 100 questions, 2 hours. ಎವ್ರಿ ಕ್ವೆಶನ್ ಹ್ಯಾಸ್ 4 options. ಆ 4 optionsಲ್ಲಿ ನೀವು ಇನ್ಸ್ಟೆಂಟ್ಲಿ ಯು ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಸಿಮಿಲರ್ ಟು ನೀವು AC, DC ಆಗಿದ್ದಾಗ ಇನ್ಸ್ಟೆಂಟ್ ಡಿಸಿಷನ್ಸ್ ತೊಗೋಬೇಕು. ಸೊ ಅದನ್ನು ಟೆಸ್ಟ್ ಮಾಡೋ ಕೇಪಬಿಲಿಟಿ ನಿಮಗೆ ಪ್ರಿಲಿಮ್ಸಲ್ಲಿ ಟೆಸ್ಟ್ ಮಾಡುತ್ತಾರೆ. ಈಗ ಮೈನ್ಸ್ ಬಂತು, ಸೊ ಫ್ಲಡ್ಸ್ ಎಲ್ಲ ಮುಗೀತು. ಪ್ರಾಬ್ಲಿ ನೀವೆಲ್ಲ ಒಂದಷ್ಟು ಜನ ಸತ್ತೋದ್ರು ಅಂದ್ಕೊಳ್ಳೋಣ, ಒಂದಷ್ಟು ಜನ ಸೇವ್ ಮಾಡಿದ್ರಿ, ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರಿ. ಸೊ ನೀವು ಪ್ರಾಬ್ಲಿ ರಿಹ್ಯಾಬಿಲಿಟೇಟ್ ಮಾಡಬೇಕು, ನೀವು ಗೌರ್ಮೆಂಟ್ ಆಫ್ ಕರ್ನಾಟಕಗೆ ಲೆಟ್ರ್ ಬರೀಬೇಕು, ಗೌರ್ಮೆಂಟ್ ಆಫ್ ಇಂಡಿಯಾಗೆ ಲೆಟ್ರ್ ಬರೀಬೇಕು, ತುಂಬ ಜನಕ್ಕೆ ಲೆಟ್ರ್ ಬರೀಬೇಕು. ಸೊ ನೀವೊಂದು 10 page 20 page ಎಲ್ಲ ಲೆಟ್ರ್ ಬರೆಯೋಕ್ಕಾಗತ್ತಾ? ನಿಮ್ಮ ಆಫೀಸರ್ಸ್ ಯಾರು ಸೀನಿಯರ್ ಆಫೀಸರ್ಸ್ಗೆ ನೀವು ಬರೀಬೇಕಂದ್ರೆ ಪ್ರಾಬ್ಲಿ 2 pages, 3 pages. ಸೊ ಇನ್ಸ್ಟೆಂಟ್ಲಿ ಅವರು ಆ ಲೆಟ್ರ್ ಓದಿದ ತಕ್ಷಣ ಅವ್ರಿಗೆ ಗ್ರಾಸ್ಪ್ ಆಗಬೇಕು, ಸೊ ಈ ಡಿಸ್ಟ್ರಿಕ್ಟಲ್ಲಿ ಡೆಪ್ಟಿ ಕಮಿಷನರ್ ಇದನ್ನೆಲ್ಲ ಟ್ರೈ ಮಾಡ್ತಿದ್ದಾರೆ ಅಂತ. ಸೊ ದಟ್ ಈಸ್ ವಾಟ್ ಇಟ್ ಈಸ್ ಟೆಸ್ಟೆಡ್ ಆನ್ ಮೇನ್ಸ್. ಸೊ ಮೇನ್ಸಲ್ಲಿ ಯಾವುದೇ ಆನ್ಸರು ನಿಮಗೆ 3 pagesಗಿಂತ ಜಾಸ್ತಿ ಬರೋಂಗಿಲ್ಲ ಇನ್ ಜನರಲ್ ಸ್ಟಡೀಸ್ ಆ್ಯಂಡ್ ಆಪ್ಷನಲ್ಸ್. essay is ಸಪ್ರೇಟ್. ಸೊ 3 pagesಲ್ಲಿ ನಿಮ್ಮ ಪ್ರಾಬ್ಲಮ್ ಏನು ಅಂತ ಅನಲೈಸ್ ಮಾಡಿ ಅದಕ್ಕೆ ಸೊಲ್ಯೂಷನ್ಸ್ ಕೊಟ್ಟು ಮುಂದೆ ಈ ಥರ ಮಾಡ್ಬೋದು, ಓಕೆ ಫ್ಲಡ್ ಇದಕ್ಕಾಗಿದೆ, ಫ್ಲಡ್ಡಿಂದ ಇದಕ್ಕೆ ಸೊಲ್ಯೂಷನ್ಸು, ಮುಂದೆ ಫ್ಲಡ್ ಬಂದಾಗ ಏನೇನು ಮಾಡ್ಬೋದು ಅನ್ನೋದು ನೀವು ಇನ್ಸ್ಟೆಂಟ್ಲಿ ಯು ಹ್ಯಾವ್ ಟು ಗಿವ್. ಅರ್ಥ ಆಗ್ತಾ ಇದೆಯಲ್ಲ? ಸೊ ದಟ್ ಈಸ್ ಮೀನ್ಸ್. ಸೊ ಪ್ರಾಬ್ಲಿ ಫ್ಲಡ್ ಬಂದು ಆಯಿತು, ನೀವು ಲೆಟ್ರು ಬರೆದ್ರಿ, ಸೊ ರಿಸೋರ್ಸಸ್ ಬಂತು, ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ. ಸೊ ಪ್ರಾಬ್ಲಿ ನಿಮಗೆ ನಾಳೆ ಚೀಫ್ ಸೆಕ್ರೆಟರಿ ಫೋನ್ ಮಾಡ್ತಾರೆ, ಸೊ ಕಮ್ ಅಂಡ್ ಗಿವ್ ರಿಪೋರ್ಟ್ ಅಬೌಟ್ ವಾಟ್ ಎವರ್ ಯು ಹ್ಯಾವ್ ಡನ್ ಅಂತ. ಸೊ ಅಲ್ಲಿ ನಿಮಗೆ ಎಷ್ಟು ನಿಮಿಷ ಅಪಾಯಿಂಟ್ಮೆಂಟ್ ಕೊಡ್ತಾರೆ? 10 minutes ಕೊಡ್ತಾರೆ, 15 minutes ಕೊಡ್ತಾರೆ, 20 minutes ಕೊಡ್ತಾರೆ. ಸೊ ವಿತಿನ್ ದೋಸ್ 20 minutes ಯು ಶುಡ್ ಬಿ ಏಬಲ್ ಟು ಕನ್ವೆ ಯುವರ್ ಇನ್ಫಾರ್ಮೇಷನ್. ಅರ್ಥ ಆಯ್ತಲ್ಲ? ನಿಮ್ಗೆ 1 hour ಕೊಡಲ್ಲ, 2 hours ಕೊಡಲ್ಲ, 3 hours ಕೊಡಲ್ಲ. ಆ 20 minutesಲ್ಲಿ ನೀವು ಹೇಗೆ ಯು ವಿಲ್ ಬಿ ಏಬಲ್ ಟು ಕನ್ವೆ ಯುವರ್ ಇನ್ಫಾರ್ಮೇಷನ್ ಇರುತ್ತಲ್ಲ, ದಟ್ ಈಸ್ ಅಗೇನ್ ಇಂಟರ್ವ್ಯೂ. ಸೊ ದಟ್ ಮೀನ್ಸ್ ದ ಎಕ್ಸಾಮ್ ಹೇಗೆ ಡಿವೈಸ್ ಮಾಡಿದ್ದಾರೆ ಅಂದರೆ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಮೂರಲ್ಲೂ ಕೂಡ ದೇ ಆರ್ ಟೆಸ್ಟಿಂಗ್ ಯುವರ್ ಪರ್ಸನಾಲಿಟಿ. ಓಕೆ, ಅಂಡರ್ಸ್ಟುಡ್? ಸೊ ದಟ್ ಮೀನ್ಸ್ ನೀವು ಪ್ರಿಪೇರ್ ಆಗೋವಾಗೇ ಯು ಶುಡ್ ಹ್ಯಾವ್ ಇನ್ ಯುವರ್ ಮೈಂಡ್ ದಟ್ ಯು ಆರ್ ಎನ್ ಆಫೀಸರ್ and you are going to write the exam andre you are going to solve a problem anta. You are already an IAS officer, IPS officers and IRS officers. So probably
ಪ್ರಾಬ್ಲಮ್ನ ನೀವು ಸೊಲ್ಯೂಷನ್ ಆಗಿ ಫೈಂಡ್ ಔಟ್ ಮಾಡೋದಕ್ಕೆ ದಿಸ್ ಇಸ್ ದ ಪ್ರೋಸೆಸ್. ಅಂಡರ್ಸ್ಟುಡ್? ಸೊ ನೀವು ಇದನ್ನು ನೀವು ಬೇರೆ ಬೇರೆ ಎಕ್ಸಾಮ್ಸ್ಗೆ ಯಾವ ಎಕ್ಸಾಮ್ಗೂ ಕಂಪೇರ್ ಮಾಡೋದಕ್ಕಾಗಲ್ಲ. ಸಿವಿಲ್ ಸರ್ವಿಸಸ್ ಇಸ್ ಸರ್ವಿಸ್. ಫಸ್ಟ್ ಆಫ್ ಆಲ್ ಇಟ್ಸ್ ಅ ಸರ್ವಿಸ್. ಸೆಕೆಂಡ್, ಅದೇ ಪ್ರಶಾಂತ್ ಸರ್ ಹೇಳ್ದಾಗೆ ಎನಿಥಿಂಗ್ ಕ್ಯಾನ್ ಬಿ ಆಸ್ಕ್ಡ್ ಅಂಡರ್ ದಿ ಸನ್ ಅಂತ. ಸೊ ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಅಗೇನ್ ಫ್ಲ್ಯಾಶ್ ಫ್ಲಡ್ಸ್ ತಗೊಳ್ಳೋಣ. ನೀವು ಯಾವುದನ್ನೇ ಪ್ರಾಬ್ಲಮ್ನ ಆ್ಯಸ್ ಅನ್ ಆಫೀಸರ್ ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗೋಗುತ್ತೆ. ಈಗ ಫ್ಲ್ಯಾಶ್ ಫ್ಲಡ್ಸ್ ಇಮಿಡಿಯೇಟ್ಲಿ ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಅರ್ಥಕ್ವೇಕ್ ಬಂತು, ಸಡನ್ನಾಗಿ ಆಗೋಯ್ತು, ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಆ ರೀತಿಯಾಗಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಮೂರರಲ್ಲೂ ಕೂಡ ನಿಮಗೆ ಯಾವ ಕ್ವೆಶನ್ಸ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಬಾರ್ದು. ದಟ್ ಈಸ್ ದ ಏಮ್ ಆಫ್ UPSC. ಸೊ ಪ್ರೆಡಿಕ್ಟ್ ಮಾಡೋದು ಗೊತ್ತಿದ್ರೆ ನಿಮಗೆ ಆ್ಯಸ್ ಯೂಶುವಲ್ ನೀವು ಇಂಜಿನಿಯರ್ಸ್ ಥರನೂ ಮಾಡ್ಬೋದು ಕೆಲಸ, ಡಾಕ್ಟರ್ಸ್ ಥರನೂ ಮಾಡ್ಬೋದು. ಗೊತ್ತು ಇದು ಇಷ್ಟು ಟೈಮ್ ಇದೆ, ಇಷ್ಟಲ್ಲಿ ಮಾಡ್ಬೋದು ಅಂತ. ಸೊ ಅನ್ಪ್ರೆಡಿಕ್ಟಿಬಿಲಿಟಿ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡುತ್ತೆ UPSC ಹೊರತು ಅನ್ಪ್ರೆಡಿಕ್ಟಿಬಿಲಿಟಿ ಕಮ್ಮಿ ಮಾಡೋದಕ್ಕೆ ಯಾವತ್ತೂ ಟ್ರೈ ಮಾಡಲ್ಲ. ಸೊ ದಟ್ ಮೀನ್ಸ್ UPSCಗೆ ಇನ್ನೊಂದು ಹೆಸರು ಇದೆ, ಅನ್ಪ್ರೆಡಿಕ್ಟಬಲ್ ಸಿವಿಲ್ ಸರ್ವಿಸಸ್ ಅಂತ. ಯಾಕೆ ಇಟ್ ವಾಂಟ್ಸ್ ಯು ಟು ಬಿ ರೆಡಿ ಫಾರ್ ದಟ್ ಅನ್ಪ್ರೆಡಿಕ್ಟಬಿಲಿಟಿ ಅಂದರೆ ಮುಂದೆ ನೀವು ಆಫೀಸರ್ಸ್ ಆಗಿ ಯು ವಿಲ್ ಆಲ್ವೇಸ್ ಬಿ ಫೇಸಿಂಗ್ ದೀಸ್ ಕೈಂಡ್ ಆಫ್ ಸಿಚುಯೇಷನ್ಸ್. ಅಂಡರ್ಸ್ಟುಡ್? ಸೊ ದಟ್ ಮೀನ್ಸ್ 3 ಸ್ಟೇಜಸ್ಸಲ್ಲೂ ಸಿವಿಲ್ ಸರ್ವಿಸ್ UPSC ನೀವು ಪೇಪರ್ ತೊಗೊಂಡಾಗ ನಿಮ್ಗೆ ಯಾವ ಕ್ವೆಶನ್ನು ಗೊತ್ತಿರಲ್ಲ ಅಂದ್ರೂ ನೀವು ಹೇಗೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ದಟ್ ಈಸ್ ವಾಟ್ ಸಿವಿಲ್ ಸರ್ವಿಸಸ್ ವಾಂಟ್ಸ್ ಯು. ದಟ್ ಈಸ್ ವಾಟ್ ಸಿವಿಲ್ ಸರ್ವಿಸಸ್ ವಾಂಟ್ಸ್ ಯು ಟು ಇನ್ಕಲ್ಕೇಟ್. ಅಂದರೆ 100% ಅನ್ಪ್ರೆಡಿಕ್ಟಬಿಲಿಟಿ. ಈಗ ಮೇನ್ಸ್ GS1 ತೊಗೊತಾ ಇದ್ದೀನಿ, ನನಗೆ ಯಾವ ಕ್ವೆಶನ್ನು ಅಷ್ಟೊಂದು ಗೊತ್ತಿಲ್ಲ, ಸ್ಟಿಲ್ ಐ ವಿಲ್ ಟ್ರೈ ಟು ಡಿವೈಸ್ ಅನ್ ಆನ್ಸರ್. ಯು ಅಂಡರ್ಸ್ಟುಡ್? ದಟ್ ಈಸ್ ವಾಟ್ ಯು ಶುಡ್ ಸ್ಟ್ರೈವ್ ಫಾರ್. ಅಂದರೆ ಇಲ್ಲಿ ಯಾವುದೇ ಥರ ಈಗ ಗೇಟ್ ಎಕ್ಸಾಮ್ ತೊಗೋತೀರಾ, ಈ ಸಿಲೆಬಸ್ ಇದೆ, ಈ ಥರ ಕ್ವೆಶನ್ಸ್ ಬರುತ್ತೆ, ಇದು ಆನ್ಸರ್ಸ್ ಇದೆ. CET ತೆಗಿತೀರಾ, ಇಷ್ಟು ಆಗುತ್ತೆ, ಇಷ್ಟು ಬರುತ್ತೆ, ಇದು ಆನ್ಸರ್ ಇರುತ್ತೆ. ಆ ಥರ ಯಾವುದೂ ಮಾಡಲ್ಲ ಸಿವಿಲ್ ಸರ್ವಿಸಸ್. ದಟ್ಸ್ ವೈ ಎವ್ರಿ ಇಯರ್ ದೇ ವಿಲ್ ಟ್ರೈ ಟು ಗಿವ್ ಎ ನ್ಯೂ ಕೈಂಡ್ ಆಫ್ ಕ್ವೆಶನ್ಸ್. Every 5 to 7 years they'll try to revise the way questions are asked. ಸೊ ನಿಮ್ಮ ಪಾತ್ರ ಏನು? ಈಗ ಪೂರ್ತಿ ಅನ್ಪ್ರೆಡಿಕ್ಟಬಿಲಿಟಿ ಆಗೋಗಿದೆ ಎಕ್ಸಾಮ್, ಪೂರ್ತಿ ನಿಮಗೆ ನೀವೇನೋ ಓದಿರೋದೊಂದು, ಬರ್ತಾ ಇರೋದೊಂದು. ನೀವು ಯಾವಾಗ ಸಿವಿಲ್ ಸರ್ವೆಂಟ್ಸ್ ಆಗ್ತೀರಾ ಅಂದರೆ ಈ ಅನ್ಪ್ರೆಡಿಕ್ಟಬಿಲಿಟಿ ಇರೋದನ್ನ ನೀವು ಎಷ್ಟು ಪ್ರೆಡಿಕ್ಟ್ ಮಾಡೋಕ್ಕೆ ಕೆಪಾಸಿಟಿ ಇದೆ ನಿಮಗೆ. ಸೊ ಅದಕ್ಕೆ ಏನು ಮಾಡ್ತೀರಾ ನೀವು? ದೆರ್ ಆರ್ ಸೋ ಮೆನಿ ವೇಸ್. ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಇದೆ, ಸಿಲೆಬಸ್ ಇದೆ. ಸೊ ಇಷ್ಟರೊಳಗಡೆ ನೀವೆಷ್ಟು ಪ್ರೆಡಿಕ್ಟ್ ಮಾಡೋದಕ್ಕೆ ಕೆಪಾಸಿಟಿ ಇದೆ, ದಟ್ ಈಸ್ ವಾಟ್ ಮೇಕ್ಸ್ ಯು ಸಿವಿಲ್ ಸರ್ವೆಂಟ್. ಅರ್ಥ ಆಯ್ತಲ್ಲ? ಈಗ ಪ್ರಿಲಿಮ್ಸ್ ಇದೆ, ಪ್ರಿಲಿಮ್ಸಲ್ಲಿ ಪಾಲಿಟಿ ಇದೆ, ಇಕಾನಮಿ ಇದೆ. ಇಷ್ಟು ಕ್ವೆಶನ್ಸ್ ಒಳಗಡೆ ಇಷ್ಟು ವರ್ಷ ಇಷ್ಟು ಕ್ವೆಶನ್ಸ್ ಕೇಳಿದ್ದಾರೆ, ನಾನು ಎಷ್ಟು ಕ್ವೆಶನ್ಸ್ ಪ್ರೆಡಿಕ್ಟ್ ಮಾಡಬಹುದು, ಆ ಪ್ರೆಡಿಕ್ಟಬಿಲಿಟಿ ನಿಮಗೆ ಜಾಸ್ತಿ ಬಂದರೆ ದಟ್ ಮೀನ್ಸ್ ಯು ಆರ್ ಎ ಸಿವಿಲ್ ಸರ್ವೆಂಟ್ ಅಂತ. ದಟ್ ಈಸ್ ವಾಟ್ UPSC, ದಟ್ ಈಸ್ ವಾಟ್ ಗೌರ್ಮೆಂಟ್ ಆಫ್ ಇಂಡಿಯಾ, ದಟ್ ಈಸ್ ವಾಟ್ ಎವ್ರಿ ಒನ್ ಈಸ್ ಲುಕಿಂಗ್ ಅಟ್ ಯು. ನೀವು ಪ್ರೆಡಿಕ್ಟಬಿಲಿಟಿ ಮಾಡೋಕ್ಕಾಗುತ್ತಾ? ಈ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಫ್ಯೂಚರ್ ಪ್ರಾಬ್ಲಮ್ಸ್ನ ನೀವು ಅನಲೈಸ್ ಮಾಡೋಕ್ಕಾಗುತ್ತಾ? ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಪ್ರಾಬ್ಲಮ್ಸ್ ಕಾಣಿಸೋದೇ ಇಲ್ಲ, ಅದನ್ನು ಅನಲೈಸ್ ಮಾಡ್ತೀರಾ, ಅದನ್ನು ನೀವು ಮುಂದೆ ಬರ್ಬೋದು ಅಂತ ನೀವು ಈಗಲೇ ರಿಪೋರ್ಟ್ ಕೊಡ್ತೀರಾ. ದಟ್ ಮೀನ್ಸ್ ಯು ಆರ್ ಆಲ್ರೆಡಿ ಡನ್. ಅರ್ಥ ಆಯ್ತಲ್ಲ? ದೆನ್ ಒನ್ ಮೋರ್ ಥಿಂಗ್ ನಾನು ಏನು ಹೇಳಕ್ಕೆ ಹೇಳ್ತಾ ಇದ್ದೀನಿ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಎಕ್ಸಾಮ್. ಈಗ ಸಿವಿಲ್ ಸರ್ವಿಸಸ್ ಬಿಟ್ಬಿಡೋಣ, ನೀವು AC DC ಎಲ್ಲ ಬಿಟ್ಬಿಡೋಣ, ನಾವು ಟೇಕ್ ಇಟ್ ಆಸ್ ಎನ್ ಎಕ್ಸಾಮ್. ಈ ಎಕ್ಸಾಮಲ್ಲಿ ಯು ನೋ ದಟ್ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ 1 year ಎಕ್ಸಾಮ್ ಆಗುತ್ತೆ. ಸೊ ಪ್ರಿಲಿಮ್ಸ್ ಪ್ರಾಬಬ್ಲಿ ಇವತ್ತಾಗುತ್ತೆ ಅಂದರೆ ಮೇನ್ಸ್ ಯಾವಾಗ ಆಗುತ್ತೆ? ಒಂದು 3 months ಆದಮೇಲೆ ಆಗುತ್ತೆ. ಮೇನ್ಸ್ ಆಯಿತು ಅಂದರೆ ಎಗೇನ್ 3 to 4 months ಇಂಟರ್ವ್ಯೂ ಆಗುತ್ತೆ. ಎಗೇನ್ ಅದಾದಮೇಲೆ ಪ್ರಾಬ್ಲಿ 1 or 2 months ನಿಮ್ಗೆ ರಿಸಲ್ಟ್ಸ್ ಬರುತ್ತೆ. ಸೊ ಯು ಕ್ಯಾನ್ ಫೇಲ್ ಅಟ್ ಎನಿ ಸ್ಟೇಜ್. ಓಕೆ, ಸೊ ನೀವೊಬ್ಬರು ಸಿವಿಲ್ ಸರ್ವೆಂಟ್ ಆಗಿ ಯು ಶುಡ್ ಬಿ ರೆಡಿ ಟು ಫೇಲ್ ಆಲ್ಸೋ. ಸಮ್ಟೈಮ್ಸ್ ನಿಮ್ಗೆ ಯಾವಾಗಲೂ ಸಕ್ಸಸ್ ಸಿಗೋದೇ ಇಲ್ಲ. ಸೊ ಆ ಫೇಲ್ಯೂರ್ಸ್ನ ನೀವು ಹೇಗೆ ಕಲಿತೀರಾ, ಕಲ್ತ್ಬಿಟ್ಟು ಅದರಲ್ಲಿ ಹೇಗೆ ನೀವು ಸಕ್ಸಸ್ನ ನೋಡ್ತೀರಾ. ಈಗ ನಿಮ್ಮ ಪ್ರಾಬ್ಲಮ್ ಈಗ ತುಂಬ ಈಗ ರಾಜಸ್ಥಾನ್ ಆ ಕಡೆ ಎಲ್ಲ ಹೋದರೆ ಡ್ರಾಟ್ಸೇ ಜಾಸ್ತಿ ಬರುತ್ತೆ, ನಾರ್ತ್ ಕರ್ನಾಟಕದಲ್ಲೂ ಇದೆ. ಅದನ್ನು ಹೇಗೆ ನೀವು ಕಮ್ಮಿ ಮಾಡ್ತೀರಾ? ನಿಮಗೆ ರಿಪೀಟೆಡಾಗಿ ನೀವೇನೇ ಮಾಡಿದ್ರೂ ಫೇಲ್ಯೂರ್ ಆಗ್ತಾನೆ ಇರುತ್ತೆ. ಅದನ್ನು ಹೇಗೆ ನೀವು ಅನಲೈಸ್ ಮಾಡಿ ಅದನ್ನು ಹೇಗೆ ನೀವು ನಿಮ್ಮ ಪ್ರೋಗ್ರಾಮ್ನ ರೀಓರಿಯೆಂಟ್ ಮಾಡ್ತೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನೀವೇನಾದರೂ ಮಾಡೋಕ್ಕಾಗಲಿಲ್ಲ ಅಂದರೆ ಈಗ ನೀವು ನೋಡ್ತೀರಾ ನಿಮ್ಮ ಫ್ರೆಂಡ್ಸ್ನೆಲ್ಲ ಈಗ ಪ್ರಿಲಿಮ್ ಸ್ಟೇಜಲ್ಲೇ 5 years 6 years 7 years ಸ್ಪೆಂಡ್ ಮಾಡಿರ್ತಾರೆ. ದಟ್ ಮೀನ್ಸ್ ಪ್ರಿಲಿಮ್ಸಲ್ಲೇ ಸ್ಟಕ್ ಆಗಿರ್ತಾರೆ. ದಟ್ ಮೀನ್ಸ್ ಅವ್ರ ಮಿಸ್ಟೇಕ್ಸ್ನ ಅನಲೈಸ್ ಮಾಡೋ ಕೆಪಾಸಿಟಿ ಇನ್ನೂ ಬಂದಿರಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಪೀಪಲ್ ಇನ್ ಯುವರ್ ಜರ್ನಿ ದಟ್ ಯು ಶುಡ್ ಅನಲೈಸ್ ದ ಮಿಸ್ಟೇಕ್ಸ್ ದಟ್ ಯು ಡೂ ಅಟ್ ಎವ್ರಿ ಪಾಯಿಂಟ್ ಆಫ್ ಟೈಮ್. ಅಂದರೆ ನೀವು ನಿಮ್ಮ ಪ್ರಿಪರೇಷನ್ನು ಎಕ್ಸಾಮ್ಗೆ ಎಷ್ಟು ಹತ್ತಿರ ಇದೆ ಅಂತ ಎವ್ರಿ ನವ್ ಆ್ಯಂಡ್ ದೆನ್ ಯು ಶುಡ್ ಬಿ ಏಬಲ್ ಟು
ಅನಲೈಸ್, ಯು ಶುಡ್ ಬಿ ಏಬಲ್ ಟು ಅಸೆಸ್ ಯುವರ್ ಸೆಲ್ಫ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಈ ಜರ್ನಿಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್, ಆಸ್ ಐ ಟೋಲ್ಡ್, ಬಿ ರೆಡಿ ಟು ಫೇಲ್ ಅಷ್ಟೇ. ನಿಮಗೆಲ್ಲ ಪಾಯಿಂಟ್ ಆಫ್ ಟೈಮಲ್ಲೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತೇನಿಲ್ಲ. ಈಗ ಪ್ರಿಲಿಮ್ಸ್ಗೆ ಪ್ರಾಬ್ಲಿ ಎಷ್ಟು ಜನ ಬರೀತಾರೆ ಅಂದ್ಕೊಂಡಿದ್ದೀರಾ ಎಕ್ಸಾಮ್ನ? ಎನಿ ಐಡಿಯಾ ಪ್ರಿಲಿಮ್ಸ್ ಎಷ್ಟು ಜನ ಬರೀತಾರೆ ಅಂತ? 10 lakhs ಅಪ್ಲೈ ಮಾಡ್ತಾರೆ, ಬಟ್ 5 to 6 lakhs ಬರೀತಾರೆ. ಅದರಲ್ಲಿ ಎಷ್ಟು ಜನ ಪಾಸ್ ಆಗ್ತಾರೆ ಪ್ರಿಲಿಮ್ಸು? 13,000 to 14,000. ಶ್ರೀನಿವಾಸ್ ಸರ್ ಹೇಳ್ದಾಗೆ 99% ಅಲ್ಲಿಂದನೇ ಇದಾಗಿರುತ್ತೆ. ಸೊ ಪ್ರಿಲಿಮ್ಸಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕು, ದಟ್ ಮೀನ್ಸ್ ಈಗ 10 ಲಕ್ಷ ಜನನೂ UPSC ಇಂಟರ್ವ್ಯೂ ಕರೆಯೋಕ್ಕಾಗಲ್ಲ, ನಿನ್ನಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಂತ ಚೆಕ್ ಮಾಡೋದಕ್ಕೆ. ಒಂದಷ್ಟು ಜನನ ಮುಂಚೆನೇ ಇದು ಮಾಡಬೇಕು. 10 ಲಕ್ಷ ಜನಕ್ಕೂ ನಾಲೆಡ್ಜ್ ಟೆಸ್ಟ್ ಮಾಡೋದಕ್ಕಾಗಲ್ಲ. ಸೊ 99% ಜನನ ಫಿಲ್ಟರ್ ಔಟ್ ಮಾಡೋದಕ್ಕೆ ಪ್ರಿಲಿಮ್ಸ್ ಇಟ್ಟಿದ್ದಾರೆ. ಓಕೆ, ಅದರಲ್ಲಿ ಅನ್ಪ್ರೆಡಿಕ್ಟಬಿಲಿಟಿ ಜಾಸ್ತಿ ಮಾಡ್ತಾ ಇದ್ದಾರೆ. ಅದನ್ನು ನೀವು ಎಷ್ಟು ಪ್ರೆಡಿಕ್ಟ್ ಮಾಡ್ತೀರಾ, ಐ ಥಿಂಕ್ ಅದಕ್ಕೆ ಪ್ರಶಾಂತ್ ಸರ್, ನಿಖಿಲ್ ಸರ್ ಈ ಥರ ತುಂಬ ಜನ ಹೇಳ್ಕೊಡ್ತಾರೆ. ಸೊ ಪ್ರಿಲಿಮ್ಸಲ್ಲಿ ನೀವು 99% ಸ್ಟೂಡೆಂಟ್ಸ್ ಏನು ತಪ್ಪು ಮಾಡಿರ್ತಾರೋ ಅದನ್ನು ನೀವು ಅನಲೈಸ್ ಮಾಡೋಕ್ಕೆ ಕಲಿಬೇಕು. ಸೊ ಈಗ ತಪ್ಪು ಮಾಡಿರೋರ್ದು ಕೂಡ ಒಂದು ಸ್ಟೋರಿ ಇರುತ್ತೆ. 1 year 2 years 3 years ಇದು ಮಾಡಿರೋರಲ್ಲಿ ನಾಲೆಡ್ಜಲ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ. ಆ ನಾಲೆಡ್ಜ್ನ ಎಕ್ಸಿಕ್ಯೂಟ್ ಹೇಗೆ ಮಾಡ್ತೀರಾ ಅಲ್ಲಿ ನಿಮ್ಮ ಸಕ್ಸಸ್ ಸಿಗುತ್ತೆ. ನಿಮ್ಮ ನಾಲೆಡ್ಜ್ ಎಕ್ಸಿಕ್ಯೂಟ್ ಮಾಡೋದು ಬರಬೇಕು. ಮಿಕ್ಕಿದವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಅದರಿಂದ ನೀವು ಹೇಗೆ ಅನಲೈಸ್ ಮಾಡಿ ನಿಮಗೆ ನಿಮ್ಮ ಪ್ರೋಗ್ರಾಮ್ನ ರೀಓರಿಯೆಂಟ್ ಮಾಡ್ತೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ 13,000 ಜನ ಮೇನ್ಸ್ ಬರೀತಾರೆ. ಸೊ ಮೇನ್ಸಲ್ಲಿ ಪಾಸ್ ಆಗೋದು ಎಷ್ಟು ಜನ ಅಂದ್ಕೊಂಡಿದ್ದೀರಾ? 3,000, 2,500, 3,000. ದಟ್ ಮೀನ್ಸ್ ಈಗ ಮೇನ್ಸಲ್ಲಿ ಅಗೇನ್ ಆ ನಾಲೆಡ್ಜನ್ನ ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿ ನಾಲೆಡ್ಜ್ ಪ್ಲಸ್ ಸ್ಕಿಲ್, ಮೇನ್ಸಲ್ಲಿ ನಾಲೆಡ್ಜ್ ಆ್ಯಂಡ್ ಹೌ ಡು ಯು ಪ್ರೆಸೆಂಟ್ ಇಟ್. ಇಂಟರ್ವ್ಯೂಲಿ ಯು ಹ್ಯಾವ್ ನಾಲೆಡ್ಜ್, ಹೌ ಡು ಯು ಕನ್ವೆ ಇಟ್ ಫೇಸ್ ಟು ಫೇಸ್. ಈಗ ನೀವು ಯಾವುದೋ ಒಂದು ದೊಡ್ಡ UN ಕಾನ್ಫರೆನ್ಸಿಗೆ ನಿಮ್ಮನ್ನು ಕಳಿಸ್ತಾರೆ ಅಂದ್ಕೊಳ್ಳೋಣ ಆ್ಯಸ್ ಎನ್ ಅಂಬಾಸಿಡರ್, ವೇರ್ ವಿ ಹ್ಯಾವ್ ಸೋ ಮೆನಿ ಅಡ್ವರ್ಸ್ ಕಂಟ್ರೀಸ್ ಹೂ ಆರ್ ನಾಟ್ ಸೋ ಫ್ರೆಂಡ್ಲಿ ವಿತ್ ಇಂಡಿಯಾ. ಅವರು ತುಂಬ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಇನ್ ಎ ಫಂಕ್ಷನ್. ಆ್ಯಂಡ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ಹೌ ವಿಲ್ ಯು ಕನ್ವೆ ಯುವರ್ ಕಂಟ್ರೀಸ್ ಥಾಟ್ಸ್ ವಿತ್ ಕಾನ್ಫಿಡೆನ್ಸ್. ಈಗ ನಿಮ್ಮ ಸುತ್ತಮುತ್ತ ನಿಮಗೆ ನಾಟ್ ಸೋ ಫ್ರೆಂಡ್ಲಿ ಕಂಟ್ರೀಸೇ ಇರ್ತಾರೆ ಅಂದ್ಕೊಳ್ಳೋಣ, ಅವ್ರಿಗೆ ಒಂದ್ರ ಮೇಲೊಂದು ಕಮೆಂಟ್ ಮಾಡ್ತಾ ಇರ್ತಾರೆ. ಹೌ ಆರ್ ಯು ಏಬಲ್ ಟು ಕನ್ವೆ ಯುವರ್ ಇನ್ಫಾರ್ಮೇಷನ್? ದಟ್ ಈಸ್ ಟೆಸ್ಟೆಡ್ ಇನ್ ಇಂಟರ್ವ್ಯೂ. ದಟ್ ಮೀನ್ಸ್ ಆಲ್ ದಿ ಸೀನಿಯರ್ ಆಫೀಸರ್ಸ್ ವಿಲ್ ಟ್ರೈ ಟು ಸಿ ವೆದರ್ ಇಂಟಿಮಿಡೇಟಿಂಗ್ ಸಿಚುಯೇಷನ್, ಅನ್ಕಂಫರ್ಟಬಲ್ ಸಿಚುಯೇಷನ್ ನಿಮ್ಗೆ ಏನಾದ್ರು ಬಂತು ಅಂದ್ರೂ ನೀವು ಹೇಗೆ ಅನ್ಕಂಫರ್ಟಬಲ್ನೆಸ್ನ ನೀವು ಕಂಟ್ರೋಲ್ ಮಾಡಿಕೊಂಡು ಯು ವಿಲ್ ಫೈಂಡ್ ಎ ಮಿಡಲ್ ಗ್ರೌಂಡ್ ಅಂತಿರಲ್ಲ, ದಟ್ ಈಸ್ ವೇರ್ ಯು ವಿಲ್ ಬಿಕಮ್ ಎ ಸಿವಿಲ್ ಸರ್ವೆಂಟ್. ಆಯಿತಾ? ಅರ್ಥ ಆಯ್ತಾ? ಸೊ ದಟ್ ಮೀನ್ಸ್ ಈ ಜರ್ನಿಲಿ ಥಿಂಕ್ ದಟ್ ಯು ಆರ್ ಆಲ್ರೆಡಿ ಅನ್ ಆಫೀಸರ್. Think that you're already an officer, you're going to solve a lot of problems, and this exam itself is also one more hurdle. ಅರ್ಥ ಆಯ್ತಲ್ಲ? ಸೊ ಈಗ ನಾನು ನಿಮ್ಗೊಂದು ಕ್ವೆಶನ್ ಕೇಳ್ತೀನಿ. ಈಗ ಪ್ರಿಲಿಮ್ಸ್ ಇದೆ, ಮೇನ್ಸ್ ಇದೆ, ಇಂಟರ್ವ್ಯೂ ಇದೆ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅನಿಸುತ್ತೆ ಪ್ರಿಲಿಮ್ಸ್ ಕಷ್ಟ ಅಂತ? ಈ ಮೂರರಲ್ಲಿ ಪ್ರಿಲಿಮ್ಸೇ ಜಾಸ್ತಿ ಕಷ್ಟ. ಎಷ್ಟು ಜನಕ್ಕೆ ಅನಿಸುತ್ತೆ? ಒಬ್ರಿಗೆ ಇಬ್ಬರಿಗೆ. ಮೇನ್ಸ್ ಜಾಸ್ತಿ ಕಷ್ಟ, ಇಂಟರ್ವ್ಯೂ ತುಂಬ ಕಷ್ಟ. ಮಿಗ್ದವ್ರಿಗೆ ಯಾವುದು ಕಷ್ಟ ಅಂತ ಅನಿಸ್ತಾನೆ ಇಲ್ಲ, ಈಸಿ ಅಂತ. ಆ ಥರ ಅನಿಸ್ತಾ ಇದೆಯಾ ಅಥವಾ ಮೂರು ಕಷ್ಟ ಅನಿಸ್ತಾ ಇದೆಯಾ? ರೇಷಿಯೋ ಪ್ರಕಾರ ಹೋದರೆ ಪ್ರಿಲಿಮ್ಸ್ ಇಸ್ ಹೈಲಿ ಅನ್ಪ್ರೆಡಿಕ್ಟಬಲ್. ಪ್ರಿಲಿಮ್ಸೇ ಕಷ್ಟ, ಯಾಕಂದರೆ ನಿಮಗೆ 10 lakhs 7 lakhs ಇಂದ ಆಲ್ಮೋಸ್ಟ್ 13,000ಗೆ ಬರ್ತಾರೆ. ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಕಂಪೇರ್ ಮಾಡಿದ್ರೆ ರಿಲೇಟಿವ್ಲಿ ಮೇನ್ಸ್ ಇಸ್ ಲಿಟಲ್ ಈಸಿಯರ್. ಯಾಕೆ? ಮೇನ್ಸಲ್ಲಿ ಸಿಲೆಬಸ್ ಇದೆಯಾ ನಮಗೆ UPSCಗೆ? GS1, GS2, GS3, GS4 ಆಪ್ಷನಲ್ಸ್, essay. ಸೊ GS ಆ್ಯಂಡ್ ಆಪ್ಷನಲ್ ಸಿಲೆಬಸ್ ಇದೆ. ಓಕೆ, ಇನ್ನು ನೀವು ನೋಡಿರಲ್ಲ, ಓಕೆ, ಬಟ್ ಸಿಲೆಬಸ್ ಇದೆ. ಸೊ UPSC ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದೆ? ನಾನು ಎಲ್ಲಿಂದ ಬೇಕಾದರೂ ಕೇಳ್ಬೋದು ನಿಮಗೆ ಕ್ವೆಶನ್ಸು, ಪ್ರಿಫರೇಬ್ಲಿ ನನಗೇನಾದ್ರು ಎಲ್ಲಿಂದ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಈ ಸಿಲೆಬಸ್ ಒಳಗಿಂದ ನಾನು ಕೇಳ್ತೀನಿ ಅಂತ. ಪ್ರಿಲಿಮ್ಸಲ್ಲಿ ಆ ಥರ ಏನಾರು ಇದೆಯಾ? ಇಲ್ಲ. ಈಗ ಪ್ರಿಲಿಮ್ಸಲ್ಲೂ ಆ ಥರ ಕೊಟ್ಟರೆ ಸೊ ಎಲ್ಲರೂ ರೆಡಿ ಆಗಿಬಿಟ್ಟಿರ್ತಾರೆ, ಅನ್ಪ್ರೆಡಿಕ್ಟಬಿಲಿಟಿ ಇರಲ್ಲ. ಸೊ ದಟ್ ಮೀನ್ಸ್ ಮೇನ್ಸಲ್ಲಿ ದೇ ಆರ್ ಟ್ರೈಂಗ್ ಟು ಟೆಸ್ಟ್ ಯುವರ್ ನಾಲೆಡ್ಜ್ ಆನ್ ದೋಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ದಟ್ ಆರ್ ಗೋಯಿಂಗ್ ಅರೌಂಡ್. ಆ ಟಾಪಿಕ್ಸ್ನೂ ಕೂಡ ನಿಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಹೌ ಯು ಆರ್ ಏಬಲ್ ಟು ಗ್ಯಾದರ್ ದ ನಾಲೆಡ್ಜ್ ಆ್ಯಂಡ್ ಪ್ರೆಸೆಂಟ್ ಇಟ್ ಟು UPSC, ದಟ್ ಈಸ್ ವೆರಿ ಇಂಪಾರ್ಟೆಂಟ್.
ಇದು ಹೇಗೆ ಅಂದರೆ, ನೀವು ಅಸಿಸ್ಟೆಂಟ್ ಕಮಿಷನರ್ DC ಆದಾಗ ನಿಮ್ಮ ಇದರಲ್ಲಿರೋ ಒಂದು ಯಾವುದೋ ಫುಡ್ ಡಿಪಾರ್ಟ್ಮೆಂಟಲ್ಲಿ ಏನೋ ಪ್ರಾಬ್ಲಮ್ ಇದೆ. ನಾನು ಫುಡ್ ಪ್ರೊಸೆಸಿಂಗ್ ಅಂತ ನಿಮ್ದ್ರಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂತ ಅಂದ್ಕೊಳ್ಳೋಣ. ಈ ಡಿಪಾರ್ಟ್ಮೆಂಟ್ ನಿಮ್ಮದು ಅಂಡರ್ ಬರುತ್ತೆ. ನೀವು ಹೇಗೆ ಅನಲೈಸ್ ಮಾಡ್ತೀರಾ ಇದರಲ್ಲಿರೋ ಪ್ರಾಬ್ಲಮ್ಸು, ಹೇಗೆ ಅನಲೈಸ್ ಮಾಡ್ತೀರಾ ಅನ್ನೋದು ನನಗೆ ಬೇಕು, ಕನ್ಸಿಸ್ಟೆಂಟಾಗಿ ಬೇಕು. ದಿಸ್ ಈಸ್ ವಾಟ್ UPSC ಈಸ್ ಆಸ್ಕಿಂಗ್ ಅಬೌಟ್. ಅಂದರೆ GS3 ಒಂದು ಫುಡ್ ಪ್ರೊಸೆಸಿಂಗ್ ಅಂತ ಒಂದು ಟಾಪಿಕ್ ಇದೆ. ದಟ್ ಮೀನ್ಸ್ ಯು ಆಸ್ ಎನ್ AC DC ನೀವು ಹೇಗೆ ಈ ಟಾಪಿಕ್ನ ಅನಲೈಸ್ ಮಾಡಿ ಯು ವಿಲ್ ಬ್ರಿಂಗ್ ಔಟ್ ಸೊಲ್ಯೂಷನ್ಸ್ ಅಂತ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟುಡ್? ಸೊ ಮೇನ್ಸ್ ಈಸ್ ಆ್ಯಕ್ಚುಲಿ ಈಸಿಯರ್ ಕಂಪೇರ್ಡ್ ಟು ಇಂಟರ್ವ್ಯೂ ಆ್ಯಂಡ್ ಆಲ್ಸೋ ಪ್ರಿಲಿಮ್ಸ್, ಬಿಕಾಸ್ ಮೇನ್ಸಲ್ಲಿ ಸಿಲೆಬಸ್ ಇದೆ. ಈ ಸಿಲೆಬಸ್ಸಿಂದ ನಾನು ನಿಮಗೆ 70 to 60% ಕ್ವೆಶನ್ಸ್ ಕೊಡ್ತೀನಿ ಅಂತ UPSC ಹೇಳ್ತಾ ಇದೆ. ಹೇಗೆ ಹೇಳ್ತಾ ಇದೆ UPSC? ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಕೊಟ್ಟಿದೆ ವೆಬ್ಸೈಟಲ್ಲಿ. ಈ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅನಲೈಸ್ ಮಾಡಿ, ದಿಸ್ ಈಸ್ ವಾಟ್ ಐ ಆಮ್ ಆಸ್ಕಿಂಗ್. ಅಕಸ್ಮಾತ್ ಆ ವರ್ಷ ಏನು ಕರೆಂಟ್ ಇವೆಂಟ್ಸಲ್ಲಿ ತುಂಬ ದೊಡ್ಡದೇನೂ ನಡೀಲಿಲ್ಲ ಅಂದರೆ ನಾನು ಇದನ್ನು ಕೇಳ್ತೀನಿ. ಈಗ ಚಂದ್ರಯಾನ್ 3 ನಡೀತು, ಅರ್ಥ ಆಯ್ತಲ್ಲ? ಸೊ ಚಂದ್ರಯಾನ್ 3 ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಆ ವರ್ಷ ನಾನು ಚಂದ್ರಯಾನ್ 3 ಕೇಳ್ತೀನಿ. ಆ ವರ್ಷ ನಾನು ಬೇರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇರೆ ಸಿಲೆಬಸ್ ಕೇಳೋದಿಲ್ಲ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಹೌ ಯು ಹ್ಯಾವ್ ಟು ಪ್ರಿಪೇರ್? ಸಿಲೆಬಸ್ನ ನೀವು ಫಸ್ಟ್ ಯು ಹ್ಯಾವ್ ಟು ಪ್ರಿಪೇರ್. ಸಿಲೆಬಸ್ ಬಿಟ್ಟು ದೆನ್ ಯು ಹ್ಯಾವ್ ಟು ಸಿ ದ ಕರೆಂಟ್ ಇವೆಂಟ್ಸ್. ಸೊ ತುಂಬ ಜನ ಏನು ಮಾಡ್ತಾರೆ, ನಾನು ಪೇಪರಲ್ಲಿರೋದು ಎಲ್ಲ ಕರೆಂಟ್ ಇವೆಂಟ್ಸ್ನು 90% ಓದ್ತೀನಿ ಅಂತ ಹೋಗಿ ಸಿಲೆಬಸ್ ಏನು ಅಂತಲೇ ಗೊತ್ತಿರಲ್ಲ. ಸೊ ಸಿಲೆಬಸ್ ಏನು ಅಂತ ಗೊತ್ತಿಲ್ಲ ಅಂದರೆ ಅವ್ರು ಅಲ್ಲೇ ಸುತ್ತುತ್ತಾ ಇರ್ತಾರೆ. ಸೊ UPSC ಏನು ಹೇಳ್ತಾ ಇದೆ ಅಂದರೆ, ಫಸ್ಟ್ ಸಿಲೆಬಸ್ ಓದಿ, ಅದಾದಮೇಲೆ ನೀವು ಯು ಕ್ಯಾನ್ ಥಿಂಕ್ ಅಬೌಟ್ ಅದರ್ ಕರೆಂಟ್ ಇವೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ದೆನ್ ನಿಮ್ದ್ರಲ್ಲಿ ಯಾರಿಗೆ ಎಷ್ಟು ಜನಕ್ಕೆ IAS ಆಗಬೇಕು ಅಂತ? ಸೊ 70% IAS ಆಗಬೇಕು. IPS, IRS, ಓಕೆ. ಮಿಕ್ಕಿದ ಸರ್ವಿಸ್ ಎಷ್ಟು ಸರ್ವಿಸ್ ಇದೆ ಅಂತ ಏನಾದ್ರು ಗೊತ್ತಾ? ಏನಾರು ಐಡಿಯಾ? ಎನಿ ಐಡಿಯಾ? 24 ಸರ್ವಿಸಸ್, ಓಕೆ. ಆ್ಯಂಡ್ ಎಷ್ಟು ಪೋಸ್ಟ್ ಇದೆ ಅಂತ ಎನಿ ಐಡಿಯಾ? ಎಷ್ಟು ಪೋಸ್ಟ್ ಕರೀತಾರೆ IASಗೆ, IPSಗೆ, IRSಗೆ? 150, IPS 180, IRSಗೂ ಅರೌಂಡ್ 100 ಆ್ಯಂಡ್ ರೆಸ್ಟ್ ಆಲ್ ಅರೌಂಡ್ 40, 50, 60 ಅರೌಂಡ್. ಸೊ ಎಷ್ಟು ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ ಇಂಡಿಯಾದು? ಜಸ್ಟ್ ಎನಿ ಗೆಸ್? 145 crore. ಸೊ ಅದರಲ್ಲಿ IAS ಅವ್ರ ಪೋಸ್ಟ್ ಒಂದು ವರ್ಷಕ್ಕೆ ಕರೀತಾ ಇರೋದು 150, IPS 180 ಆ್ಯಂಡ್ ಎಲ್ಲ ಸೇರಿಸಿ 1000 ಅಂದ್ಕೊಳ್ಳೋಣ. ದಟ್ ಮೀನ್ಸ್ 140 crore ಅವರು ಅಷ್ಟು ಗೌರ್ಮೆಂಟಲ್ ಪವರ್ಸ್ನ ದೇ ಆರ್ ಗೆಟಿಂಗ್ ಕಾನ್ಸಂಟ್ರೇಟೆಡ್ ಆನ್ ದೀಸ್ 1000 ಆಫೀಸರ್ಸ್. ಸೊ ಇಮ್ಯಾಜಿನ್ ನಿಮಗೆ ಪ್ರಾಬ್ಲಮ್ಸ್ ಎಷ್ಟು ಬರ್ಬೋದು ಮುಂದೆ. ದಟ್ ಮೀನ್ಸ್ ನಿಮಗೆ ಪ್ರಾಬ್ಲಮ್ ಬರೀ ಒಬ್ಬರು ಇಬ್ರದ್ದು ಬರಲ್ಲ, 140 crore ಪೀಪಲ್ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡೋದು. ಸೊ ನೀವು ಪ್ರಾಬ್ಲಮ್ ಈಗ ಡಾಕ್ಟರ್ಸ್ಗೆ ಒಂದು 10 ಜನ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಆನ್ಕಾಲಜಿಸ್ಟ್, ಸೊ ಅವ್ರಿಗೆ ಕ್ಯಾನ್ಸರ್ ಪೇಷಂಟ್ಸ್ ಮಾತ್ರ ನೋಡ್ತಾರೆ, ಅವ್ರಿಗೆ ಬೇರೆದು ನೋಡೋದು ಅವಶ್ಯಕತೆ ಇರಲ್ಲ. ಬಟ್ ನೀವು ಹಾಗಲ್ಲ, ನೀವು 140 crore ಏನೇನು ಕಾಯಿಲೆ ಬಂದಿರುತ್ತೋ ಎಲ್ಲ ನೋಡಬೇಕು. ಕಾಯಿಲೆ ಯಾವ್ದಾದ್ರು ಮುಂದೆ ಬರುತ್ತೋ ಬರಲ್ವೋ ಅದನ್ನು ನೋಡಬೇಕು. ಬರುತ್ತೋ ಬರಲ್ವೋ ಅದನ್ನು ನೋಡಲಿ ಅಂದರೆ ನೀವು ಆಫೀಸರ್ಸ್ ಆಗಲ್ಲ. ಯು ಅಂಡರ್ಸ್ಟುಡ್ ವಾಟ್ ಐ ಆಮ್ ಟೆಲ್ಲಿಂಗ್? ಸೊ ದಟ್ ಮೀನ್ಸ್ ಇಮ್ಯಾಜಿನ್ ಈ ಪೊಸಿಷನ್ಗೆ ಎಷ್ಟು ಕೇಪಬಿಲಿಟಿ ಇದೆ, ಎಷ್ಟು ಇಂಪ್ಯಾಕ್ಟ್ ಮಾಡ್ಬೋದು ಈ ಪೊಸಿಷನ್ ಅಂತ. ದಟ್ ಮೀನ್ಸ್ 1000 ಆಫೀಸರ್ಸ್ ಆರ್ ಗೋಯಿಂಗ್ ಟು, ಆರ್ ಪ್ರಾಬ್ಲಿ ಆನ್ ಎನ್ ಅವರೇಜ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ಕರೆಂಟ್ಲಿ ವರ್ಕಿಂಗಲ್ಲಿ ಪ್ರಾಬ್ಲಿ ವಿಲ್ ಹ್ಯಾವ್ ಅರೌಂಡ್ 10,000 to 12,000 ಆಫೀಸರ್ಸ್, ನಾಟ್ ಮೋರ್ ದೆನ್ ದಟ್. 12 ಇನ್ಕ್ಲೂಡಿಂಗ್ ಎಲ್ಲ IAS, IPS, IRS, IFS, ಫಾರೆಸ್ಟ್, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ 12,000 ಆಫೀಸರ್ಸ್ ಆರ್ ಕೇಟರಿಂಗ್ ಟು ದಿ ಪ್ರಾಬ್ಲಮ್ ಆಫ್ ಅರೌಂಡ್ 145 crore ಪಾಪ್ಯುಲೇಷನ್. ದಟ್ ಮೀನ್ಸ್ ನಿಮ್ಮದು ಒಂದು ಸ್ಮಾಲ್ ಪಾಲಿಸಿ ಡಿಸಿಷನ್ ಆರ್ ಒನ್ ಸ್ಮಾಲ್ ಆ್ಯಕ್ಷನ್ ಕ್ಯಾನ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಆಲ್ಮೋಸ್ಟ್ ದೀಸ್ ಮೆನಿ ಪೀಪಲ್. ಸೊ ಹಂಗಾದ್ರೆ ನಿಮ್ಮ ವರ್ತ್ ಎಷ್ಟಿರಬೇಕು? ಸೊ ನೀವು ನಾರ್ಮಲ್ 10th 12th ಎಲ್ಲ ಬಹ್ಯಾಟ್ ಮಾಡಿ ಆ ಥರ ಎಲ್ಲ ಪಾಸ್ ಮಾಡಿ ಈ ಸಿಲೆಬಸ್ ಇಷ್ಟೇ ಇದೆ, ಇಷ್ಟು ಮಾತ್ರ ತಿಳ್ಕೊತೀನಿ, ಬೇರೆದೆಲ್ಲ ನಾನು ಏನು ಕೇರ್ ಮಾಡಲ್ಲ, ಈ ಥರ ಇರೋದಕ್ಕಾಗತ್ತಾ? ದಟ್ ಮೀನ್ಸ್ ಯು ಶುಡ್ ಬಿ ಅವೇರ್. ಸೊ ನಿಮಗೆ ಜಾಸ್ತಿ ಅವೇರ್ನೆಸ್ ಇರಬೇಕು. ಅಂದರೆ ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ
ಅದ್ರ ಅವೇರ್ನೆಸ್ ಜಾಸ್ತಿ ಇರಬೇಕು. ಅದಕ್ಕೆ ನಿಮ್ದೇನೋ ಒಂದು ಮೈಂಡ್ ಫ್ರೇಮ್ ಥಾಟ್ ಇರಬೇಕು. ದಟ್ ಮೀನ್ಸ್ ಯಾವುದೇ ನ್ಯೂಸು ನನ್ನ ನ್ಯೂಸ್ ಅಲ್ಲ ಇದು ಅಂತ ನೀವು ಇವತ್ತಿಂದನೇ ಮರೆತು ಬಿಡಬೇಕು. ಟುಮಾರೋ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋದೇ ಏನೇ ನಡೆದಿರುತ್ತೆ ಅಥವಾ ನಡೀದೇನೆ ಇರ್ಬೋದು, ಅದ್ರ ಬಗ್ಗೆ ಕ್ವೆಶನ್ ಕೇಳಿದಾಗ ನಿಮ್ದೊಂದು ಪರ್ಸ್ಪೆಕ್ಟಿವ್ ಇರಲೇಬೇಕಲ್ಲಿ. ದಟ್ ಮೀನ್ಸ್ ಒಬ್ಬ ಸಿವಿಲ್ ಸರ್ವೆಂಟ್ ಶುಡ್ ಹ್ಯಾವ್ ಪರ್ಸ್ಪೆಕ್ಟಿವ್ ಆನ್ ಸೋ ಮೆನಿ ಥಾಟ್ಸ್. ಈಗ ನನಗೆ ಸ್ಪೋರ್ಟ್ಸ್ ಇಷ್ಟ, ನಾನು ಮಾತ್ರ ಸ್ಪೋರ್ಟ್ಸ್ ಮಾತ್ರ ಓಡ್ತೀನಿ, ಬೇರೆದು ಓದಲ್ಲ, ನಥಿಂಗ್. ಈಗ ನನ್ನ ಪಾಲಿಟಿ ಇಷ್ಟ, ನಂಗೆ ಪೊಲಿಟಿಕ್ಸ್ ತುಂಬ ಇಷ್ಟ ಆಗುತ್ತೆ, ಈ ಪಾರ್ಟಿ ಆ ಪಾರ್ಟಿ ಏನು ಮಾಡಿದ್ರು ಅದನ್ನು ಮಾತ್ರ ಓದ್ತೀನಿ, ಮಿಕ್ಕಿದ್ದು ಓದಲ್ಲ ಅನ್ನೋದಕ್ಕಾಗಲ್ಲ. ಆವಾಗ ಯಾರು ಬಂದು ನಿಮ್ಮ ಇದರಲ್ಲಿ ಎಕ್ಸ್ಪೋರ್ಟ್ಸ್ ಎಷ್ಟಾಗ್ತದೆ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಅಂತ ಕೇಳಿದ್ರೆ ನಿಮ್ಮ ಹತ್ರ ಆನ್ಸರ್ ಇಲ್ಲ. ಸೊ ನಾನು ಎಕಾನಮಿ ಮಾತ್ರ ಓದ್ತೀನಿ, ನಾನು ಸ್ಪೋರ್ಟ್ಸ್ ಓದಲ್ಲ ಅನ್ನೋಕ್ಕಾಗಲ್ಲ. ದಟ್ ಮೀನ್ಸ್ ಯು ಶುಡ್ ಹ್ಯಾವ್ ಎನ್ ಐಡಿಯಾ ಅಬೌಟ್ ಆಲ್ ದಿ ಜನರಲ್ ಇವೆಂಟ್ಸ್ ದಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ಯು ಆಸ್ ಎ ಸಿವಿಲ್ ಸರ್ವೆಂಟ್. ಸೊ ದಟ್ ಈಸ್ ರಿಫ್ಲೆಕ್ಟೆಡ್ ಇನ್ ದಿ ಎಕ್ಸಾಮ್. ಸೊ ನಿಮ್ದ್ರಲ್ಲಿ ಎಕ್ಸಾಮ್ ಸಿಲೆಬಸ್ ಯಾರು ಇನ್ನೂ ತೆಗೆದು ನೋಡಿಲ್ಲ ಅನ್ಸುತ್ತಲ್ಲ? ತೆಗೆದು ನೋಡಿದ್ದೀರಾ? ಏನು ಇದೆ? ಪಾಲಿಟಿ ಇದೆ, ಎಕಾನಮಿ ಇದೆ, ಮಾಡ್ರನ್ ಹಿಸ್ಟ್ರಿ ಇದೆ, ಆಮೇಲೆ ಜಿಯೋಗ್ರಫಿ ಇದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ, ಅಗ್ರಿಕಲ್ಚರ್ ಇದೆ, ಸೊಸೈಟಿ ಇದೆ, ಗವರ್ನೆನ್ಸ್ ಇದೆ. ಸೊ ದಟ್ ಮೀನ್ಸ್ ಆ್ಯಸ್ ಅನ್ ಆಫೀಸರ್ you should be aware of all the other perspective that is happening around you. So ಸಿವಿಲ್ ಸರ್ವಿಸಸ್ ಸಿಲೆಬಸ್ನ ಈ ಥರ ಡಿವೈಸ್ ಮಾಡಿದ್ದಾರೆ. ಬಟ್ ನೀವು ಒಂದೇ ಪೇಪರಲ್ಲಿ ಎಲ್ಲನೂ ಬರೆಯೋದಕ್ಕಾಗಲ್ಲ ಅಲ್ವಾ? ಪಾಲಿಟಿನ ಎಲ್ಲ ಪೇಪರಲ್ಲೂ ಬರೆಯೋದಕ್ಕಾಗಲ್ಲ, ಎಕಾನಮಿ ಎಲ್ಲ ಪೇಪರಲ್ಲೂ ಬರೆಯೋದಕ್ಕಾಗಲ್ಲ, ಹಿಸ್ಟ್ರಿ ಎಕಾನಮಿ ಎಲ್ಲ ಒಂದೇ ಪೇಪರಲ್ಲಿ ಬರೆಯೋಕ್ಕಾಗಲ್ಲ. ಅದಕ್ಕೆ ಅವರು ಸಿಲೆಬಸ್ನ ಡಿವೈಡ್ ಮಾಡಿದ್ದಾರೆ. ಜನರಲ್ ಸ್ಟಡೀಸ್ 1, ಇದರಲ್ಲಿ ಗಿವ್ ಮಿ ಅನ್ ಐಡಿಯಾ ಅಬೌಟ್ ಸೊಸೈಟಿ, ಗಿವ್ ಮಿ ಅನ್ ಐಡಿಯಾ ಅಬೌಟ್ ಹಿಸ್ಟ್ರಿ, ಜಿಯೋಗ್ರಫಿ. ಜನರಲ್ ಸ್ಟಡೀಸ್ 2, ಬೇರೆದೆಲ್ಲ ಇರಲಿ, ಪಾಲಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಗವರ್ನೆನ್ಸ್ ಪರ್ಸ್ಪೆಕ್ಟಿವ್ ಏನು ಈ ಪ್ರಾಬ್ಲಮ್ಗೆ, ನಿಮ್ಮ ಡಿಸ್ಟ್ರಿಕ್ಟಲ್ಲಿ ನಡೆಯೋ ಪ್ರಾಬ್ಲಮ್ಗೆ. GS 3 ಎಲ್ಲ ಓಕೆ, ಇಕನಾಮಿಕಲ್ ಆ್ಯಂಗಲ್ ಏನು? ಸೊ ಅವಾಗ ನೀವು ಯು ಶುಡ್ ಕಾನ್ಸಂಟ್ರೇಟ್ ಮೋರ್ ಆನ್ ವಾಟ್ ಈಸ್ ಆಸ್ಕ್ಡ್ ಇನ್ ದಟ್ ಪೇಪರ್. ನಿಮ್ಮ ಆನ್ಸರ್ಸು ಈಗ ನೀವು ಡಾಕ್ಟರ್ S ಜಯಶಂಕರ್ ಸರ್ ಹತ್ರ ಮಾತಾಡ್ತಿರ್ತೀರ ಅಂದ್ಕೊಳ್ಳಿ. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ನನಗೆ ಬರೀ ಎಕಾನಮಿ ಇಷ್ಟು, ಸೊಸೈಟಿ ಇಷ್ಟು ಅಂತ ಮಾತಾಡೋಕ್ಕಾಗತ್ತಾ? ಸೊ ಅವ್ರಿಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪರ್ಸ್ಪೆಕ್ಟಿವೇ ಕೊಡಬೇಕು. ಈಗ ನಿಮ್ಮ ಡಿಸ್ಟ್ರಿಕ್ಟಿಂದ ಯಾವುದೋ ಫಾರ್ ಎಕ್ಸಾಂಪಲ್ ಈಗ US ಏನೋ ಕಾಟನ್ ಏನೋ ಹೋಗ್ತಾ ಇದೆ ಅಂದ್ಕೊಳ್ಳೋಣ ಇಂಡಿಯಾದಿಂದ, ಅದರಲ್ಲಿ 70% ನಿಮ್ಮ ಡಿಸ್ಟ್ರಿಕ್ಟಿಂದನೇ ಹೋಗ್ತಾ ಇದೆ ಅಂದ್ಕೊಳ್ಳೋಣ. ಸೊ ನೀವು ನಮ್ಮ ಡಿಸ್ಟ್ರಿಕ್ಟಲ್ಲಿ ಇಂಟರ್ನ್ಯಾಷನಲ್ ಎಫೆಕ್ಟ್ಸ್ ಇಷ್ಟಿದೆ ಅಂತ ನೀವು ಒಬ್ಬರು ಫಾರಿನ್ ಸರ್ವಿಸ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನೀವು ಆ ಪರ್ಸ್ಪೆಕ್ಟಿವೇ ಕೊಡಬೇಕು. ಅದೇ ಒಬ್ಬ ಇಕಾನಮಿಸ್ಟ್ ಹತ್ರ ಮಾತಾಡ್ಬೇಕಾದ್ರೆ ವಿಲ್ ಬಿ ಫೋಕಸ್ಡ್ ಆನ್ ಓನ್ಲಿ ಇಕಾನಮಿ. ಯು ಅಂಡರ್ಸ್ಟುಡ್ ವಾಟ್ ಐ ಆಮ್ ಸೇಯಿಂಗ್? ಸೊ ದಟ್ ಮೀನ್ಸ್ ಎವ್ರಿ ಪೇಪರ್ ಹ್ಯಾಸ್ ಸರ್ಟೆನ್ ಸ್ಪೆಷಲೈಸೇಷನ್. ಆ ಸ್ಪೆಷಲೈಸೇಷನ್ ಏನು ಅಂತ ನೀವು ತಿಳ್ಕೊಬೇಕು. ಈಗ ಎಲ್ಲನೂ ಜನರಲ್ಲೆಲ್ಲ ಓದಿದ್ದೀನಿ, ನನಗೆ ಯಾವುದ್ರಲ್ಲೂ ಎಕ್ಸ್ಪರ್ಟ್ ಇಲ್ಲ ಅನ್ನೋದು ಪ್ರಾಬ್ಲಮ್ ಆಗುತ್ತೆ ಅಗೇನ್, ಕರೆಕ್ಟ್? ಈಗ ನನಗೆಲ್ಲ ಗೊತ್ತು, ಯಾವುದ್ರಲ್ಲೂ ನಾನು ಎಕ್ಸ್ಪರ್ಟ್ ಇಲ್ಲ. ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್, ಆ ಥರ ಆದರೆ ವಿಲ್ ಯು ಬಿ ಎ ಗುಡ್ ಸಿವಿಲ್ ಸರ್ವೆಂಟ್? ಅಂದರೆ ನಿಮ್ಮ ಈಗ ಪವರ್ ಸೆಕ್ಟ್ರಲ್ಲಿ ಯು ಆರ್ ಎ ಸೆಕ್ರೆಟ್ರಿ, ನನಗೆಲ್ಲ ಗೊತ್ತು, ಪವರ್ ಬಗ್ಗೆನೂ ಬೇರೆಗೆ ಎಷ್ಟು ಗೊತ್ತೋ ಅಷ್ಟೇ ಗೊತ್ತು. ಕ್ಯಾನ್ ಯು ಲೀವ್ ಎ ಲೈಫ್ ದೇರ್? ಸೊ ದಟ್ ಮೀನ್ಸ್ ಇನ್ ಒನ್ ಸಬ್ಜೆಕ್ಟ್ ಯು ಶುಡ್ ಬಿ ಎ ಲಿಟಲ್ ಬಿಟ್ ಎಕ್ಸ್ಪರ್ಟ್ ಥರ. ಸೊ ಆ ಸಬ್ಜೆಕ್ಟ್ ಯಾವುದು? ಯುವರ್ ಆಪ್ಷನಲ್. ಸೊ ಸಿವಿಲ್ ಸರ್ವೆಂಟ್ ಅದು ಇಷ್ಟು ಸಬ್ಜೆಕ್ಟ್ಸ್ ಇದೆ, ಟೇಕ್ ಎನಿ ಸಬ್ಜೆಕ್ಟ್ ಆ್ಯಂಡ್ ಬಿ ಮಾಸ್ಟರ್ ಆನ್ ದ್ಯಾಟ್, ಆರ್ ಹ್ಯಾವ್ ಲಿಟಲ್ ಬಿಟ್ ಮೋರ್ ನಾಲೆಜ್ ಅಬೌಟ್ ದಟ್ ಅಂತ UPSC is telling you. That means ಮುಂದೆ there are so many departments, probably you will be placed in one of the other departments, correct? Geography, agriculture, probably you will become an officer in the Department of Agriculture, so you will have more knowledge on that. You understood what I am saying? So Srinivas sir heldage, this journey is transforming yourself from a student, from an aspirant, or from a general public into a bureaucrat who is aware of so many other things and who should take decisions instantly with deep knowledge. Understood? ಅವಾಗಲೇ ಹೇಳಿದಾಗೆ ಪ್ರಿಲಿಮ್ಸಲ್ಲಿ ನಿಮ್ಗೆ ಹೇಗೆ ಟೆಸ್ಟ್ ಮಾಡ್ತಾ ಇದ್ದಾರೆ, ಅನ್ಪ್ರೆಡಿಕ್ಟಬಿಲಿಟಿ. ಮೇನ್ಸಲ್ಲಿ ಏನು? ಯು ಶುಡ್ ಹ್ಯಾವ್ ನಾಲೆಜ್. ಇಂಟರ್ವ್ಯೂಲಿ ಏನು? ಯು ಶುಡ್ ಬಿ ಏಬಲ್ ಟು ಕನ್ವೆ ದಟ್ ನಾಲೆಜ್ ಟು ಎವ್ರಿ ಒನ್. ಸೊ ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ, ಎಸ್ಪೆಷಲಿ ಸಿವಿಲ್ ಸರ್ವೆಂಟ್ಸ್, ಇದ್ರ ಡಿಮ್ಯಾಂಡ್ ಏನು ಅಂತ ನಿಮ್ಗೆ ಅರ್ಥ ಆಗೋವರೆಗೂ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಕ್ರ್ಯಾಕ್. ಸೊ ನಿಮ್ಗೆ ಡಿಮ್ಯಾಂಡ್ ಏನು ಅಂತ ಅರ್ಥ ಮಾಡಿಸೋರು ಇಸ್ ವೆರಿ ಇಂಪಾರ್ಟೆಂಟ್, ಕರೆಕ್ಟ್?
ಹಿಂಗೆ ನಿಮ್ಗೆ ಸಡನ್ನಾಗಿ ಏನೂ ಇಲ್ಲ, ನಾನು ಹೇಳ್ತೀನಿ ಈ ಬುಕ್ ಓದಿ ನಿಮಗೆ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳಿ ನೀವು ನಾಳೆಯಿಂದ ಅದೇ ಬುಕ್ ಓದ್ತೀರಾ. ಆ ಬುಕ್ಕಲ್ಲಿ ಏನು ಬರದೇ ಇದ್ದಾರೆ. ದಟ್ ಮೀನ್ಸ್ ರೈಟ್ ಪ್ಲೇಸ್, ರೈಟ್ ಮೆಂಟರ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಐ ಥಿಂಕ್ ಇನ್ ದಟ್ ಕೇಸ್ ಪ್ರಾಬಬ್ಲಿ ಐ ಥಿಂಕ್ ಪ್ರಶಾಂತ್ ಸರ್, ನಿಖಿಲ್ ಸರ್, ಆ್ಯಂಡ್ ಬಸವರಾಜ್ ಸರ್, ಶ್ರೀನಿವಾಸ್ ಸರ್, ಈವನ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕೇದಾರ್ ಸರ್. ಸೊ ದೇ ಆಲ್ ನೋ what is required for this exam and what is required for you people to become civil servants. ಅರ್ಥ ಆಯ್ತಲ್ಲ? ಸೊ ಇನ್ ದಟ್ ಪ್ಲೇಸ್ ಐ ಥಿಂಕ್ you people are very lucky. 5 years down the line also I don't think ನಮ್ಗೆ ಎಷ್ಟು ಮೆಂಟರ್ಸ್ ಸಿಗ್ತಾ ಇರಲಿಲ್ಲ ಅಂತ ಸರ್. ಈವನ್ 5 years 6 years ಡೌನ್ ದ ಲೈನ್ ಆಲ್ಸೋ ಈ ಡಿಜಿಟಲ್ ಎಜುಕೇಷನ್ ಕೂಡ ಇಷ್ಟು ಡೆವಲಪ್ ಆಗಿರಲಿಲ್ಲ. ಪ್ರಾಬ್ಲಿ ನೀವೆಲ್ಲ ಇನ್ನು 10th 12th ಇದ್ದಾಗಿನೂ ಇಷ್ಟು ಡೆವಲಪ್ ಆಗಿರಲಿಲ್ಲ. ಸೊ ಇನ್ ದಟ್ ಪ್ಲೇಸ್ ಪ್ರಾಬಬ್ಲಿ ಐ ಥಿಂಕ್ ಯು ಹ್ಯಾವ್ ಎನ್ ಅಪ್ಪರ್ ಹ್ಯಾಂಡ್. ಸೊ ಟು ಅಂಡರ್ಸ್ಟ್ಯಾಂಡ್ ಡಿಮ್ಯಾಂಡ್ ಆಫ್ ದಿ ಎಕ್ಸಾಮ್ ಯು ಶುಡ್ ಬಿ ಮೋರ್ ಓಪನ್. ಈಗ ಫಾರ್ ಎಕ್ಸಾಂಪಲ್ ಒನ್ ಮೋರ್ ಎಕ್ಸಾಂಪಲ್, ಲೈಕ್ ಯು ಆರ್ ಎ ಸಿವಿಲ್ ಸರ್ವೆಂಟ್ಸ್, ನಿಮಗೆ ಡಿಸ್ಟ್ರಿಕ್ಟಲ್ಲಿ ತುಂಬ ಪ್ರಾಬ್ಲಮ್ ಇದೆ, ನೀವು ನಿಮ್ಮ ಗೌರ್ಮೆಂಟ್ಗೆ ಕನ್ವೇನೇ ಮಾಡ್ತಿಲ್ಲ, ನನ್ನ ಡಿಸ್ಟ್ರಿಕ್ಟಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ, ನಾನು ಯಾರಿಗೂ ಹೇಳ್ತಾನೆ ಇಲ್ಲ, ವಿಲ್ ದ ಪ್ರಾಬ್ಲಮ್ ವಿಲ್ ಗೆಟ್ ಸಾಲ್ವ್ಡ್. ಸೊ ನಾನು ಗೌರ್ಮೆಂಟ್ ಅವರು ಬಡ್ಜೆಟಲ್ಲಿ ರಿಸೋರ್ಸ್ ಅಲೋಕೇಟ್ ಮಾಡ್ಬೇಕಾದ್ರೆ ನನ್ನ ಡಿಸ್ಟ್ರಿಕ್ಟ್ ಏನೋ ಅಲೋಕೇಟೇ ಮಾಡ್ತಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತೇ ಇಲ್ಲ. ಸೊ ದಟ್ ಮೀನ್ಸ್ ಆ ವಿಷಯ ಸೈಕಲಲ್ಲೇ ನೀವು ಪೂರ್ತಿ ಸಿಗಾಕೊಂಡಿರ್ತೀರ. ಈ ಪಾಯಿಂಟ್ ಆಫ್ ಟೈಮಲ್ಲಿ ಎಗೇನ್ ಆ್ಯಸ್ ಅನ್ ಆಸ್ಪಿರೆಂಟ್ ಯು ಶುಡ್ ಬಿ ಮೋರ್ ವೋಕಲ್. ನನಗೇನು ಪ್ರಾಬ್ಲಮ್ ಇದೆ, ನನ್ನ ಪ್ರಾಬ್ಲಮ್ ನಾನು ಸೊಲ್ಯೂಷನ್ ಮಾಡ್ಕೋಬೇಕಾದ್ರೆ ನಾನು ಏನು ಓದಬೇಕು, ಎಷ್ಟು ಓದಬೇಕು, ಯಾವ ಥರ ಓದಬೇಕು. ಸೊ ಯು ಶುಡ್ ಬಿ ಮೋರ್ ವೋಕಲ್. ಎ ಗುಡ್ ಸ್ಟೂಡೆಂಟ್ ಯಾವಾಗ ಅಂದರೆ ಈ ಶುಡ್ ಬಿ ಲೈಕ್ ಯು ಶುಡ್ ನೆವರ್ ಲೀವ್ ದ ಟೀಚರ್. ಟೀಚರ್ನ ಬಿಡಲೇಬಾರ್ದು. ಎವ್ರಿ ಅರ್ಧ ಗಂಟೆ 1 ಗಂಟೆ ಈ ಪ್ರಾಬ್ಲಮ್ ಇದೆ, ಇದು ನನಗೆ ಅರ್ಥ ಆಗ್ತಿಲ್ಲ, ಏನು ಮಾಡಬೇಕು, ದೆನ್ ಓನ್ಲಿ ಯು ವಿಲ್ ಸಕ್ಸೀಡ್. ಅಗೇನ್ ದಟ್ ಆಲ್ ದ ಎಕ್ಸಾಮ್ಸ್ ನಿಮ್ಮ ಆಸ್ಪಿರೆಂಟ್ಸ್ ಈ ಕ್ವಾಲಿಟೀಸ್ ನೀವು ಜನರೇಟ್ ಮಾಡ್ಕೊಳ್ಳೋವರೆಗೂ ಪ್ರಾಬ್ಲಿ ಯು ವಿಲ್ ಬಿ ಅನ್ ಆಸ್ಪಿರೆಂಟ್. ದ ಮೂಮೆಂಟ್ ಯು ಜನರೇಟ್ ದಿಸ್ ಕ್ವಾಲಿಟಿ ಅಲ್ಲ, ಯು ವಿಲ್ ಬಿ ಅನ್ ಆಫೀಸರ್, you will be a successful person, and civil service exam is just another exam ಆಗ್ಬಿಡುತ್ತೆ ನಿಮ್ಗಾಗ. You understood what I am saying? So try to inculcate this habit. ಯಾವುದೇ ಇನ್ಫಾರ್ಮೇಷನ್ ಇದ್ದರೆ try to analyze what it is. Try to ask other people. ಮೆಂಟರ್ಸ್ನ ಕೇಳಿ ತಿಳ್ಕೊಳ್ಳಿ, ಇದಿದೆ ನಮ್ಗೆ ಇಷ್ಟು ಅರ್ಥ ಆಗಿದೆ, ಮುಂದೆ ಏನು ಅರ್ಥ ಆಗಬೇಕು, ಇದನ್ನೆಲ್ಲ ನೀವು ದ ಮೋರ್ ಯು ವೋಕಲ್ ಯು ಆರ್. ಆ್ಯಂಡ್ ವಿ ಆಲ್ ಹ್ಯಾವ್ ಲಿಮಿಟೆಡ್ ನಾಲೆಡ್ಜ್. ಈಗ ನೀವು ಕೆಲವರು ಸಿಟಿಯಿಂದ ಬಂದಿರ್ಬೋದು, ಇನ್ನು ಕೆಲವರು ಹಳ್ಳಿಯಿಂದ ಬಂದಿರ್ಬೋದು, ಇನ್ನು ಕೆಲವರು ಪ್ರಾಬ್ಲಿ ಫಸ್ಟ್ ಟೈಮ್ ಬೆಂಗಳೂರು ಬಂದಿರ್ಬೋದು, ಎಲ್ಲ ಥರ ಇದೆ. ಆ್ಯಂಡ್ ಸಿವಿಲ್ ಸರ್ವಿಸ್ ಈಸ್ ಎ ಗೇಮ್, ನಿಮ್ಮೆಲ್ಲರಿಗೂ ಒಂದೇ ಪ್ಲ್ಯಾಟ್ಫಾರ್ಮ್. ನೀವು IITN ಆಗಿದ್ದೀರಾ, ಪ್ರಾಬ್ಲಿ ನೀವು ಬೇಗ ಕ್ಲಿಯರ್ ಮಾಡ್ತೀರಾ, ಆ ಥರ ಏನಿಲ್ಲ. ಅವ್ರು IITN ಆಗಿದ್ದಾರೆ, ಪ್ರಾಬ್ಲಿ ದೇ ಆರ್ ಮೋರ್ ಡೆಡಿಕೇಟೆಡ್, ಅದಕ್ಕೆ ಬೇಗ ಕ್ಲಿಯರ್ ಮಾಡ್ತಿದ್ದಾರೆ. If you are also dedicated, you will also clear. If someone who has probably failed in his entire exam and degree just pass agirano, even he can become an IAS officer. He can become a great administrator. You understood what I am saying? So ನಿಮ್ಗೆಲ್ಲರಿಗೂ ಈಕ್ವಲ್ ಫುಟಿಂಗ್. ಬಟ್ ಅದೇ ಥರ ಕಾಂಪಿಟೇಷನ್ ಏನು ಅಂತಲೂ ನಿಮ್ಗೆ ಗೊತ್ತಿರಬೇಕು. ಬ್ಯಾಂಗ್ಳೂರಲ್ಲಿ ನೀವು ಇಷ್ಟು ಜನ ಮಾತ್ರ ಪ್ರಿಪೇರ್ ಆಗ್ತಾ ಇಲ್ಲ, ಆಲ್ ಓವರ್ ಕಂಟ್ರಿ ಪ್ರಿಪೇರ್ ಆಗ್ತಾ ಇದ್ದಾರೆ. ಡೆಲ್ಲಿಯಿಂದ ಪ್ರಿಪೇರ್ ಆಗ್ತಾ ಇದ್ದಾರೆ, ಹೈದರಾಬಾದಿಂದ ಆಗ್ತಾ ಇದ್ದಾರೆ, ನಾರ್ತ್ ಈಸ್ಟಿಂದ ಆಗ್ತಾ ಇದ್ದಾರೆ, JNK ಇಂದ ಆಗ್ತಾ ಇದ್ದಾರೆ. ಎಲ್ಲರಿಗೂ ಒಂದೇ ಪ್ಲ್ಯಾಟ್ಫಾರ್ಮ್ ಇದೆ, ಬಟ್ ಕಾಂಪಿಟೇಷನ್ ಎಷ್ಟು ಡೀಪ್ ಆಗಿದೆ ಈಸ್ ಆಲ್ಸೋ ಸಮಥಿಂಗ್ ಯು ಶುಡ್ ಅನಲೈಸ್. ಕರೆಕ್ಟ್? ನೀವೀಗ 40 ಜನ 50 ಜನನಿಂದನೇ ನೀವು ಪ್ರಿಲಿಮ್ಸ್ ಇಲ್ಲಿ ಕಾಂಪೀಟ್ ಮಾಡ್ತಿಲ್ಲ, 5 ಲಕ್ಷ ಜನ ಮಾಡ್ತಾ ಇದ್ದೀರಾ. ಅದು ನಿಮ್ಮ ತಲೆಯಲ್ಲಿ ಯಾವಾಗಲೂ ಇರಲಿ. ದಿಸ್ ಈಸ್ ವಾಟ್ ಐ ಆಮ್ ಕಾಂಪೀಟಿಂಗ್ ವಿತ್, ದಿಸ್ ಈಸ್ ಹೂಮ್ ಐ ಆಮ್ ಕಾಂಪೀಟಿಂಗ್ ವಿತ್, ದಿಸ್ ಈಸ್ ದ ಲೆವೆಲ್ ಆಫ್ preparedness that is required for me anta. You understood? So this is in general about civil service, and ಒಳ್ಳೆ strategy ಇರಬೇಕು. Why? To make this unpredictable exam little bit more predictable. ಜಾಸ್ತಿ ಎಷ್ಟು ಪ್ರೆಡಿಕ್ಟ್ ಮಾಡ್ತೀರಾ ಅಷ್ಟು ನೀವು ಕಟ್ ಆಫ್ ಹತ್ರ ಇರ್ತೀರ. ನೀವು ಪ್ರೆಡಿಕ್ಟೇ ಮಾಡೋಕ್ಕಾಗಲಿಲ್ಲ ಅಂದರೆ ದೆನ್ ಯು ವಿಲ್ ಆಲ್ವೇಸ್ ಬಿ ಅದೇ ರಿವಾಲ್ವ್ ಮಾಡ್ತಾನೆ ಇರ್ತೀರ. ಅದನ್ನು ನಿಮಗೆ ಆಲ್ರೆಡಿ ಓದಿ ನಿಮಗೆ ಮೆಂಟರಿಂಗ್ ಮಾಡಿ ಟೀಚ್ ಮಾಡ್ತಿರೋರು ದೇ ವಿಲ್ ಆಲ್ವೇಸ್ ಬಿ 50% ಅಹೆಡ್. ಯಾಕೆಂದರೆ ದೇ ವುಡ್ ಹ್ಯಾವ್ ಪುಟ್ ಅರೌಂಡ್ 5-6 years ಮೋರ್ ದೆನ್ ಯು ಅಲ್ವಾ. ಸೊ ಅವ್ರು ಆಲ್ರೆಡಿ 150% ಪ್ರೆಡಿಕ್ಟ್ ಮಾಡಿರ್ತಾರೆ, ದಿಸ್ ಇಸ್ ವಾಟ್. ಸೊ ಅವರನ್ನು ನೀವು ಬೇಸಾಗಿ ಇಟ್ಕೋಬೇಕು. ಪ್ರಶಾಂತ್ ಸರ್, ನಿಖಿಲ್ ಸರ್, ಇವ್ರನ್ನ ನೀವು ಬೇಸಾಗಿ ಇಟ್ಕೋಬೇಕು. ಸರ್ ನಿಮ್ಗೆ ಇಷ್ಟು ಗೊತ್ತಿದೆ, ಇದ್ರ ಬಿಟ್ಟು ನಾನು ಇನ್ನೇನು ಮಾಡ್ಬೋದು, ನೀವು ಇಷ್ಟು ಹೇಳ್ತಾ ಇದ್ದೀರಾ, ಇದು ಬಿಟ್ಟು ನಾನು ಇನ್ನೇನು ಮಾಡ್ಬೋದು. ಅದು ಪ್ರಿಡಿಕ್ಟಬಿಲಿಟಿ ನೀವು ಮಾಡಿದಾಗ ದೆನ್ ದಟ್ ವಿಲ್ ಬಿ ಇದು.
ಸೊ ನೀವು ದೆನ್ ಅಗೈನ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಈ ಜರ್ನಿಲಿ ಏನಂದರೆ, ನಿಮಗೆ ಸಿಕ್ಕಾಬಿಟ್ಟೆ ನಾಲೆಜ್ ಸಿಗುತ್ತೆ, ಅವೇರ್ನೆಸ್ ಸಿಗುತ್ತೆ. ಆ ನಾಲೆಜ್ನ ನೀವು ಯು ಶುಡ್ ಕೀಪ್ ಆನ್ ಟೆಸ್ಟಿಂಗ್. ನನಗೆ ಎಕ್ಸಾಮ್ ಪ್ರಿಪೇರ್ಡ್ನೆಸ್ವರೆಗೂ ಎಷ್ಟಿದೆ ಅಂತ. ಆ ಟೈಮಲ್ಲಿ ನಿಮಗೆ ಏನು ಟೆಸ್ಟ್ ಸೀರೀಸ್, ಪ್ರಿಲಿಮ್ಸ್, ಮೇನ್ಸ್, ಈವನ್ ಮಾಕ್ ಇಂಟರ್ವ್ಯೂಸ್ ಇನ್ ದಿ ಇಂಟರ್ವ್ಯೂ, ಈ ರೆಗ್ಯುಲರ್ ಟೆಸ್ಟಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನೀವು ಟೆಸ್ಟಿಂಗ್ ಮಾಡಲಿಲ್ಲ ಅಂದರೆ ಯು ವಿಲ್ ಹ್ಯಾವ್ ಎ ಲಾಟ್ ಆಫ್ ನಾಲೆಜ್, ಅದನ್ನು ನೀವೆಲ್ಲೂ ಯೂಸೇ ಮಾಡ್ತಿರಲ್ಲ. ನೀವು ಅದಾಗದೇ ಅಲ್ಲ, ನಿಮ್ಮಲ್ಲೇ ಇರುತ್ತೆ, ನೀವೇನು ಯೂಸೇ ಮಾಡಿಲ್ಲ. ಸೊ ನೀವು ಎಕ್ಸಾಮ್ ಟೈಮಲ್ಲಿ ಟೆಸ್ಟ್ ಮಾಡೋದಕ್ಕಾಗಲ್ಲ. ಎಕ್ಸಾಮ್ ಹೇಗಿರಬೇಕು ಅಂದರೆ, ನೀವು ತುಂಬ ನಿಮ್ಮನ್ನು ಸಿಮ್ಯುಲೇಟೆಡ್ ಆಗಿ ಟೆಸ್ಟ್ ಮಾಡಿ ಎಕ್ಸಾಮ್ ಶುಡ್ ಬಿ ಜಸ್ಟ್ ನಾರ್ಮಲ್ ಅನದರ್ ಡೇ ಆಗಿರ್ಬೇಕು ನಿಮಗೆ. ಅರ್ಥ ಆಯ್ತಲ್ಲ? ಸೊ ನೀವು ತುಂಬ ನಿಮ್ಮನ್ನು ಆ ಎಕ್ಸಾಮ್ ಎನ್ವೈರ್ನಮೆಂಟಿಗೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಾಸ್ ಇದೆ, ಯು ಶುಡ್ ರೈಟ್ ದಿ ಎಕ್ಸಾಮ್, you should fail, then you should analyze, again write, again fail, again analyze, third time you will crack. ನೀವು ಅದನ್ನು ಈಗ ಸರ್ ಹೇಳಿದ್ರು 4 attempts 5 attempts, ಈ ಥರ ಏನಾಗಿರುತ್ತೆ ಗೊತ್ತಾ, ನಾವು ಎಕ್ಸಾಮಲ್ಲೇ ಹೋಗಿ ಟೆಸ್ಟ್ ಮಾಡೋಕೆ ಹೋಗ್ಬಿಟ್ಟಿರ್ತೀವಿ, ತುಂಬ ಓದ್ಬಿಟ್ಟಿರ್ತೀವಿ, ಎಕ್ಸಾಮಲ್ಲೇ ಹೋಗಿ ಟೆಸ್ಟ್ ಮಾಡೋಣ, ತುಂಬ ಗೊತ್ತಲ್ಲ ನಮಗೆಲ್ಲ ಪಾಸ್ ಆಗ್ತೀವಿ ಅಂತ. ರಿಯಲ್ ಎನ್ವೈರ್ನಮೆಂಟಲ್ ಟೆಸ್ಟ್ ಮಾಡಿದಾಗ ನಮ್ಮ ರಿಯಾಲಿಟಿ ಆಚೆಗೆ ಬರುತ್ತೆ. ಯಾಕಂದರೆ ವಿ ಆರ್ ನಾಟ್ ಸಿಮ್ಯುಲೇಟೆಡ್ ಟು ದಟ್ ಕೈಂಡ್ ಆಫ್ ಎಕ್ಸಾಮ್, ದಟ್ ಕೈಂಡ್ ಆಫ್ ಎನ್ವೈರನ್ಮೆಂಟ್. ಪ್ರೆಷರ್ 2 hours, ಪ್ರೆಷರಲ್ಲಿ ನಾವು ಎಷ್ಟು ಪರ್ಫಾರ್ಮ್ ಮಾಡ್ತೀವಿ ಅಂತ ನಮಗೆ ಮುಂಚೆ ನಮ್ಗೆ ಅನಲೈಸ್ ಆದರೆ ಪ್ರಾಬ್ಲಿ ವಿಲ್ ಕಮ್ ಔಟ್. ಅಂಡರ್ಸ್ಟುಡ್? ಸೊ ಅದಕ್ಕೆ ಪ್ರಿಲಿಮ್ಸ್, ಮೇನ್ಸ್, ಕ್ವೆಶನ್ ಆನ್ಸರ್ ರೈಟಿಂಗ್, ಡೈಲಿ ಸಾಲ್ವಿಂಗ್ MCQs, ಈ ಥರ ಥಿಂಗ್ಸ್ ವಿಲ್ ಬಿ ವೆರಿ ವೆರಿ ಇಂಪಾರ್ಟೆಂಟ್. ಯು ಅಂಡರ್ಸ್ಟುಡ್? ಸೊ ಅಗೈನ್ ಅನಲೈಸ್ ದಿಸ್ ಎಕ್ಸಾಮ್, ಟ್ರೈ ಟು ಮೇಕ್ ಇಟ್ ಆ್ಯಸ್ ಪ್ರೆಡಿಕ್ಟಬಲ್ ಫಾರ್ ಯು. ಆಯಿತಾ? ನಿಮ್ಗೆ ಎಷ್ಟು ಓದಿದ್ದೀರಾ, ಎಷ್ಟು ನಾಲೆಜ್ ಇದೆ, ಈ ಪ್ರೆಡಿಕ್ಟಬಿಲಿಟಿ ನೀವು ಮಾಡಲಿಲ್ಲ ಅಂದರೆ ಅದೇನು ಯೂಸ್ ಆಗಲ್ಲ. ಸೊ ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಅಂದರೆ ನಿಮಗೆ ಯಾವ ಡಿಗ್ರಿ ಬಂದಿದೆ, ಇಲ್ಲಿವರೆಗೂ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಅಗೇನ್ ಇಟ್ ಈಸ್ ಇಮ್ಮೆಟೀರಿಯಲ್. ಈ ಎಕ್ಸಾಮಲ್ಲಿ ನೀವೆಷ್ಟು ಮಾರ್ಕ್ಸ್ ತೊಗೊತೀರಾ, ಅಗೇನ್ ಯುವರ್ ಲೈಫ್ ವಿಲ್ ಚೇಂಜ್. ಸೊ ಆಸ್ ಐ ಸೆಡ್, 10,000 officers are able to do something, create an impact for around 140 crore population. So to be among the 10,000, you should generate all these qualities. So ನಿಮ್ಗೆ ಅರ್ಥ ಆಯ್ತಲ್ಲ, the value of civil service, you understood. So examನ ಇದನ್ನು ಬ್ಯಾಕ್ಗ್ರೌಂಡ್ ಆಗಿ ಇಟ್ಕೊಂಡು you face the exam. And at the point of time ನೀವು ಸ್ಟಡಿಯಿಂಗಿಗೆ ಬಂದಾಗ, take it as another paper, take it as another exam in your life. ಎಕ್ಸಾಮ್ನೇ ಲೈಫ್ ಮಾಡ್ಕೊಂಬಿಡ್ಬೇಡಿ. ಓಕೆ, ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ಆಲ್ಸೋ. ಬಟ್ ವೆನ್ ಯು ಆರ್ ಗಿವಿಂಗ್ ಸಿವಿಲ್ ಸರ್ವಿಸಸ್, 110% ನಿಮಗೆ ದಿನ 10 hours ಓದೋಕ್ಕಾಗುತ್ತೆ, ಪ್ರಾಬ್ಲಿ ಗಿವ್ 11 hours. ಅಗೇನ್ ಅದು ಕನ್ಸಿಸ್ಟೆನ್ಸಿನೂ ಮ್ಯಾಟ್ರ್ ಆಗುತ್ತೆ. ಸೊ ವೆನ್ ಯು ಆರ್ ಗಿವಿಂಗ್ ಪ್ಲ್ಯಾನ್ A, ಪ್ಲ್ಯಾನ್ B, ಪ್ಲ್ಯಾನ್ C ಎಲ್ಲ ಇರಬೇಕು ಲೈಫಲ್ಲಿ. ವೆನ್ ಯು ಆರ್ ಗಿವಿಂಗ್ ದಿಸ್ ಎಕ್ಸಾಮ್ ಶುಡ್ ಬಿ ದ ಪ್ಲ್ಯಾನ್ A ಫಾರ್ ಎವ್ರಿಥಿಂಗ್. ನಿಮ್ಮ ಹೋಲ್ 2 years 1 year ನಿಮ್ಮ ಎಕ್ಸಾಮ್ ಬಿಟ್ಟು ಬೇರೆ ಏನು ಗೊತ್ತಾಗಬಾರ್ದು ನಿಮಗೆ. ಓಕೆ, ನೀವು ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ, ಈ ಬೋಟ್ ಮೇಲೂ ಕಾಲಿಡ್ತೀನಿ, ಇನ್ನೊಂದು ಬೋಟ್ ಮೇಲೂ ಕಾಲಿಡ್ತೀನಿ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಬಿಕಾಸ್ ಈ ಏಜ್, ಯು ಕ್ಯಾನ್ ಬಿಕಮ್, ನಾನು ತುಂಬ ಜನ ಕೇಳ್ತೀನಿ, ನೀವು MBA ಯಾವಾಗ ಬೇಕಾದ್ರೂ ಮಾಡ್ಬೋದು, MS ಯಾವಾಗ ಬೇಕಾದ್ರೂ ಮಾಡ್ಬೋದು, ಇಂಜಿನಿಯರಿಂಗ್ ಮಾಡಿರೋರು, ಮಾಸ್ಟರ್ಸು ಮಾಡ್ಬೋದು. ಈ ಏಜಲ್ಲಿ when you have that capability, do this completely, give your 100%. ನಿಮಗೆ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ ಸುತ್ತಮುತ್ತ, ಅದನ್ನು ಯೂಸ್ ಮಾಡಿಕೊಂಡು ಗಿವ್ ಇಟ್ 110%. ಓಕೆ, 110% ಕೊಟ್ಟಾಗಿ ಅಂದರೆ ವೆನ್ ಯು ಲುಕ್ ಬ್ಯಾಕ್, ಐದರ್ ಯು ಶುಡ್ ಬಿ ಎನ್ ಆಫೀಸರ್ ಆರ್ ಯು ಶುಡ್ ಥಿಂಕ್ ದಟ್ ಓಕೆ ನಾನು 120% ಕೊಟ್ಟಿದ್ದೀನಿ, ಅದಾಗೋ ಆಗಲಿಲ್ಲ ಅಂದರೆ ಪ್ರಾಬ್ಲಿ ದೇರ್ ಸಮಥಿಂಗ್ ಎಲ್ಸ್, ಪ್ರಾಬ್ಲಿ ದೇರ್ ಇಸ್ ಸಮಥಿಂಗ್ ಎಲ್ಸ್ ವೇಟಿಂಗ್ ಫಾರ್ ಮೀ. ಬಟ್ ಇನ್ ದ ಪ್ರೋಸೆಸ್ ಯು ಶುಡ್ ನೆವರ್ ಫೀಲ್, ಮುಂದೆ ಲುಕ್ ಬ್ಯಾಕ್ ಮಾಡಿದಾಗ ಯು ಶುಡ್ ನೆವರ್ ಫೀಲ್ ನಾನು ಅವತ್ತು ಇನ್ನೊಂಚೂರು ಜಾಸ್ತಿ ಕೊಡಬೇಕಾಗಿತ್ತು, ಪ್ರಾಬ್ಲಿ ಅವತ್ತು ಇನ್ನೊಂದು ದಿನ ಎಕ್ಸ್ಟ್ರಾ ಓದಬೇಕಾಗಿತ್ತು, ಪ್ರಾಬ್ಲಿ ಇನ್ನೊಂದು ಕ್ವೆಶನ್ ಎಕ್ಸ್ಟ್ರಾ ಮಾಡಬೇಕಾಗಿತ್ತು. ಆ ರಿಗ್ರೆಟ್ ಮಾತ್ರ ಬರಬಾರ್ದು. ಸೊ ಆಸ್ ದೇ ಸೇ, there are only 2 pains, pain of discipline or pain of regret. ಯಾವುದನ್ನು ನೀವು ಚೂಸ್ ಮಾಡ್ತೀರಾ ಇಸ್ ಲೆಫ್ಟ್ ಟು ಯು. ಪೇನ್ ಆಫ್ ಡಿಸಿಪ್ಲಿನ್ ಚೂಸ್ ಮಾಡಿದ್ರೆ ಯುವರ್ ಹೋಲ್ ಲೈಫ್ ವಿಲ್ ಬಿ ಬೆಡ್ ಆಫ್ ಫ್ಲವರ್ಸ್. ಪೇನ್ ಆಫ್ ರಿಗ್ರೆಟ್ ಅದು ಹೋಲ್ ಲೈಫ್ ಇರುತ್ತೆ. ಸೊ ನೀವು ಇಷ್ಟು ಪೇನ್ ಬೇಕಾ ಅಷ್ಟು ಪೇನ್ ಬೇಕಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಚೂಸ್. ಸೊ
ನ್ಯೂ ಥಿಂಗ್ಸ್ ಲರ್ನ್ ಮಾಡ್ತೀರಾ, ತುಂಬ ಹೊಸ ಥಿಂಗ್ಸ್ ತಿಳ್ಕೊತೀರಾ. ಅದನ್ನು ನೀವು ಆಲ್ರೆಡಿ ಆಫೀಸರ್ ಥರ ಅದು ಅಬ್ಸಾರ್ಬ್ ಮಾಡಿ. ಇದನ್ನು ಇಷ್ಟು ಬುಕ್ ಇದೆ, ನಾನು ಬಯಾಟ್ ಮಾಡಬೇಕು, ನ್ಯೂಸ್ ಪೇಪರ್ 25 ಪೇಜ್ ಇದೆ, ನಾನು ಓದಬೇಕು, ಈ ಥರ ಮಾಡಬೇಡಿ. ದಿಸ್ ಈಸ್ ಅ ನ್ಯೂಸ್. ಇಂಡಿಯಾ ಕೆನಡಾ ಈ ಥರ ಇಶ್ಯೂ ನಡೀತಾ ಇದೆ, ನೆಕ್ಸ್ಟ್ ವೀಕ್ ಏನೋ ಹೊಸದು ನಡೀತಾ ಇದೆ, ನ್ಯೂ ಥಿಂಗ್. ಐ ಆಮ್ ಜಸ್ಟ್ ಲೈಕ್ ಆ್ಯಸ್ ಎ ಸಿವಿಲ್ ಸರ್ವೆಂಟ್, ಐ ಶುಡ್ ನೋ ಆಲ್ ದೀಸ್ ಥಿಂಗ್ಸ್. ಈ ಥರ ಯು ಅಬ್ಸಾರ್ಬ್ ಇಟ್. ಯು ಅಂಡರ್ಸ್ಟುಡ್? ಆ ಥರ ಇದ್ದಾಗ ದಟ್ ಪೇನ್ ಆಫ್ ಡಿಸಿಪ್ಲಿನ್ ಅದನ್ನು ಲಿಟಲ್ ಕಮ್ಮಿ ಆಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ಇನ್ ಜನರಲ್ ಅಬೌಟ್ ಸಿವಿಲ್ ಸರ್ವಿಸ್. ಸೊ ಪ್ರಾಬ್ಲಿ ಇವ್ರಿಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದಾ ಸರ್? ಮೈಕ್ ಕೊಟ್ಟು. ಹಾಂ, Session is now open for interaction. You can sit. so any questions if you have, any clarification, don't hesitate to ask questions. Aita, a person who asks a question is fool for a minute. A person who doesn't ask is fool for life. So ನಿಮ್ಗೆ ಏನೇ ಜನರಲ್ ಕ್ವೆಶನ್ ಇರಲಿ, ಸರ್ ನನಗೆ ಗೊತ್ತೇ ಇಲ್ಲ, ಆಗುತ್ತೋ ಆಗಲ್ವೋ, ದಟ್ಸ್ ನಾಟ್ ಎ ಸಿಲಿ ಕ್ವೆಶನ್, ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಈ ಥರ. ಅದರ್ವೈಸ್ ಪ್ರಾಬ್ಲಿ ನೀವಿನ್ನೂ ಪ್ರಾಬ್ಲಿ ಫಸ್ಟ್ ಸಿಟ್ಟಿಂಗ್ ಆಗಿರೋದ್ರಿಂದ ಕ್ವೆಶನ್ ಇಲ್ಲದೆ ಇರೋದೇ ಒಳ್ಳೇದಾ? ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಹೇಳಿ ಸರ್, ನಿಮಗೆ ಯಾವ ಥರ ಇತ್ತು? ಇಂಟರ್ವ್ಯೂ ಎಕ್ಸ್ಪೀರಿಯನ್ಸಾ? ಸಿ, ಇಂಟರ್ವ್ಯೂ ವಿಲ್ ಯೂಶಲಿ ಬಿ ಅರೌಂಡ್ 30 minutes. ಆಯಿತಾ? ದೆರ್ ವಿಲ್ ಬಿ ಡಿಫ್ರೆಂಟ್ ಬೋರ್ಡ್ಸ್. ಕೆಲವು ಬೋರ್ಡ್ಸ್ ವಿಲ್ ಬಿ ಹೆಡೆಡ್ ಬೈ ಸಿವಿಲ್ ಸರ್ವೆಂಟ್ಸ್, ರಿಟೈರ್ಡ್ IAS ಆಫೀಸರ್ಸ್. ಕೆಲವು ಬೋರ್ಡ್ಸ್ ವಿಲ್ ಬಿ ಹೆಡೆಡ್ ಬೈ ಅಕಾಡೆಮಿಕ್ಸ್. There will be vice chancellors. There can be any people. So it depends on the interviewer. Some chairpersons will take around 20 minutes of interview. Kelloru around 40-45. Now, this was my second interview. So interview ginta ಮುಂಚೆ ನೀವು ಮೇನ್ಸ್ ಪಾಸ್ ಆದಾಗ ನಿಮಗೆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಫಿಲ್ ಮಾಡಿಸ್ಕೊತಾರೆ. ದಟ್ ಈಸ್ ಜಸ್ಟ್ ಟು ನೋ ಹೂ ಯು ಆರ್ ಅಂತ. ನೀವು ಹೋಗೋಕ್ಕಿಂತ ಮುಂಚೆ ಅವ್ರಿಗೆ ನೀವು ಯಾರು ಬರ್ತಾ ಇದ್ದೀರಾ ಅಂತ ಗೊತ್ತಾಗಬೇಕಲ್ಲ. ನಿಮ್ಮ ಹೆಸರಿದು, ನೀವು ಇದನ್ನು ಮಾಡಿದ್ದೀರಾ, ನಿಮ್ಮ ಹಾಬಿ ಇದು, ನಿಮ್ಮ ಸ್ಟ್ರೆಂತ್ ಇದು, ನೀವು ಇಷ್ಟು ಪ್ರೈಸ್ ಏನೋ ತೊಗೊಂಡಿದ್ದೀರಾ, ಓಕೆ, ಈ ಥರ ಕೇಳ್ತಾರೆ. ಬಟ್ ಅದನ್ನೇ ಕೇಳಬೇಕು ಅಂತ ಏನಿಲ್ಲ. ಇದು ಜಸ್ಟ್ ಇಟ್ಸ್ ಯುವರ್ ಸಿಂಬಲ್ ದಟ್ ದಿಸ್ ಇಸ್ ವಾಟ್ ಐ ಆಮ್ ಅಂತ ಯುವರ್ ಟೆಲಿಂಗ್. ಬಟ್ ನಿಮ್ಮ ನೋಡಿದ ತಕ್ಷಣ ಅವ್ರು ಬೇರೆ ಏನೋ ಕೇಳಬೇಕನ್ಸುತ್ತೆ ಪ್ರಾಬ್ಲಿ, ದಟ್ ಆಲ್ಸೋ. ಸೊ ಇಂಟರ್ವ್ಯೂಲಿ ಇಂಟರ್ವ್ಯೂವರ್ಸ್ 5 members ಇರ್ತಾರೆ, ಅದೆಲ್ಲ ಗೊತ್ತಲ್ಲ. ಈ ಮಾಕ್ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀರಾ ಅಥವಾ ಇನ್ನು ನೋಡಿಲ್ಲ, ನೋಡ್ತೀರಾ. 5 members ಇರ್ತಾರೆ ಆ್ಯಂಡ್ ಈಚ್ ಒನ್ 5 to 7 minutes ಈ ಥರ ಕೇಳ್ತಾರೆ. ಬಟ್ ನಿಮ್ಗೆ ಜಸ್ಟ್ ಹೇಳ್ತೀನಿ, ಇಂಟರ್ವ್ಯೂವರ್ ನಿಮ್ಮನ್ನು ಪ್ರೆಷರಲ್ಲಿ ಹಾಕೋಕ್ಕೇ ಟ್ರೈ ಮಾಡ್ತಾರೆ. ನೀವು ಎಷ್ಟು ಪ್ರೆಷರ್ನ ಆರ್ ಯು ಏಬಲ್ ಟು ಹ್ಯಾಂಡಲ್? ನಿಮಗೆ ಜಾಸ್ತಿ ಪ್ರೆಷರ್ ಇರುತ್ತಾ, ಅವ್ರು ನಿಮ್ಗೆ ಡೈರೆಕ್ಟಾಗಿ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಂಗೆ ಡೈರೆಕ್ಟಾಗಿ ಹೇಳಿದ್ರು, ಒಂದು ಕ್ವೆಶನ್ ಕೇಳಿ ನನಗೆ ಗೊತ್ತು ನಿನಗೆ ಗೊತ್ತಿಲ್ಲ ಅಂತ ಅಕ್ಸೆಪ್ಟ್ ಅಂತ ಡೈರೆಕ್ಟಾಗಿ ಕೇಳಿದ್ರು. ಸೊ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದೆ, ಇಲ್ಲ ಇದಲ್ಲ ನನಗೆ ಗೊತ್ತು ನಿಂಗೆ ಗೊತ್ತಿಲ್ಲ ಅಂತ. ಸೊ ನೀವು ಎಷ್ಟು, ಈಗ ನಾನು ಆಕ್ಸೆಪ್ಟ್ ಮಾಡಿದೆ ದಟ್ ಐ ಡೋಂಟ್ ನೋ, ಸಾರಿ ಸರ್ ಐ ಆಮ್ ನಾಟ್ ಅವೇರ್ ಆಫ್ ದಿಸ್, ಐ ಲರ್ನ್ ಅಬೌಟ್ ಇಟ್ ಅಂತ. ದಟ್ ಮೀನ್ಸ್ ಅವರು ಒಂದು 2-3 ಕ್ವೆಶನ್ ಕೇಳಿದ್ದಾರೆ, ನಿಮ್ಗೆ ಗೊತ್ತಿಲ್ಲ ಅಂತಲೇ ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ಯಾವುದೋ ಕ್ವೆಶನ್ ಕೇಳಿದ್ರು, ಆ ಪ್ರೆಷರಲ್ಲಿ ನೀವು ಗೊತ್ತಿಲ್ಲ ಅಂತ ಹೇಳ್ಬಾರ್ದು. ದಟ್ ಯು ಶುಡ್ ಆನ್ಸರ್ ಕಾನ್ಫಿಡೆಂಟ್ಲಿ. ಸೊ ನಿಮ್ಮನ್ನು ಎಷ್ಟು ಪ್ರೆಷರಲ್ಲಿ ಹಾಕಕ್ಕೆ ಟ್ರೈ ಮಾಡಿದಾಗ ನೀವು ಎಷ್ಟು ಮಾರಲಿ ಎಷ್ಟು ಸ್ಟೇಬಲ್ ಆಗಿರ್ತೀರಾ, ದಟ್ ವಿಲ್ ಫೆಚ್ ಯು ಮಾರ್ಕ್ಸ್. ಇಟ್ಸ್ ನಾಟ್ ಅಬೌಟ್ ಹೌ ಮಚ್ ನಾಲೆಜ್ ಯು ಹ್ಯಾವ್. ನಾಲೆಜ್ ನಿಮ್ಗೆ ಟೆಸ್ಟ್ ಆಗೋಗಿದೆ ಎಲ್ಲಿ? ಮೈನ್ಸಲ್ಲಿ ನಿಮ್ದು ರಾ ನಾಲೆಜ್ ಟೆಸ್ಟ್ ಮಾಡ್ತಾರೆ. ಈ ಸಬ್ಜೆಕ್ಟಲ್ಲಿ ಎಷ್ಟು ಡೆಪ್ತ್ ಇದೆ ಟೆಸ್ಟ್ ಮಾಡ್ತಾರೆ. ನಾಲೆಜ್ ಆ್ಯಂಡ್ ಪ್ರೆಸೆಂಟೇಷನ್ ಅಲ್ಲಿ ಟೆಸ್ಟ್ ಆಗಿದೆ. ಇಂಟರ್ವ್ಯೂಲಿ ಈ ಟೈಮಲ್ಲಿ ಈ ಪ್ರೆಷರಲ್ಲಿ ನೀವು ಪ್ರೆಷರ್ಗೆ ಬೀಳ್ತೀರಾ ಇಲ್ವಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಈಗ ನಾನು ಕ್ವೆಶನ್ ಕೇಳಿ ಅಂತ ಹೇಳಿದೆ, ಕೇಳ್ತೀರಾ ಇಲ್ವಾ ಪ್ರೆಷರಲ್ಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಆ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡ್ರೆ ನೀವು ಯು ವಿಲ್ ಕ್ರ್ಯಾಕ್ ಎವ್ರಿಥಿಂಗ್. ಇಂಟರ್ವ್ಯೂ ವಿಲ್ ಬಿ ಜಸ್ಟ್ ಅನದರ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ಆ್ಯಸ್ ಗುಡ್ ಆಸ್ ನಿಮ್ಮ ಪರ್ಸ್ನಾಲಿಟಿ ಟೆಸ್ಟ್. ಇಟ್ ಈಸ್ ಪರ್ಸ್ನಾಲಿಟಿ ಟೆಸ್ಟ್, ನಿಮ್ಮ ಕ್ಯಾರೆಕ್ಟರ್. ದಿಸ್ ಇಸ್ ವಾಟ್ ಐ ನೋ, ದಿಸ್ ಇಸ್ ವಾಟ್ ಐ ಡೋಂಟ್ ನೋ. ನೀವು ಇಷ್ಟು ಕ್ಲಾರಿಟಿ ಇದ್ದರೆ ಇಂಟರ್ವ್ಯೂ ವಿಲ್ ಬಿ ವೆರಿ ಗುಡ್ ಫಾರ್ ಯು. ಯು ಅಂಡರ್ಸ್ಟುಡ್? ಸೊ ಇಂಟರ್ವ್ಯೂ ವಿಲ್ ಬಿ ಎ ಆಲ್ ನ್ಯೂ ಎಕ್ಸ್ಪೀರಿಯನ್ಸ್. ಇಟ್ ವಿಲ್ ಬಿ ಇನ್ ಡೆಲ್ಲಿ, ಅದೆಲ್ಲ ಗೊತ್ತಲ್ಲ. It will be in UPSC House, Delhi. It will be around for 30 minutes on an average. But ಕೆಲವರು ಹೋದಾಗ 40-45 minutes ತೊಗೊಂತಾರೆ. ನಂದು 45 minutes ಸೆಕೆಂಡ್ ಇಂಟರ್ವ್ಯೂ ಆಗಿತ್ತು. ಫಸ್ಟ್ ಇಂಟರ್ವ್ಯೂ ವಾಸ್ ಅರೌಂಡ್ 20 minutes. ಸೊ ಆ ಥರನೇ ಇರುತ್ತೆ. ಓಕೆ, ಗುಡ್ ಕ್ವೆಶನ್. ನೆಕ್ಸ್ಟ್ ಏನಾರು ಇದೆಯಾ? ಹಾಂ,
ಹೌ ಟು ರೀಡ್ ನ್ಯೂಸ್ ಪೇಪರ್, ವೆರಿ ಗುಡ್. ಮಿಕ್ಕಿದವ್ರಿಗೆಲ್ಲ ಗೊತ್ತಿತ್ತಾ ನ್ಯೂಸ್ ಪೇಪರ್ ಹೆಂಗೆ ಓದಬೇಕು ಅಂತ? ಗೊತ್ತಿತ್ತಾ? ಅಥವಾ ಈ ಡೌಟ್ ಬಂದೇ ಇರಲಿಲ್ವಾ ನ್ಯೂಸ್ ಪೇಪರ್ ಹೇಗೆ ಓದಬೇಕು ಅಂತ? ಬಂದಿತ್ತು, ಓಕೆ. ನ್ಯೂಸ್ ಪೇಪರ್ ಅನ್ನೋದು ಇಟ್ಸ್ ಫಾರ್ ಯುವರ್ ಜನರಲ್ ಅವೇರ್ನೆಸ್. ನ್ಯೂಸ್ ಫಾರ್ ಎಕ್ಸಾಂಪಲ್ ಕರೆಂಟ್ ಅಫೇರ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಗೊತ್ತಲ್ಲ? ಕರೆಂಟ್ ಅಫೇರ್ಸ್ ಅನ್ನೋದು ಇಟ್ಸ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯು ಶುಡ್ ಬಿ ಅವೇರ್ ಆಫ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಅರೌಂಡ್ ಯು. ನ್ಯೂಸ್ ಪೇಪರ್ ಅನ್ನೋದು ಇಟ್ಸ್ ಫಾರ್ ಯುವರ್ ಜನರಲ್ ಅವೇರ್. ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ನಿಮ್ಗೆ ಗೊತ್ತಾಗಬೇಕು. ಬಟ್ ಕರೆಂಟ್ ಅಫೇರ್ಸಲ್ಲಿ ನ್ಯೂಸ್ ಪೇಪರ್ ಒಂದು ಪಾರ್ಟ್. ನ್ಯೂಸ್ ಪೇಪರ್ ಇಟ್ ಸೆಲ್ಫ್ ಇಸ್ ನಾಟ್ ಕರೆಂಟ್ ಅಫೇರ್ಸ್. ನ್ಯೂಸ್ ಪೇಪರಲ್ಲಿ ನಿಮಗೆ ಈಗ ಸ್ಪೋರ್ಟ್ಸಲ್ಲಿ ಇದು ನಡೀತಾ ಇದೆ. ಈಗ ಚೆಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಇಂಡಿಯಾ ಕೆನಡಾ ಏನೋ ನಡೀತಾ ಇದೆ. ಇಲ್ಲಿ ಸೌತ್ ಕೊರಿಯಾದಲ್ಲಿ ಮಾರ್ಷಲ್ ಲಾ ಏನೋ ನಡೀತಾ ಇದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಏನೋ ನಡೀತಾ ಇದೆ, ಇಂಡಿಯಾದಲ್ಲಿ ಏನೋ ನಡೀತಾ ಇದೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಇದೆಲ್ಲ ನೀವು ಜನರಲ್ ಅವೇರ್ನೆಸ್ ತಿಳ್ಕೊಳ್ಳೋಕ್ಕೆ. ಇದರಲ್ಲಿ ಯು ಶುಡ್ ಹ್ಯಾವ್ ಲಿಟಲ್ ಬಿಟ್ ಇನ್ ಡೆಪ್ತ್ ಐಡಿಯಾ. ಅದನ್ನು ನಿಮ್ಗೆ ಹೆಲ್ಪ್ ಮಾಡೋದು ಕೋಚಿಂಗ್ ಸೆಂಟರ್ ಕರೆಂಟ್ ಅಫೇರ್ಸ್. ಈಗ ಇಂಡಿಯಾ ಫಾರ್ IAS ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್. ನ್ಯೂಸ್ ಪೇಪರಿಂದ ನೀವು ಜನರಲ್ ಅವೇರ್ನೆಸ್ ತಿಳ್ಕೊಳ್ಳಿ, ಅದರಿಂದ ನೋಟ್ಸ್ ಮಾಡೋದಕ್ಕೆ ಹೋಗಬೇಡಿ. ದಿಸ್ ಈಸ್ ಮೈ ಸಜೆಷನ್. ನೋಟ್ಸ್ನ ನೀವು ಮಾಡೋದಾದರೆ ನೀವು ಇನ್ನೊಂದು ನ್ಯೂಸ್ ಪೇಪರ್ ಬರ್ದಂಗೆ ಅಟ್ ದಿ ಎಂಡ್ ಆಫ್ ದಿ ಡೇ. ಸೊ ನೀವು ಒಂದು ವರ್ಷದಲ್ಲಿ ಒಂದು 3-4, 5-6 ಬುಕ್ಸ್ ಎಲ್ಲ ಬರೆದು ಬಿಟ್ಟಿರ್ತೀರ. ಆ ಬುಕ್ಸ್ನ ರಿವೈಸು ಮಾಡಿರಲ್ಲ, ಏನೂ ಆಗಿರಲ್ಲ, ಹಂಗೆ ಸ್ಟಕ್ ಆಗಿರುತ್ತೆ. ಸೊ ನ್ಯೂಸ್ ಪೇಪರಿಂದ ನೀವು ಜನರಲ್ ಅವೇರ್ನೆಸ್ ತಿಳ್ಕೊಳ್ಳಿ. ಅದಾದಮೇಲೆ ಕರೆಂಟ್ ಅಫೇರ್ಸ್ ನಿಮ್ಮ ಕ್ಲಾಸಲ್ಲಿ ಏನು ಹೇಳ್ಕೊಡ್ತಾರೆ ಅಥವಾ ವೆಬ್ಸೈಟ್ಸಲ್ಲಿ ಏನು ಕರೆಂಟ್ ಅಫೇರ್ಸ್ ಬರುತ್ತೆ, ಅದರಿಂದ ಇಂಪಾರ್ಟೆಂಟ್ ಐಟಮ್ಸ್ನ ಯು ಶುಡ್ ಗ್ರಾಸ್ಪ್. ಸೊ ನ್ಯೂಸ್ ಪೇಪರ್ ನೀವು ಸ್ಟಾರ್ಟಿಂಗಲ್ಲಿ 1 hour ಎಲ್ಲ ತೊಗೋಬೋದು, ಒಂದೊಂದೇ ಲೈನ್ ಓದ್ಕೊಂಡು, ಪರವಾಗಿಲ್ಲ. ಓವರ್ ದಿ ಟೈಮ್ ಯು ವಿಲ್ ರೆಡ್ಯೂಸ್ ಇಟ್. ಬಟ್ ಓವರ್ ದಿ ಟೈಮ್ ನೀವೆಷ್ಟು ಅಂದರೆ ಒಂದು 1/2 hourಗೆ ರೆಡ್ಯೂಸ್ ಮಾಡ್ಕೊಳ್ಳಿ ನ್ಯೂಸ್ ಪೇಪರ್ನ. ಸೊ ನ್ಯೂಸ್ ಪೇಪರ್ ಈಸ್ ಪಾರ್ಟ್ ಆಫ್ ಯುವರ್ ಕರೆಂಟ್ ಅಫೇರ್ಸ್. ನ್ಯೂಸ್ ಪೇಪರ್ ಇಟ್ ಸೆಲ್ಫ್ ಈಸ್ ನಾಟ್ ಕರೆಂಟ್ ಅಫೇರ್ಸ್. ಅದನ್ನೊಂದು ತಲೆ ಇಟ್ಕೊಳ್ಳಿ. ಐದರ್ ಕರೆಂಟ್ ಅಫೇರ್ಸ್ಗೆ ಯೂಸ್ ಎ ಮಂತ್ಲಿ ಮ್ಯಾಗಝಿನ್, ಆರ್ ಮೈ ಸಜೆಷನ್ ಇಸ್ ಗೋ ಫಾರ್ ಡೈಲಿ ಕರೆಂಟ್ ಅಫೇರ್ಸ್. ಈ ಡೈಲಿ ಕರೆಂಟ್ ಅಫೇರ್ಸ್ ಬಂದಾಗ ಏನಾಗುತ್ತೆ ಗೊತ್ತಾ? ಈಗ ಏನೋ ಒಂದು ಯಾವುದಾದ್ರು ಒಂದು ಫಾರ್ ಎಕ್ಸಾಂಪಲ್ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಒಂದು ಇದೆ ಇನ್ಫಾರ್ಮೇಷನ್, ಇವತ್ತೇನೋ ನಡೆದಿರುತ್ತೆ. ಸೊ ಡೈಲಿ ಕರೆಂಟ್ ಅಫೇರ್ಸಲ್ಲಿ ಬಂದಿರುತ್ತೆ. ಇನ್ನೊಂದು ವಾರ ಆದಮೇಲೂ ಬೇರೆ ಸ್ಟೇಟಲ್ಲೆಲ್ಲೋ ನಡೆದಿರ್ಬೋದು. ಸೊ ತಿರ್ಗಾ ಅದನ್ನೇ ಓದ್ತೀರಾ. ಇನ್ನೊಂದು ತಿಂಗಳಾದ್ಮೇಲೆ ಇಲ್ಲೇ ನೋಡ್ತಿರ್ಬೋದು, ಅದು ಡೈಲಿ ಕರೆಂಟ್ ಅಫೇರ್ಸಲ್ಲಿ ಬರುತ್ತೆ, ತಿರ್ಗಾ ಅದನ್ನೇ ಓದ್ತೀರಾ. ಸೊ ನೀವು ಒಂದು ವರ್ಷದಲ್ಲಿ ಒಂದು ಟಾಪಿಕ್ನ ಒಂದು 10-20 ಸತಿ ಓದ್ಬಿಟ್ಟಿರ್ತೀರ. ಸೊ ನಿಮ್ಗೆ ರಿವಿಷನ್ನೇ ಬೇಡ ಆಗ. ಅದೇ ನೀವು ಮಂತ್ಲಿ ಓದಿದ್ರೆ, ನೀವು ಮಂತ್ಲಿ ಒಂದು ಸತಿ ಕೊಟ್ಟಿರ್ತಾರೆ ಮ್ಯಾಗ್ಝಿನಲ್ಲಿ, ತಿರ್ಗಾ ಅದನ್ನು ಓದೋಕ್ಕೆ ಯು ಶುಡ್ ಹ್ಯಾವ್ ಎ ಲಾಟ್ ಆಫ್ ಮೋಟಿವೇಶನ್. ಆಯಿತಾ? ಸೊ ನ್ಯೂಸ್ ಪೇಪರಲ್ಲಿ ನಿಮ್ಗೆ ಇವಾಗಲೇ ಅರ್ಥ ಆಗಲ್ಲ, ಪ್ರಾಬ್ಲಿ ಒಂದು 3-4 ಮಂತ್ಸಲ್ಲಿ ಯಾವ ಇನ್ಫಾರ್ಮೇಷನ್ ಈಸ್ ರೆಲೆವೆಂಟ್ ಫಾರ್ ಯುವರ್ ಎಕ್ಸಾಮ್ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅಷ್ಟು ಅರ್ಥ ಆದರೆ ಯು ಆರ್ ಡನ್. ಓಕೆ. ಸೊ ನ್ಯೂಸ್ ಪೇಪರ್ ಚೂಸ್ ಮಾಡಬೇಕಾಗಿರೋ ಆಲ್ಸೋ ಯು ಥಿಂಕ್ 2 ನ್ಯೂಸ್ ಪೇಪರ್ ಇದೆ, ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್. ನಿಮ್ಗೆ ಯಾವ್ದು ಈಸಿಯಾಗಿ ಅರ್ಥ ಆಗುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಈಗ ಎಲ್ಲರೂ ಓದ್ತಾ ಇದ್ದಾರೆ, ನಾನು ಓದ್ತೀನಿ, ನನಗೆ ಅರ್ಥನೇ ಆಗ್ತಿಲ್ಲ ಅಂದರೆ ದೆರ್ ಇಸ್ ನೋ ಯೂಸ್. ಯು ಅಂಡರ್ಸ್ಟ್ಯಾಂಡ್? ಸೊ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್. ಪ್ಲಾನ್ ಎ UPSC ಆದರೆ ಪ್ಲಾನ್ ಬಿ ಏನು ಅಂದರೆ ಇನ್ ಕೇಸ್ ಆಗಿಲ್ಲ ಅಂದಾಗ ನಾನು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿರ್ತೀನಿ, ಕಂಪ್ಲೀಟ್ ಅಟೆಂಪ್ಟ್ಸ್ ಕೂಡ ಕೊಡ್ತೀನಿ. ಈಗ ಜೊತೆಗೆ ಕಂಪ್ಲೀಟ್ ಅಟೆಂಪ್ಟ್ಸ್ ಕೊಡ್ತೀರಾ ಅಂದ್ರೆ ಅಲ್ಲಿವರೆಗೂ ಬರಿತಾನೆ ಇರ್ತೀರಾ ಅಂತ? ಕೇಸ್ ಆಗಿಲ್ಲ ಅಂದ್ರೆ ಇವಾಗ ಫಸ್ಟ್ ಇಯರ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ, ಈ ಜೊತೆಗೆ ಪ್ಲಾನ್ ಬಿ ಯಾವ್ದಾದ್ರು ತಗೊಂಡು ಹೋಗ್ಬೋದಾ ಅಂತ. ನಾನು ಅದನ್ನೇ ಹೇಳಿದ್ದು. ಇವಾಗ ವೆನ್ ಯು ಆರ್ ಗಿವಿಂಗ್ ದಿಸ್ ಎಕ್ಸಾಮ್, ಗಿವ್ ಇಟ್ 100%. ಇಫ್ ಯು ಹ್ಯಾವ್ ಏಜ್ 21, ನೀವೆಲ್ಲ ಲೆಸ್ ದ್ಯಾನ್ 25 ಅನ್ಸುತ್ತಲ್ಲ ಆಲ್ಮೋಸ್ಟ್. ವೆನ್ ಯು ಹ್ಯಾವ್ ಏಜ್, ಗಿವ್ ಎವ್ರಿಥಿಂಗ್. ಪ್ಲ್ಯಾನ್ ಬಿ ಇದೆ, ಅದನ್ನು ಜೊತೆಗೆ ತೊಗೊಂಡೋಗ್ತಾ ಇದ್ದೀನಿ ಅಂದಾಗ ಪ್ಲ್ಯಾನ್ ಎ ಡೈಲ್ಯೂಟ್ ಆಗಿಬಿಡ್ಬಾರ್ದು. ಅಂದರೆ ದಿಸ್ ಈಸ್ ಮೈ ಅನಾಲಿಸಿಸ್, ಆಯಿತಾ? ಕೊಡೋವಾಗ 1-2 ವರ್ಷ ಕೊಟ್ಬಿಡಿ ಚೆನ್ನಾಗಿ. ಅದಾದಮೇಲೆ ದೇರ್ ಆರ್ ಸೋ ಮೆನಿ ಎಕ್ಸಾಮ್ಸ್. ನೀವು KPSC ಬರೀರಿ, SSC ಇದೆ ಅಲ್ಲ ಸರ್, SSC ಇದೆ, ದೇರ್ ಆರ್ ಅದರ್ ಸ್ಟೇಟ್ ಎಕ್ಸಾಮ್ಸ್. ದೆನ್ ಯು ಕ್ಯಾನ್, ಆ್ಯಂಡ್ UPSC ಜರ್ನಿಲಿ ನೀವು ಇಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಗುತ್ತೆ ಅಂದರೆ ಪ್ರಾಬ್ಲಿ ಯು ಕ್ಯಾನ್ ಬಿಲ್ಡ್ ಯುವರ್ ಓನ್ ಸ್ಟಾರ್ಟಪ್ ಇನ್ ಡೈವರ್ಸ್ ಫೀಲ್ಡ್ಸ್. ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವ್ನಿಗೆ UPSC ಆಗಲಿಲ್ಲ, ಬಟ್ ಅವನೇನು ಅನಲೈಸ್ ಮಾಡ್ದ ಅಂದರೆ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ದು ತುಂಬ ಬೂಮಿಂಗ್ ಆಗುತ್ತೆ ಅಂತ ಅವನಿಗೆ ಗೊತ್ತಾಯಿತು. ನೌ ಈಸ್ ಎ ಫೌಂಡರ್ ಇನ್ ಎ ಕಂಪ್ನಿ ಆ್ಯಂಡ್ ಈಸ್ ಆಲ್ಮೋಸ್ಟ್ 100 to 200 crores ಟರ್ನ್ ಓವರ್. ಸೊ ನಿಮ್ಗೆ ಜರ್ನಿ ತುಂಬ ಕಡೆ ಓಪನ್ ಅಪ್ ಆಗುತ್ತೆ, ಬಟ್ ಕೊಡೋವಾಗ ಡೈಲ್ಯೂಟ್ ಮಾಡಬೇಡಿ. ದಿಸ್ ಈಸ್ ಮೈ ಸಜೆಷನ್.
ಆ್ಯಂಡ್ ಐ ಆಮ್ ನಾಟ್ ಸೇಯಿಂಗ್ ಅದು ನಾನು ಹೇಳಿದ್ದೆ ಫಾಲೋ ಮಾಡಬೇಕು ಅಂತೇನಿಲ್ಲ, ಬಟ್ ಕೊಡುವಾಗ ನಿಮ್ಗೆ ರಿಗ್ರೆಟ್ ಆಗಬಾರ್ದು. 2 ಇಯರ್ಸಲ್ಲಿ ನಾನು ಅದನ್ನು ಮಾಡಿದೆ, ಇದನ್ನು ಮಾಡಿದೆ, ಅದನ್ನೂ ಆಗಲಿಲ್ಲ, ಇದನ್ನೂ ಆಗಲಿಲ್ಲ ಅಂತ ಹೇಳ್ಬಾರ್ದು. ಕೊಡುವಾಗ ನಿಮಗೆ 200% ನನಗೆ ಎಷ್ಟು ಕೆಪಾಸಿಟಿ ಇದೆ ನಾನು ಕೊಡ್ತೀನಿ ಎಕ್ಸಾಮ್ಗೆ. ದೆನ್ ಐ ವಿಲ್ ಥಿಂಕ್ ಆಫ್ ಕಾನ್ಸಿಕ್ವೆನ್ಸಸ್. ಇಟ್ಸ್ ಫೈನ್ ವೆನ್ ಯು ಹ್ಯಾವ್ ಏಜ್. ಅಂದರೆ ನೀವು 30 ಹತ್ರಕ್ಕೆ ಬಂದಾಗ ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು. ಅವಾಗ ಲೈಫು ದೊಡ್ಡದಿದೆ. ಸೊ ತುಂಬ ಎಕ್ಸಾಮ್ಸ್ ಇದೆ, ಡೋಂಟ್ ವರಿ ಅಬೌಟ್ ದ್ಯಾಟ್, ಬಟ್ ಗಿವ್ ದಿಸ್ ಎಕ್ಸಾಮ್ ಕಂಪ್ಲೀಟ್ಲಿ. ನೀವು ಈ ಎಕ್ಸಾಮ್ ಪ್ರಿಪೇರ್ ಆದರೆ ಟ್ರಸ್ಟ್ ಮೀ, ತುಂಬ ಎಕ್ಸಾಮ್ಸ್ ಪ್ರಿಲಿಮ್ಸ್ ಎಲ್ಲ ಕ್ಲಿಯರ್ ಮಾಡ್ಬೋದು. ನಾನು KPSC ಬರ್ದೀನಿ, ಅದಕ್ಕೆ ಯಾವತ್ತೂ ಓದಿರಲಿಲ್ಲ, ಬಟ್ ಪ್ರಿಲಿಮ್ಸ್ ಈಸಿಯಾಗಿ ಆಗಿತ್ತು ಈ ಎಕ್ಸಾಮಿಂದ. ಓಕೆ, UPSC ಇಸ್ ಲೈಕ್ ಜಸ್ಟ್ ಮಾಸ್ಟರ್ ಸೈನ್ಸ್ ಥರ. ಯು ವಿಲ್ ಹ್ಯಾವ್ ಎ ಲಾಟ್ ಆಫ್ ಐಡಿಯಾ, ಬಟ್ ಬೇರೆ ಎಕ್ಸಾಮ್ಸ್ಗೆ ಅದೇ ಸ್ಪೆಷಲೈಸೇಷನ್ಸ್ ಇರುತ್ತೆ, ಬಟ್ UPSC ಹ್ಯಾಸ್ ಇಟ್ಸ್ ಎಡ್ಜ್. ನನ್ನ ಸಜೆಷನ್, ಗಿವ್ ಇಟ್ 2 years, ಗಿವ್ ಎವ್ರಿಥಿಂಗ್, ದೆನ್ ಯು ಸಿ, ದೆನ್ ದರ್ ಆರ್ ಸೋ ಮೆನಿ ಆಪ್ಷನ್. ನೀವೇ ಬೇಕಾದ್ರೆ ಹೇಳ್ಬೋದು, ನೀವೇ ಹೊಸ್ದಾಗಿ ಏನೋ ಸ್ಟಾರ್ಟ್ ಮಾಡ್ಬೋದು. ಓಕೆ, ದಟ್ಸ್ ಇಟ್. ಸರ್ ನಮಸ್ತೆ. ಲಾಸ್ಟ್ 15 days ಆರ್ 1 month ಬ್ಯಾಕಿಂದ ಓದೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಎಕನಾಮಿಕ್ಸ್ ಆಗಲಿ, ಹಿಸ್ಟ್ರಿ ಆಗಲಿ, ಇದೆಲ್ಲ ನೋಡ್ತಾ ಇದ್ರೆ ಏನಂತಂದ್ರೆ, ನಿಮಗೂ ಗೊತ್ತು ಜವಾಹರ್ಲಾಲ್ ಏನೇನು ಮಾಡಿದ್ದಾರೆ, ಜವಾಹರ್ಲಾಲ್ ನೆಹರು ಏನು ಮಾಡಿದ್ದಾರೆ, ಗಾಂಧೀಜಿಗೆ ಏನು ಮಾಡಿದ್ದಾರೆ, ಅವ್ರದ್ದು ಒಳ್ಳೆ ಫೇಸು ಗೊತ್ತು, ಈ ಕಡೆ ಇನ್ನೊಂದು ಫೇಸು ಗೊತ್ತು. ಆಮೇಲೆ ಯಾವ ಥರ ಬಯಾಸ್ ಆಗಿದ್ದೀವಿ ಅಂದರೆ, BJP ಪಾರ್ಟಿ ಒಂದು, ಕಾಂಗ್ರೆಸ್ ಪಾರ್ಟಿ ಒಂದು, ಅವರು ಏನೇನು ಮಾಡ್ತಿದ್ದಾರೆ, ಅವ್ರದ್ದು ಪಾರ್ಟಿಯಿಂದ ಏನೇನು ಇಂಪ್ಯಾಕ್ಟ್ ಆಗ್ತಿದೆ. ಸೊ ಇದೆಲ್ಲ ನೋಡ್ತಿದ್ರೆ ವಾಟ್ ವಿ ಆರ್ ಡೂಯಿಂಗ್. ಸೊ ವಿತೌಟ್ ಬಯಾಸ್ ನಾವು ಹೇಗೆ ಪ್ರಿಪೇರ್ ಆಗಬೇಕು? ಬಿಕಾಸ್ ದೀಸ್ BJP parties or Congress parties or any other parties will influence us a lot. Because ನಾನು ಆಲ್ರೆಡಿ S. Jaishankar, ನೀವು ಹೇಳ್ತಾ ಇದ್ರಿ, S. Jaishankar ಅವ್ರ ಇಂಟರ್ವ್ಯೂ ನೋಡ್ತೀನಿ, J. Sai Deepak ಅವ್ರದ್ದು ಇಂಟರ್ವ್ಯೂ ನೋಡ್ತೀನಿ, ಮತ್ತು ಇವರು ಆನಂದ್ ರಂಗನಾಥ್ ಅನ್ನೋ ಇದು ನೋಡ್ತೀನಿ. ಇವ್ರದ್ದೆಲ್ಲ ನೋಡ್ತಿರ್ಬೇಕಾದ್ರೆ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ಡೂಯಿಂಗ್, ಲೈಕ್ ಈ ವಿತೌಟ್ ಬಯಾಸ್ ನಾವು ಯಾವ ಥರ ಪ್ರಿಪೇರ್ ಆಗಬೇಕು? We are a civil servants, we should not be biased towards any parties. So how should we prepare without any bias? ಅದಕ್ಕೆ ಫಸ್ಟ್ ಒಂದು ತಲೆಯಲ್ಲಿರಬೇಕು. ಒಂದು ಐ ಅಂಡರ್ಸ್ಟುಡ್ ಯುವರ್ ಕ್ವೆಶನ್. ಅದೇ ಪೇಪರ್ ತೆಗೆದ್ರೆ ಅದೇ ನ್ಯೂಸ್ ಇರುತ್ತೆ, ಎಲ್ಲ ಅದೇ ನ್ಯೂಸ್ ಇರುತ್ತೆ. ನೀವೇ ಅದೇ ನಿಮ್ಮ ತಲೆಯಲ್ಲಿ ಒಂದಿರಬೇಕು. ನಾವು ಎಕ್ಸಾಮ್ನ ಪೊಲಿಟಿಷಿಯನ್ ಆಗಕ್ಕೆ ಬರಿತಾ ಇಲ್ಲ, ಬ್ಯೂರೋಕ್ರಾಟ್ ಆಗಕ್ಕೆ ಬರಿತಾ ಇದ್ದೀವಿ. ಬ್ಯೂರೋಕ್ರಾಟ್ ಆದವರು ಯಾವ ಪಾರ್ಟಿ ಏನು ಹೇಳುತ್ತೆ, ನಿಜ ಹೇಳುತ್ತಾ ಸುಳ್ಳು ಹೇಳುತ್ತಾ, ಒಂದು ನಿಮಿಷ, ಇನ್ನೊಂದು ಪಾರ್ಟಿ ಇದ್ರ ಬಗ್ಗೆ ಅಲಿಗೇಷನ್ ಮಾಡುತ್ತೆ, ನಿಜ ಹೇಳುತ್ತಾ ಸುಳ್ಳು ಹೇಳುತ್ತಾ, ಆ ಗ್ರಾಸ್ಪ್ ಮಾಡೋ ಕೇಪಬಿಲಿಟಿ ಅಷ್ಟೇ ನಿಮ್ಮ ತಲೆಯಲ್ಲಿ ಇರಬೇಕು. ಇದು ಅವ್ರು ಹೇಳ್ತಾ ಇದ್ದಾರೆ ಅಲಿಗೇಷನ್, ಯಾವುದು ಪೊಲಿಟಿಕ್ಸು, ಯಾವುದು ಅಡ್ಮಿನಿಸ್ಟ್ರೇಟಿವ್, ಈ ಡಿಫ್ರೆನ್ಸಸ್ ಇಫ್ ಯು ಆರ್ ಏಬಲ್ ಟು ಮೇಂಟೈನ್, ದೆನ್ ದಟ್ ಈಸ್ ಫೈನ್. ಅದು ನಿಮ್ಗೆ ಈಗಲೇ ಬರಲ್ಲ. ಯಾವ ಇನ್ಫಾರ್ಮೇಷನ್ ಇಸ್ ಪೊಲಿಟಿಕಲ್, ಯಾವ ಇನ್ಫಾರ್ಮೇಷನ್ ಈಸ್ ಅಡ್ಮಿನಿಸ್ಟ್ರೇಟಿವ್, ಈ ಡಿಫ್ರೆನ್ಸಿಯೇಷನ್ ಎಗೈನ್ ಆ್ಯಸ್ ಎ ಸಿವಿಲ್ ಸರ್ವೆಂಟ್ ನಿಮಗೆ ವರ್ಕ್ ಮಾಡಬೇಕಾದ್ರೂ ಇರಬೇಕು. ಓಕೆ, ಸೊ ನೀವು ಈ ಡಿಫ್ರೆನ್ಸಿಯೇಷನ್ನ ನೀವು ಮಾಡೋದು ಕಲಿತ್ರೆ ಪ್ರಾಬ್ಲಿ ಯು ವಿಲ್ ಸಕ್ಸೀಡ್. ಓಕೆ, ಸೊ ಅದಕ್ಕೆ ನ್ಯೂಸ್ ಪೇಪರ್, ನ್ಯೂಸ್ ಸಿಕ್ಕಾಬಟ್ಟೆ ಬರುತ್ತೆ. ನೀವು ಎಲ್ಲಿಂದ ಯಾವ ಇನ್ಫಾರ್ಮೇಷನ್ ತಗೋತಾ ಇದ್ದೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ಗೆ ಯಾವ ಇನ್ಫಾರ್ಮೇಷನ್ ಬೇಕು ಅದನ್ನು ಮಾತ್ರ ತೊಗೊಂಡ್ರೆ ಸಾಕು ಫಾರ್ ದಿಸ್ ಎಕ್ಸಾಮ್. ಯು ಅಂಡರ್ಸ್ಟುಡ್? ಸೊ ಆ ಡಿಫ್ರೆನ್ಸಿಯೇಷನ್ ನೀವು ಮಾಡೋಕ್ಕೆ ಕಲಿಬೇಕು. ಬಯಸ್ಡ್ ಈಗ ನಿಮಗೆ ಎಡಿಟೋರಿಯಲ್ಸು ಬರ್ತಾರೆ, ಅವ್ರದ್ದೊಂದು ಐಡಿಯಾಲಜಿ ಇರುತ್ತೆ. ರೀಡ್ ದ್ಯಾಟ್, ಸಿ ಇಫ್ ಇಟ್ ಈಸ್ ಲಾಜಿಕಲ್. ಇಫ್ ಇಟ್ ಈಸ್ ನಾಟ್ ಲಾಜಿಕಲ್, ಡೋಂಟ್ ಟೇಕ್ ಇಟ್. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಅದನ್ನು ನೀವು ಓದ್ತೀರಲ್ವಾ, ನೀವೊಂದು ಎಡಿಟೋರಿಯಲ್ ಓದ್ತೀರಾ, ಅದರಲ್ಲಿ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಾದ್ರು ಇದೆಯಾ ಲಾಜಿಕಲಿ, ಟೇಕ್ ಇಟ್. ಇಫ್ ಇಟ್ ಈಸ್ ನಾಟ್ ಲಾಜಿಕಲ್ ಫಾರ್ ಯು, ಡೋಂಟ್ ಟೇಕ್ ಇಟ್. ಎವ್ರಿ ಒನ್ ಹ್ಯಾಸ್ ಎ ರೈಟ್ ಟು ಸ್ಪೀಕ್, ರೈಟ್ ಟು ರೈಟ್ ಅಲ್ವಾ? ಸೊ ಬಯಸ್ ಇದಲ್ಲಿ ಅದೇ, ಯಾವುದು ಪೊಲಿಟಿಕಲ್, ಯಾವುದು ಅಡ್ಮಿನಿಸ್ಟ್ರೇಟಿವ್ಗೆ ಹೆಲ್ಪ್ ಆಗುತ್ತೆ, ಈ ಡಿಸ್ಟಿಂಕ್ಷನ್ ನೀವು ಈಗಲಿಂದನೇ ಮಾಡೋದು ಕಲ್ತ್ಕೊಂಡ್ರೆ ಯು ವಿಲ್ ಬಿ ಎ ಗುಡ್ ಸಿವಿಲ್ ಸರ್ವೆಂಟ್ ಆಲ್ಸೋ ವೆನ್ ಯು ಡೂ ದ ಜಾಬ್. You understood? Your credibility will increase. So ಫೇಕ್ ನ್ಯೂಸ್, ಪೇಯ್ಡ್ ನ್ಯೂಸ್ ಎಲ್ಲ ಸಿಕ್ಕಾಬಟ್ಟೆ ಸಿಗುತ್ತೆ. ನಿಮ್ಗೆ ಡಿಸ್ಟಿಂಕ್ಷನ್ ಮಾಡೋ ಕೆಪಾಸಿಟಿ ಇರಬೇಕು. ಸೊ ನಿಮ್ಮ ತಲೆ 90% ಈ ಅಡ್ಮಿನಿಸ್ಟ್ರೇಟಿವ್ ಥಿಂಗ್ಸ್ ಬಗ್ಗೆ ಇರಬೇಕು. 10% ಈಗ ನಮ್ಮ ಸುತ್ತಮುತ್ತನೂ ಎಲ್ಲ ಅದೇ ನಡೀತಾ ಇದೆ. ಶ್ರೀನಿವಾಸ್ ಸರ್ ಸುತ್ತಮುತ್ತನೂ ಅದೇ ನಡೀತಾ ಇದೆ. ನಾವೆಲ್ಲ ತುಂಬ ಜನ ಜಾಸ್ತಿ ಕೇರ್ ಮಾಡಲ್ಲ. ವೈ? 90% ಆಫ್ ಅವರ್ ಥಾಟ್ಸ್ ಆನ್ ಸಮಥಿಂಗ್ ಎಲ್ಸ್.
90% ಆಫ್ ಯುವರ್ ಥಾಟ್ಸ್ ಶುಡ್ ಬಿ ಫೋಕಸ್ಡ್ ಆನ್ ಎಕ್ಸಾಮ್ ಹೇಗೆ ಕ್ಲಿಯರ್ ಮಾಡ್ತೀರಾ. ನೀವು ಓದಿರೋದೆಲ್ಲ ನಿಜ ಆಗದೆ ಇರ್ಬೋದು, ನೋಡಿರೋದು ನಿಜ ಆಗದೆ ಇರ್ಬೋದು. ನಿಮ್ಗೆ ಎಷ್ಟು ಇನ್ಫಾರ್ಮೇಷನ್ ನಿಮಗೆ ಅದ್ರಲ್ಲಿ ಗ್ರಾಸ್ ಮಾಡೋ ಕೇಪಬಿಲಿಟಿ ಇದೆಯಲ್ಲ, ದಟ್ ಈಸ್ ವಾಟ್ ಮೇಕ್ಸ್ ಯು ಸಿವಿಲ್ ಸರ್ವೆಂಟ್. ಡೋಂಟ್ ವರಿ ಅಬೌಟ್ ಆಥರ್ಸ್. ಇಫ್ ಯು ಫೀಲ್ ಲೈಕ್ ರೀಡಿಂಗ್ ಇಟ್, ರೀಡ್. ಇಫ್ ಇಟ್ ಈಸ್ ಲಾಜಿಕಲ್, ಟೇಕ್ ಇಟ್. ಇಫ್ ಇಟ್ ಈಸ್ ನಾಟ್ ಲಾಜಿಕಲ್, ಫರ್ಗೆಟ್ ಇಟ್. ಯು ಅಂಡರ್ಸ್ಟ್ಯಾಂಡ್? ದಿಸ್ ಈಸ್ ವಾಟ್ ಯು ಶುಡ್ ಡೂ ಆ್ಯಸ್ ಅನ್ ಅಡ್ಮಿನಿಸ್ಟ್ರೇಟರ್ ಆಲ್ಸೋ. ನಿಮಗೆ ಸುತ್ತಮುತ್ತ ತುಂಬ ಜನ ಹೇಳ್ತಾ ಇರ್ತಾರೆ, ಲೋಕಲ್ ಲೀಡರ್ಸ್ ಇರ್ಬೋದು, ಎಕ್ಸೆಟ್ರಾ, ಎಲ್ಲರೂ ಇರ್ಬೋದು. ನಿಮ್ದ್ರಲ್ಲಿ ಲಾಜಿಕಲ್ ಏನು ಅಂತ ಅನಿಸುತ್ತೆ? ವಾಟ್ ಈಸ್ ಗುಡ್ ಫಾರ್ ಯು, ವಾಟ್ ಈಸ್ ಗುಡ್ ಫಾರ್ ಯುವರ್ ಡಿಸ್ಟ್ರಿಕ್ಟ್, ಆ ಲಾಜಿಕಲ್ ಥಿಂಗ್ನ ಯು ಟೇಕ್ ಇಟ್. ಅದರ್ ಥಿಂಗ್ಸ್ ಮಾತಾಡ್ತಾ ಇರ್ತಾರೆ, ಮಾತಾಡಲಿ. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಈ ಡಿಸ್ಟಿಂಕ್ಷನ್ ಮಾಡೋದು ಟ್ರೈ ಟು ಲರ್ನ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್. Sir, we have some questions online, so I'll just read out the questions. How did you stay motivated throughout your journey, and what strategies work the best for you? ಸಿ ಅಗೈನ್ ಮೋಟಿವೇಶನ್ ಅಂತ ನೀವು ಹುಡ್ಕೊಂಡು ಹೋದರೆ ಏನೂ ಸಿಗಲ್ಲ. ಓಕೆ, ಮೋಟಿವೇಶನ್ಗಿಂತ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಅಂಡರ್ಸ್ಟುಡ್? ಅಗೈನ್ ದ ಸೇಮ್ ಕ್ವೆಶನ್. ನೀವು ಯಾವ ನ್ಯೂಸ್ನ ಓದ್ತೀರಾ, ಎಷ್ಟು ಅವಾಯ್ಡ್ ಮಾಡ್ತೀರಾ, ಅಗೈನ್ ಇಟ್ಸ್ ಲೆಫ್ಟ್ ಟು ದಟ್ ಡಿಸಿಪ್ಲಿನ್. ಈ ಡಿಸಿಪ್ಲಿನ್ ಇನ್ಕಲ್ಕೇಟ್ ಮಾಡ್ಕೊಳ್ಳಿ. ಮೋಟಿವೇಶನ್ ಅಂತ ಏನಿಲ್ಲ, ಇವತ್ತು ಸಿಗುತ್ತೆ ಮೋಟಿವೇಶನ್ನು, ನಾಳೆ ಯಾರೋ ಬಂದು ಇನ್ನೊಂದು ಹೇಳ್ತಾರೆ, ನನ್ನ ಮೇಲೆ ನನಗೆ ಡೌಟ್ ಆಗ್ಬೋದು. ನನ್ನ ಮೇಲೆ ನನಗೆ ತುಂಬ ಸತಿ ಡೌಟ್ ಆಗಿದೆ, ಆಗುತ್ತಾ ಇಲ್ವಾ? ಮೋಸ್ಟ್ಲಿ ಆಗದೆ ಇರ್ಬೋದು. ಡೆಲ್ಲಿಲಿ ಹೋಗಿದ್ರೆ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗ್ಬೋದಾಗಿತ್ತು. ದರ್ ಸೋ ಮೆನಿ ಥಿಂಗ್ಸ್. ಬಟ್ ಆ ಟೈಮಲ್ಲೂ ನೀವು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಿರಲ್ಲ. ವಾಟ್ ಈಸ್ ಡಿಸಿಪ್ಲಿನ್? ನಾನು ಡೈಲಿ ನನ್ನ ಟಾರ್ಗೆಟ್ಸ್ ಇಷ್ಟು, ನಾನು ಇಷ್ಟು ಓದ್ತೀನಿ, ಇಷ್ಟು ಕಂಪ್ಲೀಟ್ ಮಾಡ್ತೀನಿ, ಇಷ್ಟು ಕ್ವೆಶನ್ಸ್ ಮಾಡ್ತೀನಿ, ಅಷ್ಟೇ, ಡನ್. ದಟ್ ಈಸ್ ಡಿಸಿಪ್ಲಿನ್. ನನಗೆ ಇವತ್ತು ಬೇಜಾರಾಯ್ತಾ, ಪರವಾಗಿಲ್ಲ, ನಾನು ಮಾಡ್ತೀನಿ. ನನ್ನ ಮೇಲೆ ಡೌಟ್ ಇತ್ತಾ, ಪರವಾಗಿಲ್ಲ, ನಾನು ಮಾಡ್ತೀನಿ. ನಾಳೆ ನಂದು ಇಂಟರ್ವ್ಯೂ ಫೇಲ್ ಆಯ್ತಾ, ಪರವಾಗಿಲ್ಲ, ಟ್ರೈ ಮಾಡ್ತೀನಿ. ಯು ಅಂಡರ್ಸ್ಟುಡ್ ವಾಟ್ ಐ ಆಮ್ ಸೇಯಿಂಗ್? ಈ ಡಿಸಿಪ್ಲಿನ್ ನಿಮಗೆ ಕ್ಲಿಯರ್ ಮಾಡುತ್ತೆ. ಮೋಟಿವೇಶನಿಂದ ಏನೂ ಕ್ಲಿಯರ್ ಮಾಡಲ್ಲ. ಮೋಟಿವೇಶನ್ ಅಪ್ಸ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ. ಅರ್ಥ ಆಯ್ತಲ್ಲ? ಫ್ರೆಂಡ್ಸ್ ಬಿಟ್ಟೋದ್ರೇ ಮೋಟಿವೇಶನ್ ಡೌನ್ ಆಗ್ಬಿಡುತ್ತೆ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಮೋಟಿವೇಶನ್, ಏನೂ ಮಾಡೋಕ್ಕಾಗಲ್ಲ. ಡಿಸಿಪ್ಲಿನ್ ನೀವು ಎಷ್ಟು ಮಾಡ್ತೀರಾ, ನಿಮ್ಮ ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ ಇದ್ದರೂ ಎಷ್ಟು ಡಿಸಿಪ್ಲಿನ್ ಆಗಿರ್ತೀರಾ, ದಟ್ ವಿಲ್ ಫೆಚ್ ಯು ಮಾರ್ಕ್ಸ್, ದಟ್ ವಿಲ್ ಟೇಕ್ ಯು ಪ್ಲೇಸಸ್. ಯು ಅಂಡರ್ಸ್ಟುಡ್? ಆ್ಯಂಡ್ ದಟ್ಸ್ ಆಲ್ ಸರ್. What was your schedule like? How did you plan your day? ಸಿ, ನಾನು ಅಗೈನ್ ನಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೋಬೇಡಿ. ಇದಕ್ಕೆ ಯಾಕೆ ಹೇಳ್ತೀನಿ ಅಂದರೆ, ನನಗೆ ಶೆಡ್ಯೂಲ್ ಅಂತ ಏನೂ ಇರಲಿಲ್ಲ. ನನಗೆ ಜನರಲ್ ಐಡಿಯಾ ಇತ್ತು, ಇವತ್ತಿಷ್ಟು ಓದಬೇಕು, ಇಷ್ಟು ಮಾಡಬೇಕು ಅಂತ. ನಿಮ್ಮಲ್ಲಿ ಕೆಲವರು ಏನು ಮಾಡ್ತೀರಾ, ಪ್ಲ್ಯಾನ್ ಹಾಕೊತೀರಾ, 3 hours ಇಷ್ಟು ಮಾಡ್ತೀನಿ, 4 hours ಇಷ್ಟು ಮಾಡ್ತೀನಿ, ಇಷ್ಟು ಬ್ರೇಕ್ ತೊಗೋತೀನಿ. ನನಗೆ ಆ ಥರ ಪ್ಲ್ಯಾನ್ ಇರಲಿಲ್ಲ. ನಂಗೆ ಜನರಲ್ಲಾಗಿ ನಾನು ಡೈಲಿ 2 hours ನಾನು ಪ್ರಿಲಿಮ್ಸ್ MCQ ಮಾಡ್ತೀನಿ, ಮಿಕ್ಕಿದ ಟೈಮ್ ಒಂದಿನ ಆಪ್ಷನಲ್ ಮಾಡ್ತೀನಿ, ಒಂದಿನ GS ಮಾಡ್ತೀನಿ, ಇನ್ನೊಂದು ದಿನ essay ಮಾಡ್ತೀನಿ. ಈ ಥರ ಜನರಲ್ ಐಡಿಯಾ ಇತ್ತು. ನಿಮಗೆ ಪ್ಲ್ಯಾನಿಂಗ್ ಆದರೆ ಮಾಡ್ಕೊಳ್ಳಿ. ನನಗೆ ಪರ್ಟಿಕ್ಯುಲರ್ಲಿ ಪ್ಲ್ಯಾನಿಂಗ್ ಆಗಲಿಲ್ಲ, ಯಾಕಂದರೆ ನಂಗೆ ಅದು ರೆಸ್ಟ್ರಿಕ್ಟೆಡ್ ಅನ್ನಿಸ್ತು, ನನಗದು ಜಾಸ್ತಿ ಪ್ರೆಷರ್ ಅನ್ನಿಸ್ಬಿಡ್ತು. ಸೊ ಪ್ಲ್ಯಾನಿಂಗ್ ಮಾಡಿ ಸಕ್ಸಸ್ ಆಗಿರೋರು ಇದ್ದಾರೆ. ಪ್ಲ್ಯಾನಿಂಗ್ ಮಾಡಬೇಡಿ ಅಂತ ನಾನು ಹೇಳಲ್ಲ, ನಿಮ್ಗೆ ಹೇಗೆ ಅನಿಸುತ್ತೋ ಅದನ್ನು ಯೋಚನೆ ಮಾಡಿ. ಬಟ್ ದೇರ್ ಆರ್ ಸರ್ಟೇನ್ ಥಿಂಗ್ಸ್ ವಿಚ್ ಯು ಶುಡ್ ಡೂ ಎವ್ರಿ ಡೇ. ರೀಡಿಂಗ್ ನ್ಯೂಸ್ ಪೇಪರ್ ಈಸ್ ಒನ್ ಥಿಂಗ್, ಆ್ಯಂಡ್ ಸಾಲ್ವಿಂಗ್ MCQs ಈಸ್ ಅನದರ್ ಥಿಂಗ್, ಆ್ಯಂಡ್ ಟ್ರೈಯಿಂಗ್ ಟು ರೈಟ್ ಎ ಫ್ಯೂ ಆನ್ಸರ್ಸ್ ಈಸ್ ಅನದರ್ ಥಿಂಗ್. ಇಷ್ಟು ಮಾಡಿ ನೀವು ಬೇರೆ ಏನಾದ್ರು ಪ್ಲ್ಯಾನ್ ಮಾಡ್ಕೊ. ಯು ಅಂಡರ್ಸ್ಟುಡ್? ಐ ಮೀನ್ ಇನ್ ಡೀಟೇಲ್ಡಾಗಿ ನಾನು ಹೇಳ್ಬೋದು ಪ್ರಿಲಿಮ್ಸ್ಗೆ ಏನು ಮಾಡಬೇಕು, ಮೇನ್ಸ್ಗೆ ಇನ್ ಡೀಟೇಲ್ಡಾಗಿ, ಬಟ್ ದಟ್ ವಿಲ್ ಬಿ ಹೆವಿ ಆನ್ ಫಸ್ಟ್ ಡೇ ಅನಿಸುತ್ತೆ. ಸೊ ಪ್ರಾಬ್ಲಿ ಪ್ಲ್ಯಾನ್ನ ನೀವು, ಇಟ್ಸ್ ಅಪ್ ಟು ಯು, ಬಟ್ ದೇರ್ ವಿಲ್ ಬಿ ಸರ್ಟೇನ್ ಥಿಂಗ್ಸ್ ವಿಚ್ ಯು ಶುಡ್ ಡೂ ಎವ್ರಿ ಡೇ, ಲೈಕ್ ಐ ಸೆಡ್. ಓಕೆ, One last question. Working aspirants ಆಗಿ can we work and prepare ಅಂತ? ಸೊ ವರ್ಕಿಂಗ್ ಆಸ್ಪಿರೆಂಟ್ಸ್ಗೆ ಅಗೈನ್ ಇದರಲ್ಲಿ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಅಗೈನ್ ಡಿಸಿಪ್ಲಿನ್. ಇಫ್ ಯು ಆರ್ ಏಬಲ್ ಟು ಪುಟ್ ಅರೌಂಡ್ 5 hours to 6 hours, ಇಟ್ಸ್ ಮೋರ್ ದೆನ್ ಇನಫ್ ಫಾರ್ ದಿಸ್ ಎಕ್ಸಾಮ್. ತುಂಬ ಜನ ಹೇಳ್ತಾರೆ ನಾವು 10 hours 12 hours ಓದಿದ್ರು ಆಗಿಲ್ಲ ಅಂತ. ಅವ್ರು 10 hours 12 hours ಓದಿರಲ್ಲ. 5 hours 6 hours ಓದಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ಆ 5 hours 6 hours ಅಲ್ಲಿ ನೀವು ಎಷ್ಟು ಪ್ರೊಡಕ್ಟಿವ್ ಆಗಿ ಓದ್ತೀರಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನನ್ನು ಓದ್ತೀರಾ? ನ್ಯೂಸ್ ಪೇಪರೇ ಓದ್ತೀರಾ 2 hours, ಬೇರೆ ಏನೋ ಓದ್ತೀರಾ, ಅಥವಾ ಏನು ಓದ್ಬೇಕು ಅದನ್ನು ಬಿಟ್ಟು ಬೇರೆ ಎಲ್ಲ ಓದ್ತೀರಾ? ಆ ಥರ ಆದರೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ವರ್ಕಿಂಗ್ ಆಸ್ಪಿರೆಂಟ್ಸ್, ನನ್ನ ಸಜೆಷನ್ ಏನಂದರೆ, ಈ ಎಕ್ಸಾಮ್ನ ಕರೆಕ್ಟಾಗಿ ಸ್ಟ್ರಾಟಜಿಕ್ ಅನಲೈಸ್ ಮಾಡಿದ್ರೆ ನೀವು ಎಷ್ಟು MCQ ಸಾಲ್ವ್ ಮಾಡೋ ಕೇಪಬಿಲಿಟಿ ಇದೆ, ಅದರಿಂದ ನಿಮ್ಮ ಪ್ರಿಲಿಮ್ಸ್ ಪಾಸ್ ಆಗುತ್ತೆ. ಪ್ರಿಲಿಮ್ಸ್ ನಾಲೆಜ್ ಪ್ಲಸ್ ಸ್ಕಿಲ್ ಈಸ್ ಅಬೌಟ್ ಸಾಲ್ವಿಂಗ್ MCQs. ಸೊ ಟೇಕ್ ಅಟ್ಲೀಸ್ಟ್ 1.5 hours to solve MCQs.
Take another then the rest of the time, at least 3-4 hours, you can plan to study optionals and general studies. You understood? That will be my suggestion. Okay, like 4 to 5 hours or 6 hours, it's more than enough for this exam. ನೀವು ಅದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದೀರಾ, ದೆನ್ ಪ್ರಾಬ್ಲಿ ಯು ಆರ್ ಇನ್ಕ್ರೀಸಿಂಗ್ ಯುವರ್ ರ್ಯಾಂಕ್ ಅಂತ. ಬಟ್ ಏನಕ್ಕೆ ಕೊಡ್ತಾ ಇದ್ದೀರಾ 4 to 5 hours 6 hours? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜನರಲ್ ಆಗಿ ನೀವು ಲೈಬ್ರರಿಗೆ ಬರ್ತೀರಾ, ಓದ್ತೀರಾ, ಬೆಳಗಿಂದ ಸಂಜೆವರೆಗೂ ಲೈಬ್ರರಿ ಇದೆ, ಇಟ್ಸ್ ನಾಟ್ ಸ್ಟಡೀಸ್. ನೀವು ಅಷ್ಟು ಲೈಬ್ರರಿಲಿ ಎಷ್ಟು ಟ್ರೈ ಮಾಡಿರ್ತೀರಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅಷ್ಟೇನಾ ಕ್ವೆಶನ್ಸ್? ಓಕೆ, ಲೈಕ್ ಅಗೈನ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಸ್ಟೇ ಡಿಸಿಪ್ಲಿನ್ಡ್, ಗಿವ್ ಯು 100%. ಮೇಕ್ ಶೂರ್ ನಿಮ್ಗೇನು ಬೇಕೋ ಅದನ್ನು ಓದ್ತಾ ಇದ್ದೀರಾ. ಸೊ ರೀಅಸೆಸ್ ಯುವರ್ ಸೆಲ್ಫ್ ಇನ್ ದಿ ಜರ್ನಿ. ರೀಅಸೆಸ್ ಮಾಡಲಿಲ್ಲ ಅಂದರೆ ನೀವು ಓದ್ತಾನೆ ಇರ್ತೀರಾ, ಅದು ಎಂಡೇ ಆಗಲ್ಲ. ಎಲ್ಲ ನೋಡಿದ್ದೆಲ್ಲ ಓದಬೇಕು ಅನಿಸುತ್ತೆ. ಓಕೆ, ನೀವು ಎಷ್ಟು ಇದನ್ನು ಪ್ರೆಡಿಕ್ಟೇಬಲ್ ಆಗಿ ಮಾಡ್ತೀರಾ, ಅಷ್ಟು ಯು ವಿಲ್ ಬಿ ನಿಯರ್ ಟು ದಿ ಕಟ್ ಆಫ್, ಅಷ್ಟು ಯು ವಿಲ್ ಬಿ ನಿಯರ್ ಟು ಬಿಕಮಿಂಗ್ ಎನ್ ಆಫೀಸರ್. ಓಕೆ, ಆಲ್ ದ ವೆರಿ ಬೆಸ್ಟ್. ಓಕೆ, ಥ್ಯಾಂಕ್ಸ್. Thank you very much, Rakshit sir. I must tell you with all honesty, ಈ ಒಂದು ಅವರು ಕ್ವೆಶನ್ಸ್ ತಗೊಳೋದಕ್ಕೆ ಮುಂಚೆ ಏನೆಲ್ಲ ಹೇಳಿದ್ರಲ್ಲ, ಇಟ್ ವಾಸ್ ಕೈಂಡ್ ಆಫ್ ದಿ ಜರ್ನಿ ದಟ್ ಎನಿ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ ಶುಡ್ ಕಂಪ್ಲೀಟ್ಲಿ ಲಿಸನ್ ಥ್ರೂ. ಅವರ ಎಂಟೈರ್ ಆಲ್ಮೋಸ್ಟ್ 45 minutes ಮಾತಾಡಿದ್ರು. ಸೊ ಇನ್ ದ ಎಂಟೈರ್ ಐಡಿಯಾ ಹಿ ಹ್ಯಾಡ್ ಅ ಥರೋ ಕ್ಲಾರಿಟಿ ದಟ್ ಹಿ ಡೆಲಿವರ್ಡ್. ಯಾವುದೇ ಒಂದು ಆನ್ಸರ್ ಬರೆಯುವಾಗ ನಾವು ಹೇಗೆ ಬರೀಬೇಕು ಅಂತ ಹೇಳೋದ್ರಲ್ಲಿ, ಫಸ್ಟ್ ಥಿಂಗ್ ಇಸ್ ಯು ಶುಡ್ ಬಿ ವೆರಿ ಕ್ಲಿಯರ್ ಅಬೌಟ್ ದಿ ಸಬ್ಜೆಕ್ಟ್. ಟು, you should justify what you're saying. So he was continuously using examples to convince you why this is this way. And then he also gave you multiple ideas about how different dimensions can work. So of late, kalada kelu varshagalali, one of the most detailed and very clear idea that any achiever can give to the aspirant. So thank you very much, Rakshit, for that. Largely, ಯಾವುದೇ ಒಬ್ಬ ಆಫೀಸರ್ ಇಂದ ನಾವು ಸ್ಟೂಡೆಂಟ್ಸ್ ಆಗಿ ಅಥವಾ ಒಬ್ಬ ಬಿಗಿನರ್ ಆಗಿ ತುಂಬಾ ಕಲರ್ಫುಲ್ ಆಗಿ, ತುಂಬಾ ಇನ್ಸ್ಪಿರೇಷನಲ್ ಆಗಿ ಅನ್ನೋ ತರ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ವಿತ್ ಆಲ್ ದಟ್, ಇಟ್ ವಾಸ್ ಅನ್ ಎಕ್ಸ್ಟ್ರೀಮ್ಲಿ ಇನ್ಫಾರ್ಮೇಟಿವ್ ಅಡ್ರೆಸ್ ದಟ್ ರಕ್ಷಿತ್ ಸರ್ ಡೆಲಿವರ್ಡ್ ಟು ಆಲ್ ಆಫ್ ಯು. ದಿಸ್ ವಿಲ್ ಕಮ್ ಅಪ್ ಆನ್ ಯೂಟ್ಯೂಬ್ ಆಲ್ಸೋ ಸ್ಪೆಸಿಫಿಕ್ಲಿ. ಅವ್ರನ್ನ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಿಮ್ಮ ಮೈಂಡಲ್ಲಿ ಕೆಲವು ಡೌಟ್ ಬಂದಾಗ ಇದನ್ನ ಮತ್ತೊಂದ್ಸತಿ ಕೇಳಿ, ಪಾರ್ಟ್ಸಲ್ಲಿ ಕೇಳಿ. ಆಗ ಯು ವಿಲ್ ಬಿ ಏಬಲ್ ಟು ಕಾಂಪ್ರಿಹೆಂಡ್ ಇಟ್ ಬೆಟರ್. ಬಿಕಾಸ್ ಇವತ್ತು ನೀವು ನಿಮ್ಮ ಜರ್ನಿ ಶುರು ಮಾಡ್ತಾ ಇದ್ದೀರಾ. ಇವತ್ತು ಪ್ರಾಬಬಲಿ ನಿಮಗೆ ಅವರು ಹೇಳಿದ ಪ್ರತಿಯೊಂದು ವಿಷಯಗಳನ್ನು ಅಷ್ಟು ಗಮನದಲ್ಲಿ ಕೇಳಿರಕ್ಕೆ ಸಾಧ್ಯ ಇರಲ್ಲ. ಬಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್, in the next 1 or 2 months, you should definitely listen to this once again, because I was listening to it very carefully and I saw a lot of value in every single thing that he said. He covered every stage. He talked about your journey. He talked about your preparation. He talked about how you should keep yourself in tandem and how you should take everything forward. So that is not a word of praise, but it's something that me being an aspirant myself and having seen through in the last 10-15 years now, this was one thing that was really wonderful. Thank you so much, Rakshit, once again for that. ಇನ್ನೊಂದು ವಿಚಾರವನ್ನು ನಮ್ಮ ಮಕ್ಕಳು ಗಮನದಲ್ಲಿ ಇಟ್ಕೋಬೇಕು. ಎಸ್ಪೆಷಲಿ ನಾನು ಯಾವಾಗಲೂ ಇದನ್ನು ಹೇಳ್ತಿರ್ತೀನಿ. ಸಾಕಷ್ಟು ಕ್ಯಾಂಡಿಡೇಟ್ಸ್ ಇವತ್ತು ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀರಿ, ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀರಿ, ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತೀರಿ, ಕನ್ನಡ ಮೀಡಿಯಮಲ್ಲಿ ಓದಿರ್ತೀರಿ. ಆಲ್ರೆಡಿ ಕೆಲವು UPSC ಈ ಫೀಲ್ಡಲ್ಲಿ, ಕಾಂಪಿಟೇಟಿವ್ ವರ್ಲ್ಡಲ್ಲಿ ಒಂದಷ್ಟು ಮಿತ್ಸ್ ಅಂತ ಭ್ರಮೆಗಳನ್ನು ಆಲ್ರೆಡಿ ಬಿತ್ತಿದ್ದಾರೆ. ಬಿತ್ತಿ ಅವು ಆಲ್ರೆಡಿ ದೊಡ್ಡ ಮರ ಆಗಿ ಬೆಳೆದ್ಬಿಟ್ಟಿವೆ. ಸೊ ಹಾಗಾಗಿ ದಯವಿಟ್ಟು ನೀವು ಒಂದು, ಇಲ್ಲಪ್ಪ ಯಾರೋ IITNಗಳೇ ಆಗ್ತಾರೆ, IIM ಇಂದ ಓದಿರ್ತಕ್ಕಂಥವ್ರು ಡಾಕ್ಟರ್ಸೇ ಆಗ್ತಾರೆ, ಯಾವುದೋ ಪಬ್ಲಿಕ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರೇ ಸಿವಿಲ್ ಸರ್ವಿಸ್ ಕ್ರ್ಯಾಕ್ ಮಾಡ್ತಾರಂತೆ. ಈ ಥರದ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತೀವಲ್ಲ, ಒಂದು ಕೀಳರಿಮೆ ನಮ್ಮ ಮಕ್ಕಳಲ್ಲಿ ತುಂಬ ಇರ್ತದೆ. ಯಾಕೆಂದರೆ ಈ ಎಕ್ಸಾಮ್ನ ಅಗಾಧತೆ, ಈ ಸಕ್ಸಸ್ ರೇಟ್ ಎಲ್ಲ ನೋಡಿದಾಗ ಜನರಲಿ ಎಂಥವ್ರಿಗೂ ಕೂಡ, ಯಾಕೆಂದರೆ ಅಲ್ಟಿಮೇಟ್ಲಿ ಅವರ ಭವಿಷ್ಯ ಇರ್ತದೆ. ಸೊ ಈ ಥರದ ಒಂದು ಏನು ಆತಂಕ ಯಾವಾಗಲೂ ಕಾಡ್ತಿರುತ್ತೆ. ದಯವಿಟ್ಟು ಎಷ್ಟೋ ಜನ ನಾನು ನೋಡಿದ್ದೀನಿ ಈ 25 ವರ್ಷಗಳಲ್ಲಿ 35% ತಗೊಂಡು SSLC 2-3 ಬಾರಿ ಫೇಲ್ ಆಗಿ, ಇನ್ನೆಲ್ಲೋ PUC ಕರೆಸ್ಪಾಂಡೆನ್ಸಲ್ಲಿ ಕಟ್ಕೊಂಡು, ಗ್ರ್ಯಾಜುಯೇಷನ್ ಮತ್ತೆ ಕರೆಸ್ಪಾಂಡೆನ್ಸ್ ಮಾಡಿ, ಎಲ್ಲೋ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಅಥವಾ ಕ್ಲರ್ಕಾಗಿ ಕೆಲಸ ಮಾಡ್ತಾ ಸಿವಿಲ್ ಸರ್ವಿಸ್ಗೆ ಬಂದಿರತಕ್ಕಂಥವ್ರನ್ನ ಸಾಕಷ್ಟು ಜನ ನಾನು ನೋಡಿದ್ದೀನಿ.
ಯಾಕೆ ಈ ಮಾತನ್ನು ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ಎಲ್ಲಿವರೆಗೆ ನಿಮ್ಮ ಒಳಗಡೆ ಆ ಕಮಿಟ್ಮೆಂಟ್, ಒಂದು ಛಲ, ನಾನು ಮಾಡೇ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಒಳಗಡೆ ಅದು ಏನು ದ ಮೋಟಿವೇಶನ್ ವಿತಿನ್, ನಿಮ್ಮ ಒಳಗಡೆ ಆ ಮೋಟಿವೇಶನ್ ಬರಲ್ಲ, ಕಷ್ಟ ಆಗ್ತದೆ. ಪ್ರತಿದಿನ ಸ್ಟ್ರಗಲ್ ಮಾಡಬೇಕಾಗ್ತದೆ. ಒಂದು ಬಾರಿ ನಿಮ್ಮ ಮನಸ್ಸೊಳಗಡೆ ಈ ಎಕ್ಸಾಮ್ ನಾನು 1 ವರ್ಷ 2 ವರ್ಷ ಎಲ್ಲವನ್ನೂ ನಾನು ಸರ್ವಸ್ವವನ್ನು ಕೊಡ್ತೀನಿ ಅಂತ ಏನಾದರೂ ನಿಮ್ಮ ಒಳಗಡೆ ಬಂದರೆ, ನಿಮ್ಮನ್ನು ಅಚೀವ್ ಮಾಡೋದ್ರಿಂದ ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತಿರ್ತೀನಿ, ನಿಮ್ಮ ಜೊತೆ ಮಾತಾಡಿ ಅಂತ. ಫಸ್ಟು ನಿಮ್ಮ ಜೊತೆ ಇವತ್ತು ನೈಟ್ ಹೋಗಿ ಮಾತಾಡಿ, ನಾಳೆ ಮಾತಾಡಿ, ಒಬ್ಬರೇ ಇದ್ದಾಗ ಮಾತಾಡಿ. ನನ್ನ ಮುಂದಿನ 1 ವರ್ಷ ಯಾವ ರೀತಿ ಇರುತ್ತೆ, 2 ವರ್ಷ ನನ್ನ ಲೈಫ್ ಯಾವ ರೀತಿ ಇರುತ್ತೆ, ನನ್ನ ಉದ್ದೇಶ ಏನು, ನಾನು ಯಾಕೆ ಈ ಫೀಲ್ಡಿಗೆ ಬಂದಿದ್ದೀನಿ ಅನ್ನುವಂಥದ್ದನ್ನು ನಿಮ್ಮ ಜೊತೆ ಕ್ವಶನ್ ಮಾಡಿಕೊಂಡ್ರೆ ಸಾಕಷ್ಟು ಆನ್ಸರ್ಸು ನಿಮ್ಮ ಒಳಗಡೆನೇ ಸಿಗ್ತದೆ. ದಯವಿಟ್ಟು ನಿಮ್ಮ ಜೊತೆ ಮಾತಾಡಿ, ಆಗ ಮಾತ್ರ ಇಲ್ಲಿ ನಮ್ಮ ಜೊತೆ ಮ್ಯಾರಥಾನ್ ಓಡ್ಲಿಕ್ಕೆ ಸಾಧ್ಯ ನೀವು. ಅನ್ಲೆಸ್ ಟಾಕ್ ಟು ಯುವರ್ ಸೆಲ್ಫ್, ವೆರಿ ಡಿಫಿಕಲ್ಟ್. ಸೊ ಹಾಗಾಗಿ ಒಂದು ಸ್ವಲ್ಪ ಗಾಂಭೀರ್ಯವಾಗಿ ಇವತ್ತು ಈ ಕ್ವಶನ್ನ ನಿಮಗೆ ನೀವೇ ಹಾಕೊಳ್ಳಿ. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, ಒಳ್ಳೆ ಟೀಮ್ ಇದೆ. ಇಂಡಿಯಾ ಫಾರ್ IAS ನಾನು ಈಗಾಗಲೇ ಹೇಳಿದಾಗೆ ನಿಮ್ಮನ್ನು ಕೋಚಿಂಗ್ ಆದ ತಕ್ಷಣ ಇಲ್ಲ ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳುವಂಥ ಇನ್ಸ್ಟಿಟ್ಯೂಟ್ ಅಲ್ಲ ಇದು. ಇದರ ಉದ್ದೇಶ ಭಾಳ ದೊಡ್ಡದು. ಸೊ ಹಾಗಾಗಿ ಇವತ್ತಿಂದ ನೀವು ಭಾಳ ಖುಷಿಯಿಂದ ನಗನಗ್ತಾ ಓದಬೇಕು. ಪ್ರತಿ ವಾರ ಒಂದು ಅರ್ಧ ದಿನ ನಿಮಗೆ ಅಂತ ಕೊಟ್ಕೊಳ್ಳಿ, ಆಯಿತಾ? ಮೂವಿ ನೋಡಬೇಕಾ, ಒಂದಿನ ಯಾವುದೋ ಒಂದು ಒಳ್ಳೆ ಮೂವಿ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಯೋಗ ಮಾಡಬೇಕಾ ಮಾಡಿ, ಮಕ್ಕಳು ಸ್ನೇಹಿತರ ಜೊತೆ ಜೋಕ್ ಮಾಡಬೇಕಾ ಮಾಡಿ. ಪ್ರತಿನಿತ್ಯ ನಾವೇನು 24 ಗಂಟೆ ಓದಲಿಕ್ಕಾಗಲ್ಲ. ಓದಿದ್ರೆ ಅದು ಅನ್ಯಾಚುರಲ್ ಅಲ್ವಾ, ಅಸಹಜ ಕ್ರಿಯೆ ಅದು. ಮನುಷ್ಯನಿಗೂ ವಿನೋದ ಬೇಕು ಅಲ್ವೇನಪ್ಪ? ಸೊ ಹಾಗಾಗಿ ಪ್ರತಿನಿತ್ಯ ನಿಮ್ಮ ಡೇಯನ್ನು ಅದೇ ರೀತಿ ಒಂದು ಡಿಸೈನ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗಾಗಲೇ ಸರ್ ಹೇಳಿದಾಗೆ ಒಂದು ಡಿಸಿಪ್ಲಿನ್ ಇದ್ದರೆ ಆರಾಮಾಗಿ ನಗನಗ್ತಾ ಓದ್ತೀರಿ. ಸಾಕಷ್ಟು ವಿಚಾರವನ್ನು ಸಾಕಷ್ಟು ಈ ಫೀಲ್ಡಲ್ಲಿ ಗಳಿಸೋದೇ ಜಾಸ್ತಿ. ನೀವು 50 MS ಮಾಡಿದ್ರು ಅಮೇರಿಕಾಗೆ ಹೋಗಿ ನಾಲೆಡ್ಜ್ ಸಿಗಲ್ಲ ನಿಮಗೆ. ಸಾಕಷ್ಟು ತಗೊಂಡು ಹೋಗ್ತೀರಿ ಇಲ್ಲಿಂದ, ಈ ಇನ್ಸ್ಟಿಟ್ಯೂಟಲ್ಲಿ. ನೀವು ನಮ್ಗೆ IAS ಸಿಗ್ತದೋ IPS ಸಿಗ್ತದೋ ಸೆಕೆಂಡ್ರಿ, ಬಟ್ ನೀವು ಇಲ್ಲಿಂದ ಗಳಿಸ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ದೊಡ್ಡದಿದೆ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ ಖುಷಿಯಿಂದ ಓದಿ. ಎಷ್ಟೋ ಜನ ನಿಮ್ಮ ಜೊತೆಯಲ್ಲಿ ಗ್ರ್ಯಾಜುಯೇಷನ್ ಮಾಡಿದ್ದಾರೆ, ಎಲ್ರಿಗೂ ಸಿವಿಲ್ ಸರ್ವಿಸ್ ಮಾಡಬೇಕು ಅಥವಾ ಇಂಡಿಯಾ ಫಾರ್ IAS ಅಕಾಡೆಮಿಗೆ ಹೋಗಬೇಕು ಅಂತ ಯೋಗ ಬಂದಿಲ್ಲ, ಅವಕಾಶಗಳು ಸಿಕ್ಕಿಲ್ಲ ಎಷ್ಟೋ ಜನಕ್ಕೆ. ನಿಮಗೆಲ್ಲ ಒಂದೇನೋ ಪುಣ್ಯ, ನೀವು ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ ಇವತ್ತು ಇಲ್ಲಿ ಕೂತಿದ್ದೀರಿ. ಸೊ ಅದಕ್ಕೆ ಯು ಶುಡ್ ಬಿ ಗ್ರೇಟ್ಫುಲ್ ಟು ಗಾಡ್. ಸಾಕಷ್ಟು ವಿಚಾರ ತಿಳಿತೀರಿ, ನಿಮಗೆಲ್ಲ ಒಳ್ಳೆಯದಾಗಲಿ. ಹಾಂ, ಎಸ್. ಧನ್ಯವಾದಗಳು ಸರ್. ವಿ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಟೇಕ್ ಸಮ್ ಕ್ವೆಶನ್ಸ್ ಆನ್ಲೈನ್. ನಿಮ್ಮಲ್ಲೂ ಕೂಡ ಕೆಲವು ಕ್ವೆಶನ್ಸ್ ಆ ಥರ ಇರ್ಬೋದು. ಇನ್ ಟರ್ಮ್ಸ್ ಆಫ್ ಬುಕ್ ಲಿಸ್ಟ್ ಆಪ್ಷನಲ್ ಯಾವುದು ಅಂತ ಈ ಪ್ರಶ್ನೆಗಳಿಗೆ ದ ಹೋಲ್ ಐಡಿಯಾ ಆ್ಯಂಡ್ ಆಸ್ ವಿ ಸೆಡ್, ನಮ್ಮಲ್ಲಿ ಒಂದು ಸಂಸ್ಕೃತಿ ಏನು ಅಂತಂದ್ರೆ, ನಾವು ಮೊಟ್ಟ ಮೊದಲಾಗಿ ಒಂದು ಬ್ಯಾಚ್ ಶುರು ಮಾಡಿದಾಗ ಮೊದಲ 1 ವಾರ 2 ವಾರ ನಿಮಗೆ ಸವಿಸ್ತಾರವಾಗಿ ಡಿಟೇಲ್ಡ್ ಓರಿಯೆಂಟೇಷನ್ ಮಾಡ್ತೀವಿ. ಪರೀಕ್ಷೆಯ ಪ್ರತಿಯೊಂದು ಹಂತದ ಬಗ್ಗೆ ನಿಮಗೆ ಕಂಪ್ಲೀಟ್ ಐಡಿಯಾ ಬಿಲ್ಡ್ ಮಾಡ್ತೀವಿ. ನೀವು ನಿಮ್ಮ ಜೀವನದ 2 ವರ್ಷಗಳನ್ನ ಈ ಹಂತದಲ್ಲಿ ಸಾಗಿಸ್ಬೇಕು ಅಂತಿದ್ದೀರಾ, ಯು ಆರ್ ಗಿವಿಂಗ್ 2 ಪ್ರೆಷಿಯಸ್ ಇಯರ್ಸ್ ಆಫ್ ಯುವರ್ ಲೈಫ್ ಟು ದಿಸ್ ಅಂತಂದಾಗ ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಮಲ್ಲಿ ಇರಬೇಕು ಅನ್ನೋ ಇಚ್ಛೆಯಿಂದ ವಿಲ್ ಬಿ ಅ ವೆರಿ ಡಿಟೇಲ್ಡ್ ಓರಿಯೆಂಟೇಷನ್ ವೇರ್ ಎವ್ರಿ ಸಿಂಗಲ್ ಕ್ವೆಶನ್ ಆಫ್ ಸಚ್ ನೇಚರ್ ವಿಲ್ ಬಿ ಅಡ್ರೆಸ್ಡ್. ಓಕೆ, ಸೊ ಆನ್ಲೈನ್ ಆಗ್ಬೋದು ಆಫ್ಲೈನ್ ಆಗ್ಬೋದು, ಎಲ್ಲ ಪ್ರಶ್ನೆಗಳನ್ನು ಇನ್ ಡೀಟೇಲ್ ಅಡ್ರೆಸ್ ಮಾಡ್ತೀವಿ. ಎವ್ರಿ ಐಡಿಯಾ ಆಫ್ ವಿಚ್ ಬುಕ್, ವಿಚ್ ಆಪ್ಷನಲ್, ವಿಚ್ ಲ್ಯಾಂಗ್ವೇಜ್, ವಿಚ್ ಮೀಡಿಯಂ, ಯಾವುದೇ ಒಂದು ಪ್ರಶ್ನೆಯನ್ನ ಸಿಲ್ಲಿ ಪ್ರಶ್ನೆ ಅಂತ ಅನ್ಕೊಂಡೆ ನೀವು ಕೇಳ್ಬೋದು. ವಿಲ್ ಬಿ ಆನ್ಸರಿಂಗ್ ದಟ್. ಸೊ our journey starts from tomorrow as part of the formal class. Tomorrow we'll have a general session of what is UPSC, what, why, how. There's one other guest lecture coming up on Friday, of which more details will be shared to your group tomorrow. Tomorrow you'll have a general session, same time, 5:30 here. With that, few words, thanking the guest once again, thanking all of you who have gathered here, wishing all of you the very best. ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯಕ್ಕೆ, ಒಂದು ಹೊಸ ಪಯಣಕ್ಕೆ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ, we welcome you all to the larger family of India for IAS, and we wish at the earliest all of you see the success, the dream that you want to see as reality, and wishing you all the very best. It's now time for all of us to gather hands to felicitate our beloved guest and our own good friend Rakshit sir. So I would request our CEO and co-founder Srinivas sir to felicitate Rakshit and wishes a good thanks for the entire time that he spent, a very insightful idea that he shared with all of you.
So I would request all of you also to join us on stage. We'll take one group photograph, so this can become a memory, probably an inspiration that all of you can carry forward also. So all of you who can join us on stage at the earliest, as quickly as possible. Thank you so much to all of you. All the very best once again, and we'll meet tomorrow 5:30 at the same venue for an orientation session.